ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ದಿ ಪ್ಯಾಲೇಸ್ ಗಾರ್ಡನ್ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮತ್ತು ಮಂಥನ ವರ್ತೂರು ಭಾಗರವರ ಸಂಯೋಜನೆಯಲ್ಲಿ ಆಯೋಜಿಸಿದ್ದ ಕಾರ್ಗಿಲ್ ಇಂದ ಸಿಂಧೂರವರೆಗಿನ ವೀರ ಕಥನ ಕಾರ್ಯಕ್ರಮವನ್ನು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಭೆಗೆ ಮಾಜಿ ಸೈನಿಕರು ಪುಷ್ಪನಮನ ಸಲ್ಲಿಸಿ ನಂತರ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸರ್ಜಾಪುರ ರಾಜ ಬೀದಿಗಳಲ್ಲಿ ಸುಮಾರು 1500 ಅಡಿಗಳ ತ್ರಿವರ್ಣ ಧ್ವಜದೊಂದಿಗೆ ಘೋಷಣೆಗಳನ್ನು ಕೂಗುವ ಮೂಲಕ ಸಾಗಿದ ದೃಶ್ಯ ಕಂಡುಬಂತು. ಹಾಗೆಯೇ ಅಮರ್ ಜಾವನ್ ವೀರ ಸ್ಮಾರಕಕ್ಕೆ ನಿವೃತ್ತ ಯೋಧರು ಪುಷ್ಪನಮನ ಸಲ್ಲಿಸಿದರು ಮತ್ತು ಸುಮಾರು 500ಕ್ಕೂ ನಿವೃತ್ತ ಯೋಧರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಎನ್.ಕೆ. ಶಿವಣ್ಣ, ಜಿಲ್ಲಾಧ್ಯಕ್ಷ ಚಂಬೇನಹಳ್ಳಿ ವೇಣು, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ, ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಸಿ ಮುನಿರಾಜು, ಸೋಂಪುರ ಪುನೀತ್ ರೆಡ್ಡಿ, ಅರವಿಂದ್ ರೆಡ್ಡಿ, ಜಯಪ್ರಕಾಶ್, ಎಸ್ಆರ್ಟಿ ಅಶೋಕ್, ಕೆವಿ ಶಿವಪ್ಪ, ಬಿಬಿಐ ರಾಜು, ಆಂಜಿನಪ್ಪ, ಎಸ್ವಿ ರಾಘವೇಂದ್ರ, ಭರತ್ ಗೌಡ, ದೊಮ್ಮಸಂದ್ರ ಜಯಣ್ಣ, ಮುರಳಿ ಕೃಷ್ಣ, ಕ್ಯಾಪ್ಟನ್ ಎಂಎ ಪ್ರಾಂಜಲ್ ಅವರ ತಂದೆ ತಾಯಿಯಾದ ಅನುರಾಧ, ವೆಂಕಟೇಶ್, ಲಕ್ಷ್ಮೀನಾರಾಯಣ್ ಮತ್ತು ನಿವೃತ್ತ ಯೋಧರು ಭಾಗವಹಿಸಿದರು.
ದಿನ ನಾವು ಸೇರಿರುವುದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಹಾಗೆಯೇ ಇದು ಕೇವಲ ಸ್ಮರಣೀಯ ದಿನವೂ ಅಲ್ಲ. ಇದು ನಮ್ಮ ನಾಡಿನ ಧೈರ್ಯವಂತ ಯೋಧರ ತ್ಯಾಗವನ್ನು ಗೌರವಿಸುವ ಹಾಗೂ ಅವರ ಕಥೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮತ್ತು ಹೃದಯದಲ್ಲಿ ದೇಶಭಕ್ತಿಯ ದೀಪವನ್ನು ಬೆಳಗಿಸುವ ಪವಿತ್ರ ಕ್ಷಣ. ಇವತ್ತಿನ ದಿನ ಎಲ್ಲ ಭಾರತೀಯರ ನೆಮ್ಮದಿಯ ನಿದ್ದೆ ಸೈನಿಕ ಕೈಯಲ್ಲಿದೆ. ಏಕೆಂದರೆ ಸೈನಿಕ ಗಡಿಯಲ್ಲಿ ತ್ಯಾಗಮಯವಾಗಿ ಪ್ರಾಣ ಒತ್ತೆ ಇಟ್ಟು ಗೆದ್ದು ಧ್ವಜ ಹಾರಿಸಿದ ನಂತರ ವಾಪಸ್ ಬರುತ್ತಾನೆ. ಇಲ್ಲ ಅಂದರೆ ವೀರಮರಣ ಹೊಂದಿ ಅದೇ ಧ್ವಜವನ್ನು ಅವನ ಸತ್ತ ದೇಹದ ಮೇಲೆ ಒದಿಸಿಕೊಂಡು ಬರುತ್ತಾರೆ. ಆ ವೀರ ಯೋಧರಿಗೆ ಮತ್ತೊಂದು ಜೋರಾದ ಚಪ್ಪಳೆ ಬರಲಿ. ಇದು ನಮ್ಮ ವೀರ ಸೈನಿಕರ ಸಂಕಲ್ಪ ಹಾಗೂ ದೇಶಕ್ಕೆ ಸಮರ್ಪಣೆ ಎಂದು ಒಬ್ಬ ಸೈನಿಕನಾಗಿ ಹೆದೆ ತೊಟ್ಟಿ ಹೇಳಿಕೊಳ್ಳಲು ಹೆಮ್ಮೆ ಆಗುತ್ತದೆ. ಈ ದಿನದ ಈ ವೇದಿಕೆ ಸಜ್ಜಾಗಿರುವುದು ಕಾರ್ಗಿಲ್ನಿಂದ ಸುಂದೂರ್ವರೆಗಿನ ವೀರ ಕಥನ. ಹಾಗಾದರೆ ಅದರ ಬಗ್ಗೆ ಒಂದೆರಡು ಮಾತು ತಮ್ಮ ಗಮನಕ್ಕೆ. ಇದು ಪ್ರತಿ ಯುವ ಮನಸ್ಸಿಗೆ, ಪ್ರತಿ ಭಾರತೀಯನ ಆತ್ಮಕ್ಕೆ ಧೈರ್ಯ ಮತ್ತು ನಿಷ್ಠೆಯ ಪಾಠ ಕಲಿಸುವ ಪಾಠಶಾಲೆ. 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಉರಿ ಸೆಕ್ಟರ್ನಲ್ಲಿ 19 ಸೈನಿಕರನ್ನು ಮಲಗಿದ್ದಾಗ ಉಗ್ರಗಾಮಿಗಳು ಬಲಪಡೆದರು, ಬಲಿಪಶು ಮಾಡಿದರು. ಅದಕ್ಕೂ ಭಾರತೀಯ ಸೇನೆ ಪ್ರತ್ಯುತ್ತರ ಕೊಟ್ಟು ಜಯಗಳಿಸಿತು. 1999ರಲ್ಲಿ ಮೇಯಿಂದ ಜುಲೈವರೆಗೆ ಲಡಾಖ್ನ ಕಾರ್ಗಿಲ್ ಜಿಲ್ಲೆಯಲ್ಲಿ ಕದನ ಪ್ರಾರಂಭವಾಯಿತು. ಅದಕ್ಕೂ ನಮ್ಮ ದೇಶದ ಸೈನಿಕರು ಮೆಟ್ಟು ನಿಂತು ನಮ್ಮ LOC ದಾಟಿದ ಹಾಗೆ ಕೊಟ್ಟಂತಹ ಉತ್ತರ ಭಾರತೀಯ ಸೇನೆಯ ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಒಂದು ಐತಿಹಾಸಿಕ ಚಳುವಳಿಯನ್ನು ವ್ಯಾಖ್ಯಾನಿಸುವ ಮೂಲಕ ಜಗತ್ತಿಗೆ ತೋರಿಸಿತು. ಆಗಲೂ ಕೂಡ ಸೈನಿಕರ ಸಂಕಲ್ಪ ಒಂದೇ ಇತ್ತು, ಡೂ ಅಂಡ್ ಡೈ. ಮೇಲೆ ತ್ರಿವರ್ಣ ಧ್ವಜ ಹಾಕಬೇಕು, ನಾನು ಇರಲಿ ಇಲ್ಲದಿರಲಿ ಎಂದು ಪಣತೊಟ್ಟು ಜಯಬಾರಿಸಿತು. ಯಾವ ಸೈನಿಕನು ತಾಯಿಯ ಕೊನೆಯ ಕರೆ ಕೇಳಲಿಲ್ಲ, ಮಗಳು ನಡೆಯುವ ಮೊದಲ ಹೆಜ್ಜೆಯ ಗೆಜ್ಜೆ ಸೌಡನ್ನು ಕೇಳಲಿಲ್ಲ, ಯಾವ ಹೆಂಡತಿಯ ಕೊನೆಯ ನಗುವನ್ನು ಕೂಡ ನೋಡಲಿಲ್ಲ. ಆದರೂ ಕೂಡ ಯಾರೂ ಇಂದೂ ಸರಿಯಲಿಲ್ಲ. ನಮ್ಮೆಲ್ಲರ ಭವಿಷ್ಯಕ್ಕಾಗಿ 527 ಸೈನಿಕರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟರು. ಅವರ ತ್ಯಾಗ ಬಲಿದಾನ ಬರೀ ಇತಿಹಾಸದ ಪುಟಗಳಲ್ಲಿ ಮಾತ್ರ ಸೆರೆಯಾಗಬಾರದು, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯ ನೆನಪಾಗಬೇಕು. ಇಂತಹ ವೀರ ಸಾಹಸಕ್ಕೆ 527 ವೀರ ಮರಣದವರಿಗೆ ಹಾಗೂ ಅವರ ಅವಲಂಬಿತರಿಗೆ ತಲುಪುವ ಹಾಗೆ ಜೋರಾದ ಕೂಗಿನೊಂದಿಗೆ ವೀರ ಜವಾನ್ ಅಮರ್ ರಹೆ ಎಂದು 3 ಬಾರಿ ಕೂಗಬೇಕು. ವೀರ ಜವಾನ್, ವೀರ ಜವಾನ್, ವೀರ ಜವಾನ್. ಕೊನೆಯದಾಗಿ ಆಪರೇಷನ್ ಸಿಂಧೂರ್ನ ತಿರುಗೇಟಿನ ತೇಜಸ್ಸು. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ 26 ಜನ ನಿರುದ್ದೋಷಿಗಳು, ನಿರಪರಾಧಿಗಳು, ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾದರು. ಅದನ್ನು ಸಹಿಸಲಾಗದ ಸೇನೆ ಮತ್ತು ಕೇಂದ್ರ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ದಿಟ್ಟತನದ ತೀರ್ಮಾನ ಮಾಡಿ ತಕ್ಷಣ ಉಗ್ರರನ್ನು ಮೆಟ್ಟು ಹಾಕಲು ಸಿದ್ಧವಾದ ಭಾರತದ ಶಕ್ತಿಯೇ ಆಪರೇಷನ್ ಸಿಂಧೂರ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರದ ಬಲಿಷ್ಠರಲ್ಲಿ ದೇಶದ ವಿಷಯ ಬಂದಾಗ ದಿಟ್ಟತನ, ಧೈರ್ಯ, ಸ್ಥೈರ್ಯದಿಂದ ಮುನ್ನುಗ್ಗುವ ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರಿಗೆ ಸವಾಲೆಸೆದಿದ್ದ ಉಗ್ರರಿಗೆ ತಕ್ಕ ಪಾಠ ಕಲಿಸಿದೆ ಸಿಂಧೂರ. ಇದೊಂದು ಶಾಶ್ವತ ಇತಿಹಾಸ ಭಾರತೀಯರಿಗೆಲ್ಲ ಎಂದು ಹೇಳಬಹುದು. ಇದೊಂದು ಕೇವಲ ಸೇನಾ ವಿಷಯವಲ್ಲ, ಇದು ತಾತ್ವಿಕ ಹಾಗೂ ನಮ್ಮ ನಿಮ್ಮೆಲ್ಲರ ವಿಜಯ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಗಣ್ಯರು, ಹಿರಿಯರು, ಮಾಜಿ ಸೈನಿಕರು, ಮಾತೆಯರು, ವೀರನಾರಿಯರು, ಮಕ್ಕಳು, ನಾನು ಒಬ್ಬ ಸೈನಿಕನ ತಂದೆಯಾಗಿ ಆ ಸೈನಿಕನ ಮನೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೈನಿಕರು ಪೂರ್ವಜನ್ಮದ ಒಂದು ಕರ್ತವ್ಯ ನಿಷ್ಠೆಯಿಂದ ಹುಟ್ಟುತ್ತಾರೆ ಅಂತ ನನ್ನ ಭಾವನೆ. ಯಾರದೇ ಮನೆ ಆಗಲಿ, ಯಾರೇ ಆಗಲಿ, ಸೈನಿಕರಂದರೆ ಅದೊಂದು ದೊಡ್ಡ ಒಂದು ಕರ್ತವ್ಯ. ಅಂಥ ಜನ್ಮ ಕೊಟ್ಟ ಮಾತೆಯರಿಗೆ ನಾವೆಲ್ಲರೂ ನಮ್ಮನ್ನು ಮಾಡಲೇಬೇಕು. ಮಾತೃದೇವೋ ಭವ. ಈ ಒಂದು ದೇಶದಲ್ಲಿ ಸೈನಿಕ ಹುತಾತ್ಮನಾದರೆ ಅವನು ಹುತಾತ್ಮನಾಗೋದಿಲ್ಲ ಅಂತ ಕಣ್ಣಾರೆ ನಾವು ಕಂಡಿದ್ದೀವಿ. ಸೈನಿಕ ಯಾವಾಗ ಹುತಾತ್ಮ ಸಾಯ್ತಾನೆ ಅಂದರೆ
ಸಮಾಜ ಅವರನ್ನು ಮರ್ತಾಗ ಹುತಾತ್ಮನಾಗ್ತಾನೆ. ಸಮಾಜ ಮರೆಯದ ಸೈನಿಕರು ಯಾವಾಗಲೂ ಹುತಾತ್ಮರಾಗೋದಿಲ್ಲ. ಪ್ಲೀಸ್ ಬಿಲೀವ್ ಮೀ. ಒಂದೂವರೆ ವರ್ಷದಿಂದ ನಾನು ನೋಡ್ತಾನೇ ಇದ್ದೀನಿ, ಸಮಾಜ ನಮ್ಮನ್ನು ಎತ್ತಿ ಹಿಡಿದಿದೆ. ಅದೇ ರೀತಿ ಮಾಜಿ ಸೈನಿಕರು, ನಿವೃತ್ತ ಸೈನಿಕರು, ವೀರನಾರಿಯರು ನಮ್ಮ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು. ಒಂದು ದೇಶನ ಕಾಪಾಡಬೇಕಾದ್ರೆ ಸೈನಿಕರ ಮುಖ್ಯ ಪಾತ್ರ. ಸೈನಿಕರನ್ನು ನಾವು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ವಿ ಕಾಂಟ್ ಬೈ ದ ಸೋಲ್ಜರ್ಸ್. ಯು ಕ್ಯಾನ್ ಬೈ ಟೆಕ್ನಾಲಜಿ, ಯು ಕ್ಯಾನ್ ಬೈ ವೆಪನ್ಸ್, ಬಟ್ ಅದನ್ನೆಲ್ಲ ನಡೆಸಬೇಕು, ದೇಶ ಕಾಯಬೇಕು ಅಂದರೆ ಸೈನಿಕರನ್ನ ನಾವೇ ಎತ್ತಬೇಕು, ನಾವೇ ಬೆಳೆಸಬೇಕು. ಅದಕ್ಕೆ ಒಂದು ಸೋಷಿಯಲ್ ಎನ್ವೈರನ್ಮೆಂಟ್ ನಮ್ಮ ದೇಶದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಪ್ರವೃತ್ತರಾಗಿ ನೀವೆಲ್ಲ ಮಾಜಿ ಸೈನಿಕರ ಸಂಘ ಏನು ಹೋರಾಡ್ತಾ ಇದ್ದೀರಾ, ಏನು ದೇಶಭಕ್ತಿಯ ಒಂದು ಅಲೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀರಾ, ಇದೆಲ್ಲ ಮುಖ್ಯ. ಇನ್ನು ಜಾಸ್ತಿ ಮಾತಾಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ದೇಶ ಮೊದಲು, ದೇಶಕ್ಕಾಗಿ ಹುತಾತ್ಮರಾದ ಯೋಧರಿಗೆ ವಂದಿಸುತ್ತಾ, ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿನನ್ನು ನೆನೆಸುತ್ತಾ, ಇವತ್ತಿನ ಮಾಜಿ ಸೈನಿಕರಿಗೆ ಸಂಘಟನೆಗಳನ್ನ ಬೆಳೆಸೋದಕ್ಕಿಂತ ಭಾಳ ಮುಖ್ಯ ಪಾತ್ರ ವಹಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ವೀರನಾರಿ ಘಟಕದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ, ಸಹಕರಿಸಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮುಖಂಡರುಗಳಿಗೂ ಸಹ ನಮಸ್ಕರಿಸುತ್ತಾ, ಹಾಗೆಯೇ ಬಹಳ ಮುಖ್ಯವಾಗಿ ನಮ್ಮ ಸೈನಿಕ ಅಧಿಕಾರಿಗಳಾದಂಥ ಅಖಿಲ್ ಸರ್ ಹಾಗೆ ರಘುರಾಮ್ ಸರ್ ಅವ್ರಿಗೂ ಸಹ ಇನ್ನೂ ಅನೇಕ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ವಂದಿಸುತ್ತಾ, ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ಳಲ್ಲ, ನಾನೊಬ್ಬ ಕಾರ್ಯಕರ್ತ, ಸಂಘಟನಾ ಕಾರ್ಯಕರ್ತ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಸಂತೋಷಿ ಅವ್ರ ಹತ್ರ ನಾವು ತುಂಬ ಚಿಕ್ಕವರು, ಒಂದ್ಸರಿ ಸಂಘಟನೆ ವಿಚಾರ ತುಂಬ ಸಂಘಟನೆ ಮಾಡಬೇಕು ಅಂದ್ರಲ್ಲ, ಇಲ್ಲ ಸಂಘಟನೆ ಕಟ್ಟಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರಲಿಲ್ಲ. ಕೋವಿಡ್ ಸಮಯದಲ್ಲಿ ಒಂದು ಸಣ್ಣ ಅವಕಾಶ ಸಿಕ್ತು. ಆಗ ತಾನೇ ನಿವೃತ್ತಿ ಆಗಿ ಒಂದು ಎರಡು ತಿಂಗಳಾದಂಥ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ನಾವು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು, ಕೋವಿಡ್ ವಾರಿಯರ್ಸ್ ಡ್ಯೂಟಿ ಮಾಡೋಣ ಅಂತ ನಾವು ಒಂದು ಸಂಘಟನೆ ಮಾಡಿದ್ವಿ. ಮೊದಲನೇ ದಿನ 2, ಎರಡನೇ ದಿನ 8, ಒಂದು ವಾರದಲ್ಲಿ ಸುಮಾರು 60 ಜನ ಜೊತೆಗೂಡಿದ್ವಿ, ಒಂದು ಸಂಘಟನೆ ಕಟ್ಟಿದ್ವಿ. ಎಲ್ಲರೂ 2,500 ಪೆನ್ಷನಲ್ಲಿ 2,500 ರೂಪಾಯಿ ಹಾಕಿ ರೇಷನ್ ಕಿಟ್ನ ಬಡವರಿಗೆ ಹಂಚಿಕೆ ಮಾಡೋದ್ರಿಂದ ನಮ್ಮ ಸಂಘ ಸ್ಟಾರ್ಟ್ ಆಯಿತು. ಸಂಘ ಸ್ಟಾರ್ಟ್ ಆಗಿದ್ದಂಗೆ ಗೊತ್ತಾಯಿತು ನಾವು ಬೆಂಗಳೂರಿನಲ್ಲಿ ಸಿಟಿನಲ್ಲಿದ್ವಿ, ಚೆನ್ನಾಗಿದ್ದೀವಿ, ನಮಗೇನು ಸಮಸ್ಯೆ ಇಲ್ಲ ಅಂತ. ಸಂಘ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯಿತು ಮಾಜಿ ಸೈನಿಕನ ಸಮಸ್ಯೆ ಅಲ್ಲ. ನಮ್ಮಲ್ಲಿ ಕೆಲವರು ಹೇಳಕ್ಕೆ ಇಚ್ಛೆ ಪಡ್ತಾರೆ, ಸಮಾಜ ಒಂದು ಲೋಕಾರೂಢಿಯಾಗಿ ಕಟ್ಟ ಕಡೆಯ ವ್ಯಕ್ತಿ ಅಂತ ಹೇಳ್ತಾರೆ. ನಾನು ಸೈನಿಕ ಪ್ರತಿನಿಧಿಯಾಗಿ ನೋವಿನಿಂದ ನೋಡುತ್ತೀನಿ, ನಾವೇ ಕಟ್ಟ ಕಡೆಯ ವ್ಯಕ್ತಿಗಳು, ಮಾಜಿ ಸೈನಿಕರು, ವೀರ ನಾರಿಯರು. ಯಾಕೆ ಅಂದರೆ ನಮಗೆ ಗ್ಯಾರಂಟಿ ಸಿಗಲ್ಲ, ಲೋನು ಏನು ಸರ್ಕಾರದಲ್ಲಿ ಸಿಗುವಂಥ ಮೂಲ ಸೌಕರ್ಯಗಳು ಕಾನೂನುಬದ್ಧವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಇಲಾಖೆನೇ ಇದೆ, ಅದ್ರಲ್ಲಿ ಯಾರೂ ನಮ್ಮನ್ನು ಪರಿಗಣಿಸೋದೇ ಇಲ್ಲ. ಏನಕ್ಕೆ ಅಂದರೆ ನಾವು ಪೆನ್ಷನ್ ತಗೊತೀವಿ. ಆದರೆ ಪೆನ್ಷನ್ ತಗೊಂಡ್ರು ಕೂಡ ನಮ್ಮಲ್ಲಿ ಎಷ್ಟು ವೀರನಾರಿ, ಇವತ್ತೊಂದು ದಿನ 100 ವೀರನಾರಿ ಜನ ಇಲ್ಲಿದ್ದಾರೆ, ಅವರು ಕುಟುಂಬ ನಡೆಸ್ಲಿಕ್ಕೂ ತುಂಬ ಕಷ್ಟ. ಯಾರಿಗೂ ಗೊತ್ತಿಲ್ಲ ಇವತ್ತಿನ ಕರ್ನಾಟಕದಲ್ಲಿ, ಕರ್ನಾಟಕ ರಾಜ್ಯದಂತ ಯಾವುದೇ ಸಮಾಜ ಇರ್ಬೋದು, ಅಧಿಕಾರಿಗಳಿರ್ಬೋದು, ಸಚಿವರಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲರೂ ಅಷ್ಟೇ ಕೇವಲ ನಮ್ಮನ್ನ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾತ್ರ ನಮಗೆ ಸನ್ಮಾನಿಸೋದು. ಅದು ಸನ್ಮಾನಿಸೋದಷ್ಟೇ, ಗೌರವ ಅಲ್ಲ, ಕೇವಲ ಸನ್ಮಾನಿಸೋದು, ಪ್ರಾಮಾಣಿಕವಾಗಿ ಗೌರವಿಸೋದು. ಅಂದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಇಲ್ಲ ಒಂದು ಜಿಲ್ಲಾ ನಾವು ಕಂಡಂಗೆ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲರನ್ನ ಪರಿಗಣಿಸ್ತಾರೆ. ಸಾಧಕರಿಗೆ
ಇದು ನಮ್ಮ ಇದು ಯಾವ ರೀತಿ ಅಂದರೆ ನಮ್ಮ ರಿಯಲ್ ಹೀರೋ ಅಂತೀರಿ. ಒಂದು ಎಕ್ಸಾಂಪಲ್ಲು, ರಿಯಲ್ ಹೀರೋಗಿರೋ ಗೌರವ ರಿಯಲ್ ಹೀರೋಗಿಲ್ಲ. ಯಾಕೆಂದ್ರೆ ಅವ್ರಿಗೆ ಸಾಧಕರ ಪಟ್ಟಿಗಳಲ್ಲಿ ಅವ್ರಿಗೆ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರ ಕೊಡುತ್ತೆ, ಅವ್ರಿಗೆ ಕೊಡುವಂತ ಸೌಲಭ್ಯಗಳೆಲ್ಲ ಕೊಡುತ್ತೆ. ಆದ್ರೆ ಸೈನಿಕರಿಗೆ ರಿಯಲ್ ಹೀರೋ ಅಂತಾರೆ, ಅವ್ರಿಗೆ ಯಾವುದು ಇಲ್ಲವೇ ಇಲ್ಲ. ಇದು ನನಗೊಂದು ಪ್ರಶ್ನೆ ಕೂಡ, ಏನಕ್ಕೆ ನಾವು ಎಲ್ಲರೂ ರಾಷ್ಟ್ರೀಯ ಹಬ್ಬಗಳಂತಾರೆ, ಗೌರವಿಸ್ತಾರೆ. ಇವತ್ತು ಕೂಡ ನಾವೆಲ್ಲ ಮಾಧ್ಯಮಗಳಿರ್ಬೋದು, ಎಲ್ಲ ಪಕ್ಷಗಳು ಕೂಡ ಆ ಯುದ್ಧವನ್ನ, ಸಿಂಧೂರ ಯುದ್ಧನ ವಿಜೃಂಭಣೆಯಿಂದ ಮಾಡಿದ್ವಿ, ನಾವು ಕೂಡ ಆಚರಿಸ್ತಾ ಇದ್ದೀವಿ. ಆದರೆ ಸೈನಿಕ ಒಬ್ಬ 17 ವರ್ಷದಿಂದ 32 ವರ್ಷ ಸೇವೆ ಸಲ್ಲಿಸ್ತಾನೆ. ಮನೆ ಬಿಟ್ಟು, ಮಠ ಬಿಟ್ಟು, ಮಕ್ಕಳ ವಿದ್ಯಾಭ್ಯಾಸದ ಗಮನ ಕೊಡಲ್ಲ. ತನ್ನ ತಂದೆ ತಾಯಿಗಳು ಏಜ್ ಆಗಿರಿದ್ರು ಸಹ ಬಾರ್ಡರ್ಗಳಲ್ಲಿ, ಸಿಯಾಚಿನು, ಗ್ಲೇಷಿಯರು, ಕಾರ್ಗಿಲ್ಲು, ಕಠಿಣ ಪ್ರದೇಶಗಳಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟೋ ಜನ, ಇವತ್ತು ನಮಗೆ ಇಂಜೂರ್ಡ್ಗಳು ಒಬ್ಬೊಬ್ರು ಇಲ್ಲಿ ಎಷ್ಟು ಜನ ಕೂತಾರೆ, ಪ್ರತಿಯೊಬ್ಬರು ಇಂಜೂರ್ಡ್ ಆಗಿರ್ತಾರೆ. ಎಲ್ಲೋ ಕೆಲವು ವ್ಯಕ್ತಿಗಳು ಇಂಜೂರ್ಡ್ ಆಗಿರಲ್ಲ ಸೇನೆಯಲ್ಲಿ ಸೇವೆ ಮಾಡಬೇಕಾದ್ರೆ. ಆದರೆ ಅವ್ರಿಗೆ ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳು, 1969 ಆಕ್ಟ್, ಎಲ್ಲರಿಗೂ ಜಮೀನು ಅಂತ ಸುಮಾರು 30-40 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಾವಂತೂ ಸತತವಾಗಿ 7 ವರ್ಷದಿಂದ ರೋಡ್ ಹೇಳ್ಬಿಟ್ಟಿದ್ದೀವಿ, ವಿಧಿನೇ ಇಲ್ಲ ನಮಗೆ, ರೋಡ್ ಹೇಳ್ಬಿಟ್ಟಿದ್ದೀವಿ. ಆದ್ರೆ ನಮ್ಗೇನಂದ್ರೆ ಪ್ರಶ್ನೆ ಅಂದ್ರೆ, ನಮ್ಮಿಲ್ಲೊಬ್ರು ಪಾಪ 17 ದಿನ ಉಪವಾಸ ಕೂತಿದ್ರು, ಶಿವಾನಂದ ಅಂತ ಇಲ್ಲೇ ಕೂತಿದ್ದಾರೆ. 17 ದಿನ ಉಪವಾಸ ಕೂತಿದ್ರು, ಅವ್ರಿಗೆ ಜಮೀನು ಕೊಡ್ಲೇ ಇಲ್ಲ. ಬಟ್ ಆಕ್ಟ್ ಅಲ್ಲಿ ಇದೆ, ಸರ್ಕಾರದ ಸುತ್ತೋಲೆಗಳಿದೆ, ಸರ್ಕಾರದ ಜೀವ ಇದೆ, ಸರ್ಕಾರದ ಏನು ಆಕ್ಟ್ ಬದಲಾಯಿಸಕ್ಕಾಗಲ್ಲ. ಆದ್ಮೇಲೆ ಆಕ್ಟ್ ಅಲ್ಲಿ ಕೊಡ್ಲೇಬೇಕು ಅನ್ನೋದು ರೂಲ್ ಇದೆ. ಆದ್ರೆ ಜಮೀನು ಲಭ್ಯತೆ ಇಲ್ಲ ಅಂತ ಈಸಿಯಾಗಿ ಹೇಳ್ತಾರೆ. ನಮ್ಗೆ ಗೊತ್ತು ಜಮೀನಿದೆ, ನಾವೇ ಉಳುಮೆ ಮಾಡ್ತಿರ್ತೀವಿ, ಜಾಗ ನಮ್ದೇ ಇರ್ತದೆ, ನಮ್ದೇ ಸರ್ವೆ ನಂಬರು, ನಾವೇ ಜಮೀನು ಉಳುಮೆ ಮಾಡ್ತಿರ್ತೀವಿ. ಆದ್ರೆ ಜಮೀನು ಕೊಡಲ್ಲ, ಜಮೀನು ಲಭ್ಯತೆ ಇಲ್ಲ ಅಂದ್ಬಿಟ್ಟು ತಹಸೀಲ್ದಾರ್ ಕೊಡ್ತಾರೆ, DC ಓಪನ್ ಆಗಿ ಹೇಳ್ತಾರೆ ನಮ್ಮಲ್ಲಿ ಜಮೀನು ಲಭ್ಯತೆ ಇಲ್ಲ. ನಾನು ಮೊನ್ನೆ ಕೂಡ ಒಂದು ಚಿಕ್ಕಬಳ್ಳಾಪುರ DC ರವೀಂದ್ರ ಅವ್ರನ್ನ ಭೇಟಿಯಾದೆ. ಸರ್, ಜಮೀನು ಇದೆ, ಒಂದಿಷ್ಟು ಕೊಟ್ರು ನನಗೆ. ನಮ್ಮ ಯಾರೋ ಮುಖಂಡರು, ಅಲ್ಲಿ ಸ್ಥಳೀಯವಾಗಿ BJP ಮುಖಂಡ್ರನ್ನೇ ನನಗೆ ಕೊಟ್ರು. ಸರ್, ಇಷ್ಟು ನನಗೆ ಸರ್ವೆ ನಂಬರ್ಲಿ ಜಮೀನಿದೆ ಸರ್ ಅಂತ. ಆದ್ರೆ ಕೇವಲ 17 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ನಮ್ಮ ಸೈನಿಕನ್ ಕೊಡ್ಲಿಲ್ಲ. ಕೊನೆಗೆ ನಾನೇ ಹೋಗಿ, ಸರ್ ಏನ್ ಮಾಡ್ಬೋದು, ಒಂದು ಪರ್ಸನಲ್ ಆಗಿ ನಾನು ಅಟೆಂಡ್ ಮಾಡಿದೆ ಅವ್ರಿಗೆ. ಸರ್, ಜಮೀನು ಐತೆ ಅಲ್ಲಿ, 2 ಜಾಗ ತೋರಿಸಿದ್ದೀನಿ, ಆಲ್ರೆಡಿ ತೋರಿಸಿದ್ದಾರೆ ಅವ್ರಿಗೆ, ಜಮೀನು ಐತಲ್ವಾ ಅಲ್ಲಿ, ಆದ್ರೂ ಜಮೀನು ಕೊಡಲ್ಲ. ಅಂದ್ರೆ ಸಿಸ್ಟಮ್ ಏನಾಗಿದೆ ಅಂದ್ರೆ, ಸೈನಿಕರಿಗೆ ಜಮೀನು ಎಲ್ಲೂ ಸಿಗಲ್ಲ ಅಂತ ಬರ್ದಿ, ಇನ್ನು ಫ್ಯೂಚರ್ ಅಲ್ಲೂ ಕೊಡಲ್ಲ ಅನ್ನೋ ಮನವರಿಸದಲ್ಲಿ ಸರ್ಕಾರಗಳು ಬಂದ್ಬಿಟ್ಟಿದೆ. ಆದ್ರೆ ನಾನ್ ಕೇಳ್ಕೊಳ್ಳೋದು, ಸಂತೋಷ್ ಜಿ ಸರ್ ಗಮನಕ್ಕೆ ತರ್ತಾ ಇದ್ದೀನಿ, ನಾನಿಲ್ಲಿ ಮಾಡ್ತಿಲ್ಲ, ಅವ್ರ ಗಮನಕ್ಕೆ ತರ್ತಿದ್ದೀನಿ. ಸೈನಿಕರಿಗೆ ಮೀಸಲಾಗಿರುವಂತ ಸುಮಾರು 30-40 ವರ್ಷ ಹಿಂದೆಯಿಂದನೇ ಸೈನಿಕರಿಗೆ ಮೀಸಲಾತಿರುವ ಜಮೀನುಗಳು ಸಕಲೇಶ್ಪುರದಲ್ಲಿ ಸುಮಾರು 5,000 ಎಕರೆಗಿನ ಹೆಚ್ಚು ಜಮೀನು ನಮ್ಮ ಮಾಜಿ ಸೈನಿಕರಿಗೆ, ವೀರನಾರಿಗೆ ಮೀಸಲಿಟ್ಟಿದೆ. ಹುಣಸೂರಿನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಜಮೀನುಗಳು ಮಾಜಿ ಸೈನಿಕರಿಗೋಸ್ಕರ ಮೀಸಲಾಗಿಟ್ಟಿದೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಮೀಸಲಿಟ್ಟಿದೆ. ಅದೇ ರೀತಿ ಅರಸೀಕೆರೆ. ಈ ಮೀಸಲಿಟ್ಟಿರುವಂಥದ್ದು ನಮಗಾಗಿ ಮೀಸಲಿಟ್ಟಿದ್ದು, ನಮ್ಮ ಭೂಮಿ ನಮಗೆ ಇಲ್ಲ. ನಾವೇ ಮುಂದಿನ ಹೋರಾಟ ನಂದು ಅದೇ ಆಗಿದೆ, ನಮ್ಮ ಭೂಮಿ ನಮ್ಮ ಹಕ್ಕು. ಇವಾಗ ಎಲ್ಲರೂ ನಮ್ಮ ಮತ ನಮ್ಮ ಹಕ್ಕು ಅಂತ ಹೋದ್ರು, ನಾವ್ ಹೇಳ್ತೀವಿ ನಮ್ಮ ಭೂಮಿ ನಮ್ಮ ಹಕ್ಕು. ಅಂದ್ರೆ ಸೈನಿಕರು ಇವತ್ತಿನ ದಿನ ಭೂಮಿ ಕೇಳಕ್ ಆಚೆ ಬರ್ಬೇಕು, ನಿವೇಶನ ಕೇಳಕ್ ಆಚೆ ಬರ್ಬೇಕು, ಉದ್ಯೋಗ 10% ಅಂತಾರೆ ನಮ್ಗೆ, ಅದನ್ನು ನಮ್ಮ ಸರ್ಕಾರಿ ಸುತ್ತೋಲೆಯಲ್ಲಿದೆ. ಆದ್ರೆ 10% ನಿಜವಾಗ್ಲೂ ಸಿಗಲ್ಲ. ಅದರಲ್ಲಿ ಮುಂಚೆ ನಾನು ನೋಡ್ದಂಗೆ ಕುಮಾರಸ್ವಾಮಿ ಸರ್ ಗೌರ್ಮೆಂಟ್ ಫಸ್ಟ್ ಬಂದಿದೆ, ಅದಕ್ಕಿಂತ ಮುಂಚೆ ನಮಗೆ ರಿಟೈರ್ಡ್ ಆದ್ಮೇಲೆ ಬಂದ ತಕ್ಷಣ ಜಾಬ್ ಸಿಗೋದು, ಅದಕ್ಕೇನ್ ಮಾಡಿದ್ದಾರೆ ಅಂದ್ರೆ 35% ಕಂಪಲ್ಸರಿ ತೆಗಿಲೇಬೇಕು ಅಂತ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಕಾಂಪಿಟೇಟಿವ್, ಇವತ್ತಿನ ಏನು ಯಂಗ್ಸ್ಟರ್ಸ್ ಇದ್ದವ್ರಿಗೆ ನಾವು ಅವ್ರ ಮೇಲೆ ಕಾಂಪಿಟೇಷನ್ ಮಾಡಬೇಕು. ಅದೇ ಕ್ವಶನ್ ಪೇಪರು, ಅದೇ ಇವಾಗ ನಾವು ಗ್ಲೇಸಿಯರ್ ಸಿಯಾಚಿನ್ಗೆ ಹೋದ್ರೆ ನಮ್ಮ ಮೆಂಟಾಲಿಟಿ ಎಷ್ಟಿರುತ್ತೆ ಅಂದ್ರೆ ಐಕ್ಯೂ ಲೆವೆಲ್ನೇ ಕಮ್ಮಿ ಇರ್ತದೆ. ಈಗಲೇ ಎಷ್ಟು ಜನ 90% ಮ್ಯಾಕ್ಸಿಮಮ್ ಮಾಡೋದು. ಆದ್ರೆ ನಮಗೆ ಆ ಉದ್ಯೋಗದಲ್ಲೂ ಕೂಡ ಅವಕಾಶಗಳು ಸಿಗದಾಗಿಂದ ಪರಿಸ್ಥಿತಿ ಸರ್ಕಾರ ತಂದಿದೆ.
ಅದ್ರ ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ, ಮಕ್ಕಳಿಗೆಲ್ಲರೂ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅಂದ್ರೆ ಅದರಲ್ಲೂ ಮುಂಚೆ 2007 ತೆಗೆದಾಕ್ಬಿಡ್ತಾರೆ. ಮುಂಚೆ 5% ಇತ್ತು, ಇವಾಗ 5% ಕೊಡಲ್ಲ, ಕೇವಲ 8 ಸೀಟ್ ಕೊಟ್ಟರು. ಎಷ್ಟು? 8 ಸೀಟು. ಅದರಲ್ಲಿ ಕೆಲವರು ಬರ್ತಾರೆ, ಸರ್ವಿಸ್ ಪರ್ಸನ್ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ, ಅದನ್ನು ತಗೊಂಡೋಗ್ತಾರೆ. ಮತ್ತೆ ನಮ್ಮ ಮಾಜಿ ಸೈನಿಕರು, ವೀರನಾರಿ ಮಕ್ಕಳು ಎಲ್ಲಿ ಹೋಗ್ಬೇಕು? ಈ ಕಡೆ ಜಮೀನು ಇಲ್ಲ, ನಿವೇಶನ ಇಲ್ಲ, ಉದ್ಯೋಗ ಇಲ್ಲ, ಜೊತೆಗೆ ಮೆಡಿಕಲ್ ಸೀಟ್ ಆಗಲಿ ಇನ್ನೊಂದಿಲ್ಲ. ಸುಮಾರು ಇದಕ್ಕಿಂತ ಹೆಚ್ಚು ಸವಲತ್ತುಗಳು. ನಾನು ಅದಕ್ಕೆ ಕಟ್ಟಕಡೆಯ ವ್ಯಕ್ತಿ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮನ್ನು ಯಾವುದಕ್ಕೂ ಪರಿಗಣಿಸಲ್ಲ, ಅಥವಾ ನಾವು ಸ್ವಾವಲಂಬಿ ಜೀವನ ಬದುಕೋದಕ್ಕೆ ನಮ್ಗೆ ಇವಾಗ ಎಲ್ಲ ನಿಗಮಗಳಲ್ಲೂ ಲೋನ್ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಅವ್ರವರು ಒಂದು ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ, ಬ್ಯೂಟಿ ಪಾರ್ಲರ್ ಎಲ್ಲದಕ್ಕೂ ಕೊಡ್ತಾರೆ. ನಾವು ಏಜ್ ಒಂದು ಆವರೇಜ್ ಏಜ್ ಇರ್ತೀವಿ, 35, 40, 45 ಇರ್ತಾರ. ನಮ್ಗೆ ಅದನ್ನ ಪರಿಗಣಿಸಲ್ಲ. ಅದನ್ನಾರು ಕೊಡ್ಬೋದಲ್ವಾ? ಅದನ್ನೂ ಕೊಡಲ್ಲ. ಆದ್ರೆ ಯಾವುದೋ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಸೈನಿಕ ಅಂತ ವರ್ಣನೆ ಮಾಡ್ತಾರೆ, ಎಲ್ಲದಕ್ಕೂ ವರ್ಣನೆ ಮಾಡ್ತಾರೆ, ಎಲ್ಲರೂ ಸೈನಿಕ ಅಂತ ಇದು ಮಾಡ್ತಾರೆ. ಆದ್ರೆ ನಮ್ಮನ್ನ ಯಾಕೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಬಲಿದಾನ ಮಾಡಿದಂತ ಕುಟುಂಬಗಳಿಗೆ ಕಟ್ಟಕಡೆಯ ವ್ಯಕ್ತಿಯ ಒಂದು ಸ್ಥಾನವನ್ನ ಕೊಡ್ತಿದ್ದಾರೆ. ಇನ್ನೂ ಕೂಡ ಈಗ ಹೊಸದಾಗಿ ಆಕ್ಟ್ ಇನ್ನೊಂದು ಮಾಡ್ತಿದ್ದಾರೆ. ಜಮೀನು ಲಭ್ಯತೆ ಇಲ್ಲ, ಜಮೀನು ಕೊಡಲ್ಲ, ನಿವೇಶನನೂ ಕೊಡಲ್ವೇನೋ ನನಗೆ ಗೊತ್ತಿಲ್ಲ. 2021 ಜೀವ ಆಗುತ್ತೆ. 2021 ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ ಹೋರಾಟ ಕೂತ್ಕೊಂತೀವಿ. ಮೊನ್ನೆ ಬಸವರಾಜ್ ಸರ್, ಬೊಮ್ಮಾಯಿ ಸರ್ ಇದ್ರು. ನಾವು ಮನೆಗೆ ಭೇಟಿ ಮಾಡ್ಕೊಂಡಿದ್ವಿ, ಮನೆಗೂ ಸಹ ಹೋಗಿದ್ವಿ. ಆ ಸಮಯದಲ್ಲಿ ಚೇಂಜ್ ಆಗ್ತದೆ ನಿವೇಶನಕ್ಕೆ. ಅಂದ್ರೆ ಎಲ್ಲರೂ ಜಮೀನಾಗಿ ಹೈಕೋರ್ಟ್ಗೆ ಮೆಟ್ಲು ಹತ್ತಿದಾಗ, ಹೈಕೋರ್ಟ್ಗೆ ಜಾಸ್ತಿ ಆದಾಗ ನಮ್ಮ ಮಾಜಿ ಸೈನಿಕ ನಿವೇಶನಕ್ಕೆ ಅಂತ ಮಾಡಿದ್ರು. ಆದ್ರೆ ಇವತ್ತಿನವರೆಗೂ ಯಾರಿಗೂ ಸೈಟ್ ಕೊಟ್ಟಿಲ್ಲ. ಯಾರಿಗಾದ್ರು ಸೈಟ್ ಸಿಕ್ಕಿದ್ಯಾ? ಯಾರಿಗೂ ಸಿಕ್ಕಿಲ್ಲ. ಇವತ್ತಿನ ಪರಿಸ್ಥಿತಿ ಬರೀ ಸರ್ಕಾರದ ಸವಲತ್ತುಗಳು ಪುಸ್ತಕ ಬದನೆಕಾಯಿ ತರ ಜೀವಗಳಲ್ಲಿ ಮಾತ್ರ ಇದೆ. ನಾವು ಯಾರನ್ನು ಕೇಳೋದು, ಯಾರನ್ನು ಬಿಡೋದು? ಈ ಕಡೆ ಸೈನಿಕರು, ಶಿಸ್ತುಬದ್ಧ ಸೈನಿಕರು ರೋಡ್ ಬೇರೆ ತರ ನಾವು ಸ್ಟ್ರೈಕ್ ಮಾಡೋಕ್ಕಾಗಲ್ಲ. ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ಎಲ್ಲ ವೀರ ಸೈನಿಕರನ್ನ ಮತ್ತು ಸಾಮಾನ್ಯ ನಾಗರಿಕರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ, ಅವ್ರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಸ್ವಾತಂತ್ರ್ಯದ 79ನೇ ಮಹೋತ್ಸವದ ಹಿನ್ನೆಲೆಯ ಈ ಕಾರ್ಯಕ್ರಮದ ವೇದಿಕೆನೂ ತುಂಬ ಅಪೂರ್ವವಾಗಿರ್ತಕ್ಕಂಥ ವೇದಿಕೆ, ಪವಿತ್ರವಾಗಿರ್ತಕ್ಕಂಥ ವೇದಿಕೆ. ಹಾಗೆ ಇವತ್ತಿನ ಸಭೆ ಮತ್ತು ಸಭಿಕರು ಕೂಡ ನಾನು ಅಂದ್ಕೊಳ್ತೀನಿ, ಸೇರಿರ್ತಕ್ಕಂಥ ಬಹುತೇಕ ಜನರಿಗೆ ಈ ಸಭೆಯಲ್ಲಿರ್ತಕ್ಕಂಥ ಮಾಜಿ ಸೈನಿಕರು, ವೀರನಾರಿಯರು, ಅವರ ಕುಟುಂಬದ ಸದಸ್ಯರು, ಅವರೆಲ್ಲರೂ ಪ್ರಾತಸ್ಮರಣೀಯರು ನಮಗೆ. ಆ ಥರದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ 62, 65 ಮತ್ತು 71ರ ಬಾಂಗ್ಲಾ ಯುದ್ಧ, ಈ 3 ಯುದ್ಧಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮೊಹಮ್ಮದ್ ಶರೀಫ್ ಸಾಹೇಬ್ರೆ, ಮಾಜಿ ಸೈನಿಕರ ಸಂಘದ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಣ್ಣ ಅವರೇ, ಇದೀಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ, ಯು ಕ್ಯಾನ್ ಬೈ ವೆಪನ್ಸ್, ಯು ಕ್ಯಾನ್ ಬೈ ಟೆಕ್ನಾಲಜಿ, ಬಟ್ ಯು ಕ್ಯಾನ್ಟ್ ಬೈ ಎ ಮಾರ್ಟಿಯರ್, ಯು ಕ್ಯಾನ್ಟ್ ಬೈ ಎ ಸೋಲ್ಜರ್ ಅಂತ ತನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂಡಿರ್ತಕ್ಕಂಥ ಕ್ಯಾಪ್ಟನ್ MV ಪ್ರಾಂಜಲ್ ಬಲಿದಾನಿ ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ MV ವೆಂಕಟೇಶ್ ಅವರೇ, ಮಾಜಿ ಸೈನಿಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವೇಣು ಅವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಜಯಣ್ಣ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಗೋಪಿನಾಥ್ ರೆಡ್ಡಿ ಅವರೇ, ಅನೇಕ ಸಾಮಾಜಿಕ ರಾಜಕೀಯ ಮುಖಂಡರೇ, ಸಭಿಕರೇ, ಶ್ರದ್ಧೆಯ ತಾಯಂದ್ರೆ, ಆತ್ಮೀಯ ಯುವಕ ಸನ್ಮಿತ್ರರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ರಾಜ್ಯದ ಅನೇಕ ಕಡೆಗಳಿಂದ ಬಂದಿರತಕ್ಕಂಥ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳೇ, ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರೇ, ಅವರ ಕುಟುಂಬ ವರ್ಗದವರೇ, ಹಾಗೆ ಶ್ರದ್ಧೆಯ ವೀರನಾರಿಯರೇ. ಯುದ್ಧಸ್ಯ ವಾರ್ತಾರಮ್ಯ ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯ ಇದೆ ಅಂಥದ್ದೇ. ಯುದ್ಧದ ಕತೆ ಯಾವಾಗಲೂ ಕೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಅಂತ. ದೂರದಲ್ಲೆಲ್ಲೋ ಯುದ್ಧ ನಡೀತಾ ಇರುತ್ತೆ, ನಮ್ಗೆ ಅದರದ್ದೇನು ಸಂಬಂಧ ಇರೋದಿಲ್ಲ. ಇವತ್ತು TV ಮತ್ತು ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಮ್ಮನ್ನು ಅದನ್ನು ಗ್ರಾಫಿಕ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ತುಂಬ ಚೆನ್ನಾಗಿ ಯಾವ ನೋವು ನಮಗಿಲ್ಲದೆ, ಯಾವ ಏಟು ನಮಗಿಲ್ಲದೆ, ಪೆಟ್ಟು ನಮಗಿಲ್ಲದೆ, ಯಾವ ಬೆವರು ಹರಿಸ್ಬೇಕಾಗಿಲ್ಲದೆ ನಾವು ಆ ಯುದ್ಧದ ಅನುಭವವನ್ನು ಅದನ್ನು ನೋಡ್ತಾನೆ ತಗೊಳ್ಳುವಂಥ ಕಾಲ ಇದು. ಯಾವಾಗಲೂ ಹಾಗೆ ದೂರದಲ್ಲೆಲ್ಲೋ ಯುದ್ಧ ನಡೀತಾ ಇದ್ದರೆ ಇಲ್ಲಿ ಕೂತ್ಕೊಂಡಿರೋರಿಗೆ ಅದೊಂದು ರಮ್ಯವಾಗಿರ್ತಕ್ಕಂಥ ಕತೆ ಅಂತಾರೆ. ಜಯ ಜಯಕಾರ ಹಾಕ್ತೀವಿ, ನಾವು ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತೀವಿ, ಗೌರವ ಸಮರ್ಪಣೆ ಮಾಡ್ತೀವಿ.
ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರು ಹೇಳಿದಾಗೆ ಸನ್ಮಾನ ತುಂಬ ನಡೆಯುತ್ತೆ ಅಂದ. ಆದರೆ ಸನ್ಮಾನಕ್ಕೆ ಯಾವುದೇ ಬೆಲೆನೇ ಇಲ್ಲ. ಯಾಕಂದರೆ ಆ ಸನ್ಮಾನದಿಂದ ಯಾವ ಬೆಲೆನೂ ಇಲ್ಲ, ಸನ್ಮಾನದಿಂದ ಯಾವ ಭಾವನೆಯೂ ಇಲ್ಲ, ಆ ಸನ್ಮಾನದಿಂದ ಅವರ ಹಕ್ಕುಗಳ ಯಾವ ಪಾಲನೆಯೂ ಇಲ್ಲ. ಸನ್ಮಾನ ಮಾತ್ರ ಪ್ರತಿ ವರ್ಷ ಶಾಲೆ ಹಾಕೋದ್ರ ಮುಖಾಂತರ ನಡೀತಾನೆ ಇರುತ್ತೆ. ಯುದ್ಧಸ್ಯ ವಾರ್ತಾರಮ್ಯ, ಇಲ್ಲಿ ನಾನು ಸೇರಿರ್ತಕ್ಕಂಥ ಉಳಿದೆಲ್ಲ ನಾಗರಿಕರು ಯಾರಿದ್ದೀರಿ ಮತ್ತು ಉಳಿದೆಲ್ಲ ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರು ಯಾರಿದ್ದೀರಿ ಅವರನ್ನು ಉದ್ದೇಶಿಸಿ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀರಿ. ನಮ್ಮೆಲ್ಲರಿಗೂ ಅದೊಂದು ಸುಂದರವಾಗಿರ್ತಕ್ಕಂಥ ಕಥಾನಕ. ಆದರೆ 18 ವರ್ಷದ ಪ್ರಾಂಜಲ್ MRPLನಲ್ಲಿ ಹಾಗೆ ಮುಂದುವರಿಬೋದಾಗಿತ್ತು. ತಂದೆ MRPLನಲ್ಲೇ ಅಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇದ್ದರು ಅಂತಲೇ ಮನಸ್ಸಿನಲ್ಲಿ ಇದ್ದಿದ್ದು. ಆ ಸಂದರ್ಭದ ಮಾಧ್ಯಮಗಳನ್ನ ಅವ್ರ ಮಾತುಗಳನ್ನ ಕೇಳಿದಾಗ ನಮಗೆ ಅನಿಸುತ್ತೆ ಒಂದ್ಸಲಿ ಮನಸ್ಸಿನಲ್ಲಿದ್ದಂಥದ್ದು ಅದಮ್ಯವಾಗಿರ್ತಕ್ಕಂಥ ಇಚ್ಛಾಶಕ್ತಿ. ನಾನು ಸೇನೆ ಸೇರಬೇಕು, ನನ್ನ ದೇಶದ ಕೆಲಸ ಮಾಡಬೇಕು ಅಂತ. ಉಳಿದವ್ರಿಗೆಲ್ರಿಗೂ ಇಂಜಿನಿಯರ್ ಆಗಬೇಕು, ಒಳ್ಳೆ ಸಂಬಳದ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಕಟ್ಟಬೇಕು, ಮಕ್ಕಳು ಮದುವೆ ಮಾಡಬೇಕು, ಮೊಮ್ಮಕ್ಕಳನ್ನ ನಡೆಸಬೇಕು, ಇದೇ ಥರದ ಭಾವನೆಗಳು ಅತ್ಯಂತ ಸಹಜವಾಗಿದ್ದರೆ ಪ್ರಾಂಜಲ್ಗೆ ಅನಿಸುತ್ತೆ ನಾನು ಸೇನೆ ಸೇರಬೇಕು, ದೇಶಕ್ಕೆ ಒಂದು ಅಸ್ಥಿರವಾಗಿರ್ತಕ್ಕಂಥ ಬದುಕು ಅಂದ ಅವನ. ಯಾವ ಕಾರಣಕ್ಕೂ ಕೂಡ ಮುಂದೇನು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಬದುಕು. ಬರೀ ಸೈನಿಕರು ಮಾತ್ರ ಅಲ್ಲ, ನಾನು ಪೊಲೀಸ್ ಇಲಾಖೆಯವ್ರ ಬಗ್ಗೆ ಕೂಡ ಅದೇ ಥರ ಹೇಳ್ತೀನಿ. ತುಂಬ ಕೇವಲವಾಗಿ ಮಾತಾಡ್ತೀವಿ ನಾವು ಅನೇಕ ಸಲ ಪೊಲೀಸ್ ಇಲಾಖೆಯ ಬಗ್ಗೆ. ಆದರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಕನಿಷ್ಠ 1000 ಜನ ಪೊಲೀಸರಾದರೂ ಹುತಾತ್ಮರಾಗ್ತಾರೆ, ದೇಶದ ಕೆಲಸದಲ್ಲಿ ಹುತಾತ್ಮರಾಗ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆ ಕಾರಣಕ್ಕೆ ದೇಶದ ಎಲ್ಲ ಕಡೆ ವಾರ್ ಮೆಮೋರಿಯಲ್ ಇರಬೇಕಾದ್ರೆ ದಿಲ್ಲಿಯಲ್ಲಿ ಮೊದಲನೇ ಬಾರಿಗೆ ಪೊಲೀಸ್ ಮೆಮೋರಿಯಲ್ ಕೂಡ ಮಾಡಿದ್ರು. ಯಾಕಂದರೆ ಛತ್ತೀಸ್ಗಢದ ಕಾಡ್ನಲ್ಲಿ, ಛತ್ತೀಸ್ಗಢದ ಬಸ್ತರ್ನಲ್ಲಿ, ಛತ್ತೀಸ್ಗಢದ ಕಾಂಕೇರ್ನಲ್ಲಿ, ಛತ್ತೀಸ್ಗಢದ ಜಗದಾಳ್ಪುರದಲ್ಲಿ, ಛತ್ತೀಸ್ಗಢದ ಅಬೂಜ್ಮಾರ್ನಲ್ಲಿ ಅಲ್ಲೂ ಪ್ರಾಣಾರ್ಪಣೆ ಮಾಡ್ತಕ್ಕಂಥದ್ದು ಕೇಂದ್ರೀಯ ಸಶಸ್ತ್ರ ದಳದ ಅಲ್ಲಿಯ ಪೊಲೀಸ್ನವರು ಅವರು. ಹಾಗೆ ದೇಶಕ್ಕೋಸ್ಕರ ಬಲಿದಾನ ಮಾಡ್ತಕ್ಕಂಥ ಸೈನಿಕರು ಇರ್ಬೋದು, ದೇಶಕ್ಕೋಸ್ಕರ ಬದುಕ್ತಕ್ಕಂಥ ಬಾಳ್ತಕ್ಕಂಥ ಬಲಿದಾನ ಆಗ್ತಕ್ಕಂಥ ಪೊಲೀಸರು ಇರ್ಬೋದು, ಅವ್ರ ಮನಸ್ಸಿನಲ್ಲಿ ದೇಶದ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಇಚ್ಛೆ ಇರುತ್ತೆ. ಆ ಇಚ್ಛೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿರೋರ್ಗೆಲ್ರಿಗೂ ಹೇಳ್ತೀನಿ, ಯಾವ ಪುಸ್ತಕ ಓದಿದ್ರು ಗೊತ್ತಾಗಿಲ್ಲ, ಅವ್ರ ಮನೆಗೆ ಒಂದು 4-6 ಸಲ ಹೋಗಿ ಬರಬೇಕು. ಆ ಥರದ ವ್ಯಕ್ತಿಗಳನ್ನ ಒಂದ್ಸಲಿ 4-6 ಸಲ ಭೇಟಿ ಆಗಿ ಬರಬೇಕು. 2023ನೇ ಇಸ್ವಿಯ ನವೆಂಬರ್ ತಿಂಗಳಿನಲ್ಲಿ ಪ್ರಾಂಜಲ್ ಹುತಾತ್ಮ ಆಗ್ತಾರೆ. ದೇಶದ ಸೇವೆಯಲ್ಲಿ ತನ್ನ ಬದುಕನ್ನು ಒಪ್ಪಿಸ್ತಾರೆ ಒಂದ್ಸಲ. ಅವ್ರ ಮಾನಸಿಕತೆ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು 4 ಘಟನೆ ಹೇಳ್ತೀನಿ. ಸೈನಿಕರ ಮಾನಸಿಕತೆ, ಸೇನೆಗೆ ಸೇರಿದ ಮೇಲೆ ಅವರನ್ನಲ್ಲಿ ಹೇಗೆ ಬೆಳೆಸ್ತಾರೆ, ಅವ್ರು ತಮ್ಮನ್ನು ತಾವು ಹೇಗೆ ಒಡ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಹೋದರೆ ಚೆನ್ನೈಗೆ ಹೋಗುವಂಥ ಹೈವೇಗೆ ಸಿಗುತ್ತೆ ಒಂದ್ಸಲಿ. ನಮ್ಮಲ್ಲಿ ಅನೇಕರು ನಮ್ಮ ಸ್ವಂತದ ಅನುಭವ ನೋಡ್ಕೊಳ್ಳಿ ಒಂದ್ಸಲಿ, ಅಥವಾ ವಿಡಿಯೋಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿ. ಯಾವುದಾದ್ರೂ ಆಕ್ಸಿಡೆಂಟ್ ಅಲ್ಲಾಗಿದ್ದರೆ ಆ ಆಕ್ಸಿಡೆಂಟ್ ಆದಾಗ ತಮ್ಮ ಗಾಡಿಯನ್ನು ಸೈಡ್ಗೆ ಹಾಕ್ಬಿಟ್ಟು ಆಕ್ಸಿಡೆಂಟಲ್ಲಿ ಯಾರಿಗೆ ತೊಂದರೆ ಆಗಿದೆಯೋ ಅವರಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ 100ರಲ್ಲಿ 1-2. ಇನ್ನು ಆಕ್ಸಿಡೆಂಟು ನನಗೊಂದು ಒಳ್ಳೆ ನ್ಯೂಸು, ಅದರ ವಿಡಿಯೋ ತಗೊಂಡ್ರೆ ನಾನು ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು ಅಂತ ವಿಡಿಯೋ ಮಾಡೋರು ಒಂದು 100 ಜನರಲ್ಲಿ ಇನ್ನೊಂದು 10 ಜನ. ಇನ್ನು 190 ಯಾರೋ ಮಾಡ್ತಾರೆ ಸಹಾಯ, ನನಗೆ ಚೆನ್ನೈ ತಲುಪಕ್ಕೆ ಲೇಟ್ ಆಗಿದೆ, ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಫ್ಲೈಟ್ ಇದೆ, ಅಲ್ಲಿ ಯಾರಿಗೋ ಟೈಮ್ ಕೊಟ್ಟಿದ್ದೀನಿ ನಾನು ಅಂತ ಹೋಗಬೇಕು ಅಂತ ಹೇಳೋರು 190 ಜನ. ಇದು ಸಾಮಾನ್ಯ ಸಮಾಜ. ಇದು BL ಸಂತೋಷ್ಗೂ ಅನ್ವಯ ಆಗುತ್ತೆ, ಗೋಪಿನಾಥ್ ರೆಡ್ಡಿಗೂ ಅನ್ವಯ ಆಗುತ್ತೆ, ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ. ನಾವು ಆ 1ರಲ್ಲೂ ಇರ್ಬೋದು, ವಿಡಿಯೋ ಮಾಡೋ 10ರಲ್ಲೂ ಇರ್ಬೋದು, ಅಥವಾ ಮಾಡೋರು ಮಾಡ್ತಾರೆ. ತುಂಬ ಜನ ಇದ್ದಾರೆ ಸಹಾಯ ಮಾಡೋರು, ಲೋಕದಲ್ಲಿ ಏನು ಒಳ್ಳೆಯವ್ರಿಗೇನು ಕೊರತೆ ಇಲ್ಲ ಅಂತ ಅಂದ್ಕೊಂಡು ನಾವು ಪಲಾಯನ ಮಾಡುವಂಥ 90ರಲ್ಲಿ ಬೇಕಾದರೂ ಒಂದಾಗಿರ್ಬೋದು ಅಂತಲೇ. ಆದರೆ ಪ್ರಾಂಜಲ್ಲೋ, ಸಂದೀಪ್ ಉನ್ನಿಕೃಷ್ಣನೋ, ಅಂಗರೇಜ್ ಸಿಂಗೋ, ಈ ಥರದವ್ರ ಭಾವನೆ ಏನಿರುತ್ತೆ ಸೈನ್ಯದಲ್ಲಿ, ಯಾವ ಭಾವನೆ ಬೆಳೆಸ್ತಾರೆ ಅಂತ ನೋಡಿ. ಪ್ರಾಂಜಲ್ ಅವತ್ತು ಹುತಾತ್ಮ ಆಗಬೇಕಾಗಿರಲಿಲ್ಲ. ನನ್ನ ಥರನೋ ನಿಮ್ಮಲ್ಲಿರ್ತಕ್ಕಂಥ ಅನೇಕರ ಥರನೋ ವರ್ತಿಸಿದ್ದಿದ್ರೆ ಪ್ರಾಂಜಲ್ ಅವತ್ತು ಹುತಾತ್ಮ ಆಗಬೇಕಾಗಿರಲಿಲ್ಲ. ಯಾಕಂದರೆ ಪ್ರಾಂಜಲ್ಲು ಆ ಹುತಾತ್ಮ ಆಗೋ ದಿನ ಅವ್ರ ಅಡಗುದಾನದ ಒಳಗೆ ಇದ್ರು ಅವ್ರು ಯಾವ ಕಾರಣಕ್ಕೂ ಗುಂಡಿಗೆ ಬಲಿಯಾಗುವಂಥ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಅವತ್ತು ರಾಜೌರಿಯಲ್ಲಿ ರಾಷ್ಟ್ರೀಯ ರೈಫಲ್ಸ್ನ ತುಕಡಿ ಇವ್ರನ್ನ ಘೇರಾವ್ ಮಾಡಿದಾಗ ಆ ಭಯೋತ್ಪಾದಕರು ನಾಗರಿಕರನ್ನು ಒತ್ತೆ ಇಟ್ಕೊಳ್ತಾರೆ, ನೀವು ಹೊರಗೆ ಬರಲಿಲ್ಲ ಅಂದರೆ ನಾವು ಇವ್ರನ್ನ ಸಾಯಿಸ್ತೀವಿ ಅಂತ. ನೀವು ಸೈನಿಕರು ಹೊರಗಡೆ ಬರಲಿಲ್ಲ ಅಂದರೆ ನಾವು ಇವ್ರನ್ನ ಸಾಯಿಸ್ತೀವಿ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಾಗರಿಕರನ್ನ ಪಾರ್ ಮಾಡಲಿಕ್ಕೆ ಪ್ರಾಂಜಲ್ ಮತ್ತು ಪ್ರಾಂಜಲ್ ತುಕಡಿ ಅಡಗದಾನದಿಂದ ಹೊರಗಡೆ ಬಂದು ಹೋರಾಡ್ತಾರೆ. ಅವ್ರ ಅಡಗದಾನದಲ್ಲಿ ಇದ್ಕೊಂಡೇ ಇರ್ಬೋದಾಗಿತ್ತು. ಅವ್ರ ಅಡಗದಾನದಲ್ಲಿ ಇದ್ದಿದ್ರೆ ಅವ್ರಿಗೆ ಗ್ರ್ಯಾಚುಯಿಟಿ ಸಿಕ್ತಿತ್ತು, ಅವ್ರಿಗೆ ಪೆನ್ಷನ್ನು ಸಿಗ್ತಿತ್ತು, ಅವ್ರ ಮನೆಯವ್ರಿಗೆ ಸನ್ಮಾನನೂ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ ಒಂದ್ಸಲಿ. ಆದರೆ ದೇಶದ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಪ್ರಚಂಡ ಇಚ್ಛಾಶಕ್ತಿ ಆ ಸೇನೆಯಲ್ಲಿ ಯಾವ ಭಾವನೆಯನ್ನು ಬೆಳೆಸುತ್ತೋ, ಹೊರಗಿನ ಸಮಾಜ ಬೆಳೆಸೋದಿಲ್ವೋ ಆ ಭಾವನೆ ಕಾರಣಕ್ಕೋಸ್ಕರ ನಾನು ಬಲಿಯಾದರೂ ಪರವಾಗಿಲ್ಲ, ಆದರೆ ಆ ಸಾಮಾನ್ಯ ನಾಗರಿಕರು ಬಲಿ ಆಗಬಾರ್ದು ಅಂತ ಅಡಗದಾಣದಿಂದ ಹೊರಗಡೆ ಬಂದು ಹೋರಾಟ ಮಾಡ್ತಾರೆ. ಆದರೆ ಒಂದ್ಸಲಿ ಅಡಗದಾಣದಿಂದ ಹೊರಗಡೆ ಬಂದಾಗ ಅವರು ಅಡ್ವಾಂಟೇಜಸ್ ಪೊಸಿಷನಲ್ಲಿದ್ದರು, ಅನುಕೂಲಕರ ಜಾಗದಲ್ಲಿದ್ದರು, ಹಾಗಾಗಿ ಬಲಿ ಆಗ್ತಾರೆ. ಪ್ರಾಂಜಲ್ ಬಲಿಯಾದಾಗ 29 ವರ್ಷ, ಮದುವೆಯಾಗಿ 2 ವರ್ಷ ಆಗಿತ್ತು. ಅವ್ರ ಶ್ರೀಮತಿ ಈಗಲೂ PhD ಮಾಡ್ತಾ ಇದ್ದಾರೆ, ಸ್ಮರಣೆ ಮಾಡ್ತಾ ಇದ್ರು ವೆಂಕಟೇಶ್ ಅವರು.
ನಮಗೆ ಇವತ್ತು ಪ್ರಾಂಜಲ್ ಸಾವನ್ನ, ಪ್ರಾಂಜಲ್ ಬಲಿದಾನವನ್ನು ನೆನ್ಪು ಮಾಡ್ಕೊಳ್ತಕ್ಕಂಥ ಒಂದು ರಮ್ಯವಾಗಿರ್ತಕ್ಕಂಥ ಕಥಾನಕ. ಆದರೆ ಆ ಜಾಗದಲ್ಲಿ ನಮ್ಮನ್ನು ಇಟ್ಕೊಂಡು ನೋಡಿ, ಅಂದರೆ ಆಕ್ಸಿಡೆಂಟ್ ಘಟನೆನ ಇಟ್ಕೊಂಡು ನೋಡಿ, ಚೆನ್ನೈಯಲ್ಲಿ ಯಾರ್ದೋ ರಿಸೆಪ್ಷನ್ಗೆ ಹೋಗಬೇಕು, ಬುಕೆ ಕೊಡಬೇಕು, ನಾನು ಫೋಟೋ ತಗೋಬೇಕು 7:30 ಒಳಗೆ, ನಾನೆಲ್ಲಿ ಸಹಾಯ ಮಾಡೋಕ್ಕಾಗುತ್ತೆ ಅಂತ ಹೋಗುವಂಥ ನಮ್ಮವ್ರಿಗೂ ಅಂತಲೇ ನಾಗರಿಕರನ್ನು ಬಲಿ ಕೊಡಬಾರ್ದು, ನಾನು ಸತ್ರು ಪರವಾಗಿಲ್ಲ ಅಂತ ತನ್ನ ಅಡಗುದಾಣದಿಂದ ಹೊರಗಡೆ ಬಂದಿರತಕ್ಕಂಥ ಪ್ರಾಂಜಲ್ನಂಥ ಲಕ್ಷಾಂತರ ಸೈನಿಕರ ಮನೋಭಾವ, ಅದು ಈ ದೇಶ ಇವತ್ತಿಗೂ ಕೂಡ ಯಾಕೆ ಹಾಳಾಗಿಲ್ಲ, ಇನ್ನೂ ಉಳ್ಕೊಂಡಿದೆ, ಬೆಳೀತಾ ಇದೆ ಅನ್ನೋದಕ್ಕೆ ಅತ್ಯಂತ ದೊಡ್ಡ ಮೂಲಭೂತ ಕಾರಣ. ದೇಶ ಹಾಳಾಗದೇ ಇರೋದಕ್ಕೆ, ದೇಶ ಪಾರಾಗದೇ ಇರೋದಕ್ಕೆ ಇವತ್ತು ಆ 10 ಜನ ವಿಡಿಯೋ ಮಾಡೋರು ಕಾರಣ ಅಲ್ಲ. ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರ್ಬೋದು, ಅಥವಾ ಚೆನ್ನೈಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇದೆ ಅಂತ ಓಡೋಗ್ತಕ್ಕಂಥ 90 ಜನರಿಂದಲೂ ದೇಶ ಬದುಕೋದಿಲ್ಲ. ಆದರೆ ಆ ಒಬ್ಬ ವ್ಯಕ್ತಿ ಯಾರು ಸಹಾಯಕ್ಕೆ ಅಂತ ತನ್ನ ಗಾಡಿ ನಿಲ್ಲಿಸಿ ಸಹಾಯ ಮಾಡ್ತಾನೋ, ಹಾಗೆ ತಂಗದಾಣದಿಂದ ಹೊರಗಡೆ ಬಂದರೂ ನಾನು ಬಲಿಯಾದರೂ ಪರವಾಗಿಲ್ಲ ಅಂತ ಜನರನ್ನ ಪಾರು ಮಾಡ್ತಾನೋ, ಅವ್ರ ಕಾರಣಕ್ಕೆ ಈ ದೇಶ ಜೀವಂತವಾಗಿದೆ ಆ ಕಾಲದಿಂದ ಇವತ್ತಿನವರೆಗೂ ನಿರಂತರವಾಗಿ. ಸಂದೀಪ್ ಉನ್ನಿಕೃಷ್ಣನ್ ಕತೆ ಕೇಳಿದ್ದೀವಿ ನಾವು, ಯಾವ ಕಾರ್ಗಿಲ್ನ ಸ್ಮರಣೆ ಮಾಡೋಕ್ಕೆ ಅಂತ ಬಂದಿದ್ದೀವೋ ನಾವು. ಅದಕ್ಕೆ ಅದೇ ಸಂದರ್ಭದಲ್ಲಿ ನಡೆದಂಥ ಮುಂಬೈ ದಾಳಿ ಸಂದರ್ಭದಲ್ಲಿ ಇದೇ ಸಂದೀಪ್ ಉನ್ನಿಕೃಷ್ಣನ್ 6 ಜನರ ತುಕಡಿ, ಅದಕ್ಕೆ ಸಂದೀಪ್ ಉನ್ನಿಕೃಷ್ಣನ್ ಮುಖ್ಯಸ್ಥ. ತಾಜ್ನಲ್ಲಿ ಮೆಟ್ಲು ಹತ್ತುತ್ತಾ ಹೋಗ್ತಾರೆ, ತಾಜ್ ಹೋಟೆಲ್ನಲ್ಲಿ ಕಾರಿಡಾರ್ನಲ್ಲಿ ಈ ಕಡೆ ಇದ್ದಾರೋ ಭಯೋತ್ಪಾದಕರು, ಎಡಗಡೆ ಇದ್ದಾರೋ ಬಲಗಡೆ ಇದ್ದಾರೋ ಅಂತ ಗೊತ್ತಿಲ್ಲ ಅಂತಲೇ. ಆದರೆ ನೀವು ಕಾರಿಡಾರ್ಗೆ ಹೆಜ್ಜೆ ಇಡೋವರೆಗೆ ಅವ್ರು ಗುಂಡ ಹಾರಿಸೋದಿಲ್ಲ. ಹತ್ರ 3:30 ಗಂಟೆ ಆಗಿತ್ತು ಅವ್ರು ಗುಂಡ ಹಾರಿಸ್ದೆ. ಆದರೆ ಎಲ್ಲ ಬೆಳವಣಿಗೆಗಳಿಂದ ಸಂದೀಪ್ ಉನ್ನಿಕೃಷ್ಣನ್ ಜೊತೆಗಿದ್ದಂಥ 6 ಜನ ಸೈನಿಕರಿಗೆ ಗೊತ್ತಿದೆ ಆ ಕಾರಿಡಾರಲ್ಲಿ ಇಬ್ಬರಿದ್ದಾರೆ ಅಂತ ಗೊತ್ತಿದೆ, ಅವ್ರಿಗೆ ಸಂಖ್ಯೆನೂ ಗೊತ್ತಿದೆ ಇಬ್ಬರಿದ್ದಾರೆ ಅಂತ. ಮೇಲೆ ಹತ್ತುತ್ತಾರೆ, 4ನೇ ಮೆಟ್ಲು, ಇನ್ನು 4 ಮೆಟ್ಲು ಹತ್ತಬೇಕು. ಸಂದೀಪ್ ಉನ್ನಿಕೃಷ್ಣನ್ ಮುಂದೆ ಇರಲಿಲ್ಲ, ಅವ್ರ ಜೊತೆಗಿದ್ದಂಥ ಇನ್ನೊಬ್ಬ ಸೈನಿಕ ಮುಂದೆ ಇರ್ತಾನೆ ಅನ್ನ. ಆದರೆ ಇನ್ನು 4 ಮೆಟ್ಲಿದೆ ಅಂತ ಹೇಳ್ಬೇಕಾದ್ರೆ ಸಂದೀಪ್ ಉನ್ನಿಕೃಷ್ಣನ್ ತನ್ನ ಮುಂದೆ ಇದ್ದಂಥ ಸೈನಿಕನ ಕೈಯನ್ನು ಹಿಡ್ಕೊಳ್ತಾರೆ, ಅವನನ್ನು ಹಿಂದೆ ಎಳಿತಾರೆ, ತಾನು ಮುಂದೆ ಆಗ್ತಾನೆ. ಆ ಸೈನಿಕ ಪ್ರತಿಭಟಿಸ್ತಾನೆ. ನಮ್ಮಲ್ಲೆಲ್ಲ ನಾವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮೇಲಧಿಕಾರಿಗೆ ಚೀತು ಅಂತ ಹೇಳ್ತೀವಲ್ಲ, ಮಿಲಿಟರಿಲಿ ಆ ಥರ ಮೇಲಧಿಕಾರಿಗೆ ಚೀತು ಅಂತ ಹೇಳೋದಿಲ್ಲ. ಅವರೆಲ್ಲ ಒಂದು ಕುಟುಂಬ ಥರ ಬದುಕ್ತಾರೆ ಅನ್ಸತ್ತೆ. ನಾವು ಕೆಲಸ ಬಿಟ್ಟು ಬಂದ ಮೇಲೆ ನಮಗೆ ಯಾರು ಅನ್ನ ಹಾಕಿದ್ರು ಕಂಪನಿ, ಅದಕ್ಕೆ ಚೀತು ಅಂತ ಬೈತಾ ಇರ್ತೀವಲ್ಲ, ಹಾಗೆ ಇಲ್ಲಿರ್ತಕ್ಕಂಥ ಯಾವುದೇ ಸೈನಿಕರು ತಾವು ಕೆಲಸ ಮಾಡಿದ ಸೈನ್ಯಕ್ಕೆ ಭೂಮಿ ಸಿಗದೆ ಅನ್ಯಾಯ ಆಗಿದ್ರು, ಸೌಲಭ್ಯಗಳು ಸಿಗದೆ ಅನ್ಯಾಯ ಆಗಿದ್ರು, ಸರ್ಕಾರ ನ್ಯಾಯ ಕೊಡದೆ ಅನ್ಯಾಯ ಮಾಡಿದ್ರು ಕೂಡ ಇಲ್ಲಿ ಬಂದಿರತಕ್ಕಂಥ ಯಾವುದೇ ಮಾಜಿ ಸೈನಿಕರಿಗೆ, ಅಷ್ಟು ಜೊತೆಗೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ವೀರನಾರಿಯರಿಗೂ ಕೂಡ ಆ ಸೈನ್ಯದ ಬಗ್ಗೆ ಅವರಿಗೆ ತುಚ್ಛ ಭಾವನೆ ಇಲ್ಲ. ಯಾಕಂದ್ರೆ ಅಲ್ಲೊಂದು ಅತ್ಯಂತ ಬಲವಾಗಿರ್ತಕ್ಕಂಥ ಕುಟುಂಬದ ಭಾವನೆ ಇರುತ್ತೆ. ಹೀಗೆ ಯಾವಾಗ ಸಂದೀಪ್ ಉನ್ನಿಕೃಷ್ಣನ್ ತನ್ನ ಮುಂದೆ ಇದ್ದಂಥ ಸೈನಿಕರನ್ನ ಹಿಂದೆ ಎಳೆದು ತಾನು ಮುಂದೆ ಆಗ್ತಾರೋ, ಈ ಹಿಂದೆ ಇದ್ದಂಥ ಸೈನಿಕ ಜಪ್ಪಯ್ಯ ಅಮ್ಮಯ್ಯ ಅಂತ ಉಸಿರು ಬಿಡಲ್ಲ, ಬಚಾವಾದೆ ನಾನು ಅಂತ ಉಸಿರು ಬಿಡೋದಿಲ್ಲ. ಆತ ಮೆಲುವಾಗಿರ್ತಕ್ಕಂಥ ಸ್ವರದಲ್ಲಿ, ಗೊಣಗುವ ಸ್ವರದಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಜೊತೆಗೆ ಜಗಳ ಆಡ್ತಾರೆ ಅಂತ. ನಾನು ಮುಂದೆ ಇದ್ದೆ, ನನ್ನನ್ನು ಯಾಕೆ ಹಿಂದೆ ಮಾಡಿದ್ರಿ ನೀವು, ನಾನೇ ಮುಂದೆ ಹೋಗ್ತೀನಿ, ನೀವು ಕಮಾಂಡ್ ಮಾಡಕ್ಕೆ ಬೇಕು ಅಂತಲೇ, ಆಮೇಲೂ ದಾಳಿ ಮುಂದುವರಿಸಬೇಕು, ನೀವು ಹಿಂದೆ ಇರಬೇಕು, ನಾನು ಮುಂದೆ ಹೋಗ್ತೀನಿ ಅಂತ ಜಗಳಾಡ್ತಾನೆ. 4 ಮೆಟ್ಲಿದೆ ಅಂತಲೇ. ಆದರೆ ಸಂದೀಪ್ ಉನ್ನಿಕೃಷ್ಣನ್ ಕಡೆಗೆ ಹೇಳ್ತಾರೆ, ನಾನು ನಿನ್ನ ಮೇಲಧಿಕಾರಿ, ಸುಮ್ಮನೆ ಇರೋ, ನಾನು ನಿನ್ನ ಮೇಲಧಿಕಾರಿ, ನೀನು 12 ಗಂಟೆವರೆಗೆ ಕೆಲಸ ಮಾಡೋ, ನನಗೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಯಾವುದೋ ರಿಸೆಪ್ಷನ್ಗೆ ಹೋಗಬೇಕು, ಪಾರ್ಕ್ಗೆ ಹೋಗಬೇಕು ಅಂತ ಮುಂಚೆ ಹೋಗಲಿಲ್ಲ ಆತ. ನಾನು ಮೇಲಧಿಕಾರಿ, ನಾನು 5 ಗಂಟೆಗೆ ಹೋಗ್ತೀನಿ, ನೀನು 10 ಗಂಟೆವರೆಗೆ ಕೆಲಸ ಮಾಡು ಅಂತ ಹೇಳಲಿಲ್ಲ. ನಾನು ಮೇಲಧಿಕಾರಿ, ಬಲಿ ಆಗಕ್ಕೆ ನಾನು ಮೊದಲನೇ ಹೆಜ್ಜೆ ಇಡ್ತೀನಿ, ನನ್ನ ಹಿಂದೆ ಇಡು ಅಂತ ಹೇಳ್ದ. ಇದು ಸೈನ್ಯದಲ್ಲಿರ್ತಕ್ಕಂಥ ಮಾನಸಿಕತೆ. ಆಮೇಲೆ ಏನಾಯ್ತು, ಆಮೇಲೆ ನಡೆದಿರ್ತಕ್ಕಂಥದ್ದು ಇತಿಹಾಸ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅಂತಲೇ. ಒಂದೊಂದೇ ಹೆಜ್ಜೆಯ ಮೇಲೆ ಇಡ್ತಾ 6 ಜನ ಹೋಗ್ತಾರೆ, ಎದುರುಗಡೆ ಸಂದೀಪ್ ಉನ್ನಿಕೃಷ್ಣನ್ ಇರ್ತಾರೆ. ಸಂದೀಪ್ ಉನ್ನಿಕೃಷ್ಣನ್ ಎಲ್ರಿಗೂ ಗೊತ್ತು, ಯುದ್ಧ ಸಾಮಾನ್ಯ ನಿಯಮ, ಯಾರು ಮೊದಲು ಎಕ್ಸ್ಪೋಸ್ ಆಗ್ತಾನೋ ಆತ ಸಾಯುವಂತ 99% ಖಾತ್ರಿ ಅಂತ. ಎಕ್ಸ್ಪೋಸ್ ಯಾರಾಗಬೇಕು, ಸಾಮಾನ್ಯ ಮಾನಸಿಕತೆ ಹೇಳುತ್ತೆ ಎಕ್ಸ್ಪೋಸ್ ಬೇರೆಯವರನ್ನು ಮಾಡಬೇಕು ಅಂತ ಹೇಳಿದ್ರೆ, ಈ ದೇಶದ ಸೈನಿಕರು ಹೇಳ್ತಾರೆ ಎಕ್ಸ್ಪೋಸ್ ಮೊದಲು ನಾವು ಆಗ್ತೀವಿ ಅಂತ. ಮೊದಲನೇ ಹೆಜ್ಜೆ ಸಂದೀಪ್ ಉನ್ನಿಕೃಷ್ಣನ್ ಇಡ್ತಾರೆ, ಬಲಗಡೆಯಿಂದ ಗುಂಡು ಬಡಿಯುತ್ತೆ ಅವ್ರಿಗೆ. ಉಳಿದ 5 ಜನರಿಗೆ ಗೊತ್ತಾಗುತ್ತೆ ಭಯೋತ್ಪಾದಕರು ಬಲಗಡೆ ಇದ್ದಾರೆ. ಉಳಿದ 5 ಜನರಿಗೆ ಗೊತ್ತಾಗುತ್ತೆ ಭಯೋತ್ಪಾದಕರು ಬಲಗಡೆ ಇದ್ದಾರೆ ಅಂತ. ಅದಾಗಿ 8 ನಿಮಿಷದೊಳಗೆ ಆ ಕಾರಿಡಾರನ್ನು ಕ್ಲಿಯರ್ ಮಾಡ್ತಾರೆ ಸೈನಿಕರು. ಯಾಕಂದ್ರೆ ಒಬ್ಬ ಸೈನಿಕನನ್ನು ಕಳ್ಕೊಂಡಾಗ ಅವ್ರು ತಮ್ಮನ್ನು ಎಕ್ಸ್ಪೋಸ್ ಮಾಡ್ಕೊಂಡ್ರು. ಅವ್ರು ತಮ್ಮನ್ನು ಎಕ್ಸ್ಪೋಸ್ ಮಾಡ್ಕೊಂಡ ಮೇಲೆ ನಮ್ಮ 5 ಸೈನಿಕರು ಆ ಪಾಕಿಸ್ತಾನದ ಭಯೋತ್ಪಾದಕರಿಗಿಂತ 1000 ಪಾಲು ಪರಿಣತರು. ಅವರನ್ನು ಒಂದು 8-9 ನಿಮಿಷದಲ್ಲಿ ಅವ್ರನ್ನ ನ್ಯೂಟ್ರಲೈಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಾವ ಭಾವನೆ ಸಂದೀಪ್ ಉನ್ನಿಕೃಷ್ಣನ್ದು. ಆ ಸಂದೀಪ್ ಉನ್ನಿಕೃಷ್ಣನ್ ಜಾಗದಲ್ಲಿ ಸಾಮಾನ್ಯ ದಿನದಲ್ಲಿ ನಾವು ನಡೆಸ್ತಕ್ಕಂಥ ಸಾಮಾನ್ಯ, ನಾನು ಭಾಳ ದೊಡ್ಡ ಬಲಿದಾನ, ರಕ್ತ ಹರಿಸ್ಬೇಕು ಅಥವಾ ರಕ್ತ ಹರಿತಾ ಇರೋ ಜಾಗದಲ್ಲಿ ಹೋಗಿ ತಗೊಂಡು ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳೋದಿಲ್ಲ. ವಾಟರ್ ಬಾಟ್ಲಲ್ಲಿ ನೀರು ಕುಡಿದು ಅದನ್ನು ಕಸದ ಪೆಟ್ಟಿಗೆಗೆ ಹಾಕೋಕ್ಕೆ ಅಯ್ಯೋ ಅಲ್ಲಿವರೆಗೆ ಯಾರು ನಡೀತಾರೆ ಅಂತ ಅಲ್ಲೇ ಹಾಕ್ತೀವಿ. ತಿಂದು ಗುಟ್ಕ
ಎಲ್ಲಿ ಉಗಿಬೇಕು ಅಲ್ಲಿ ಉಗಿಬೇಕು ಅನ್ನೋದಕ್ಕೆ ಯಾರು 8 ಹೆಜ್ಜೆ ನಡ್ಕೊಂಡು ಹೋಗ್ತಾರೆ ಬೇಲಿ ಹತ್ರದವರೆಗೆ ಅಂತ ಎಲ್ಲಿ ಹೋಗ್ತಾ ಇದೀವಿ ಅಲ್ಲೇ ಉಗಿತೀವಿ. ಯಾವ ಟ್ರಾಫಿಕ್ ಹತ್ರ ಹೋಗಿ ಕಾರಿನ ಬಾಗಿಲು ತೆಗೆದುಬಿಟ್ಟು ಅಲ್ಲೇ ಗುಟ್ಕ ಹೋದವರು ಕಾಣಿಸ್ತಾ ಇರಬೇಕಾದ್ರೆ ಅಂಥವ್ರೆಲ್ಲಿ, ಸಂದೀಪ್ ಉನ್ನಿಕೃಷ್ಣನಲ್ಲಿ ನಾವೇ ಯೋಚನೆ ಮಾಡಿ ಅಂತಲೇ. ಯಾಕಂದ್ರೆ ಇವತ್ತು ದೇಶಕ್ಕೆ ಬಲಿದಾನ ಮಾಡಕ್ಕೆ ತುಂಬಾ ಅವಕಾಶ ಇಲ್ಲ, ಆದರೆ ದೇಶಕ್ಕೆ ಸಮಾಜಕ್ಕೆ ಬದುಕಕ್ಕೆ ತುಂಬಾ ಅವಕಾಶ ಇದೆ. ಆ ಬದುಕೋದ್ರಲ್ಲೂ ಅನೇಕ ಸಲ ವಂಚನೆ ಮಾಡ್ತಾ ಇರುವಂತ ನಮ್ಮಂಥವ್ರಿಗೆ ಪ್ರಾಂಜಲ್ ಅಂತವರು, ಸಂದೀಪ್ ಉನ್ನಿಕೃಷ್ಣ ಅಂತವರು ಸದಾಕಾಲಕ್ಕೂ ಕೂಡ ಆದರ್ಶ. ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ಜಿಯವರು ಶ್ರೀನಗರದ ಹಾಸ್ಪಿಟಲ್ನಲ್ಲಿ ಗಾಯಗೊಂಡಿರ್ತಕ್ಕಂಥ ಸೈನಿಕರನ್ನು ಭೇಟಿಯಾಗಕ್ಕೆ ಅಂತ 2ನೇ ಸಲ ಹೋಗ್ತಾರೆ. 1ನೇ ಸಲ ಕಾರ್ಗಿಲ್ ಹತ್ರಕ್ಕೆ ಹೋಗಿದ್ರು. ಅವ್ರಿಗೆ ಅಲ್ಲಿ ಸೈನಿಕರನ್ನು ಉದ್ದೇಶಿಸಿ ಮಾತಾಡ್ತಿದ್ರು. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಶೆಲ್ಗಳು ಬೀಳ್ತಾ ಇತ್ತು ಪಾಕಿಸ್ತಾನದ ಸೈನ್ಯ. ಅದಾಗ ಒಂದು 15-20 ದಿನದ ನಂತರ ಶ್ರೀನಗರದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೊಬ್ಬ ಅಂಗ್ರೇಜ್ ಸಿಂಗ್ ಅಂತ ಒಬ್ಬ ಸೈನಿಕ. ಒಂದ್ಸಲ ಹೇಳಿ ನೋಡೋಣ. ಎಲ್ಲರೂ ಹೇಳಲಿಲ್ಲ, ಹೇಳಿ ಒಂದು ಸ್ವಲ್ಪ. ಹಿಂದೆ ಇರೋ ಮಕ್ಕಳು ಹೇಳಿ ಒಂದ್ಸಲ ನೋಡೋಣ. ಯಾಕಂದ್ರೆ ನನಗೆ ಅತ್ಯಂತ ಆತ್ಮೀಯ ಮಿತ್ರರು ಅಂದರೆ ನೀವೇ ವಯಸ್ಸಾದವ್ರಿಗಿಂತ. ಒಂದ್ಸಲ ಅಂಗ್ರೇಜ್ ಸಿಂಗ್ ಹೆಸರು ಹೇಳಿ. ನಾನು ಮೊದಲನೇ ಸೈನಿಕರ ಹೆಸರು ಹೇಳಿದೆ. ಏನು ಹೆಸರು? ಅವ್ರ ತಂದೆ ಈ ವೇದಿಕೆಯಲ್ಲಿದ್ದಾರೆ. ಏನು ಹೆಸರು? ನನಗೆ ಹಿಂದ್ಗಡೆ ಸ್ವರ ಜಾಸ್ತಿ ಬರಬೇಕು ಅಂತಲ್ಲಿ, ಸಣ್ಣ ವಯಸ್ಸಿನವ್ರದ್ದು. ಆ ಮೊದಲನೇ ಹೆಸರೇನು? ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಕ್ಯಾಪ್ಟನ್ MV ಪ್ರಾಂಜಲ್. ಹೇಳಿ ಒಂದ್ಸಲಿ. ಭಾರತ್ ಮಾತಾ ಕಿ ಜೈ ಎಷ್ಟು ಜೋರಾಗಿ ಕೂಗಿದ್ರಲ್ಲ, ಅದಕ್ಕಿಂತ ಜೋರಾಗಿ ಕೂಗಿ, ಅದಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತೆ ಇದರಲ್ಲಿ. ಇನ್ನೊಂದ್ಸಲಿ ಹೆಸರು ಹೇಳಿ. 2ನೇ ಹೆಸರು ಯಾವ್ದು ಹೇಳಿದೆ? ಸಂದೀಪ್ ಉನ್ನಿಕೃಷ್ಣನ್. ಹೇಳಿ ಒಂದ್ಸಲಿ. ಬರಲ್ಲ ಸ್ವರ, ಹಿಂದ್ಗಡೆ ಸ್ವರ ಬರ್ತಾ ಇಲ್ಲ. 3ನೇ ಹೆಸರು ಹೇಳ್ತಾ ಇದ್ದೀನಿ ನಾನು, ಅಂಗ್ರೇಜ್ ಸಿಂಗ್ ಅಂತ. ಹೇಳಿ ಇನ್ನೊಮ್ಮೆ ಹೇಳಿ. ಆತ ಹೇಳ್ತಾನೆ, ಅಟಲ್ಜಿ ಅವ್ರಿಗೆ ಹೇಳ್ತಾನೆ. ಅಟಲ್ಜಿ ಅವರು ಅವ್ನ ಗಾಯ ಆಗಿ ಶ್ರೀನಗರದ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ. ಅಟಲ್ಜಿ ಅವ್ರಿಗೆ ಹೇಳ್ತಾನೆ ಆತ, ಅಂಗ್ರೇಜ್ ಸಿಂಗ್, ಅಟಲ್ಜಿ ನೀವು ಬಂದಿದ್ದೀರಿ, ಭಾಳ ಸಂತೋಷ ಆಯ್ತು, ನಮ್ಮನ್ನು ನೋಡಕ್ಕೆ ಪ್ರಧಾನಮಂತ್ರಿಗಳು ಬಂದಿದ್ದೀರಿ. ಅವ್ರಿಗೆ ಸ್ವಲ್ಪ 2 ವಿಷಯ ಹೇಳ್ತಾನೆ. ಅವ್ರಿಗೆ ಯಾವುದಾದ್ರೂ ಒಳ್ಳೆ ಔಷಧಿ ಕೊಡಕ್ಕೆ ಹೇಳಿ, ನನಗೆ ಮತ್ತೆ ಯುದ್ಧ ರಂಗಕ್ಕೆ ಹೋಗ್ಬೇಕಾಗಿದೆ. ಯಾವುದಾದ್ರೂ ಒಳ್ಳೆ ಔಷಧಿ, ನಿಧಾನಕ್ಕೆ ವಾಸಿಯಾಗೋ ಔಷಧಿ ಕೊಡ್ತಾ ಇದ್ದಾರೆ ಅವರು. ಯಾವುದಾದ್ರೂ ಒಳ್ಳೆ ಔಷಧಿ ಕೊಡಕ್ಕೆ ಹೇಳಿ, ನಾನು ಬೇಗ ಮತ್ತೆ ಯುದ್ಧಕ್ಕೆ ಹೋಗ್ಬೇಕು. ಇದು ಯಾವುದು ಕತೆ ಅಲ್ಲ, ಇದು ದಂತಕತೆ ಅಲ್ಲ, ಫೇರಿ ಟೈಲ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಆ ರಾಜ್ಕುಮಾರ, ಈ ರಾಜ್ಕುಮಾರಿ, ಆ ರಾಜ್ಕುಮಾರಿ ಜೀವ ಆ ದ್ವೀಪದಲ್ಲಿತ್ತು, ಅದನ್ನು ತಗೊಂಬರಕ್ಕೆ ರಾಕ್ಷಸ ಬಂದ, ಆ ಯಾವುದೇ ಕತೆ ಹೇಳ್ತಾ ಇಲ್ಲ, ಫೇರಿ ಟೈಲ್. ನಿಮ್ಮ ಜೀವನ ಕಾಲದಲ್ಲಿ ಒಂದು 10 ವರ್ಷ, 15 ವರ್ಷ, 20 ವರ್ಷಗಳ ಮುಂಚೆ ನಾವು ಎಲ್ಲೋ ಇರ್ತಕ್ಕಂಥ ಊರಿನ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಟಲ್ಜಿ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಸುಮ್ಮನೆ ನಿಂತ್ಕೊಳ್ತಾರೆ. 2ನೇ ವಾಕ್ಯ ಹೇಳ್ತಾನೆ, ಅಟಲ್ಜಿ ನೀವು ಡೆಲ್ಲಿಗೆ ಹೋದ ಮೇಲೆ ಇಡೀ ದೇಶಕ್ಕೆ ಸಾರು ಹೇಳಬೇಕು. 2ನೇ ವಾಕ್ಯ ಹೇಳ್ತಾನೆ, ಇಡೀ ದೇಶಕ್ಕೆ ಸಾರು ಹೇಳಬೇಕು ನೀವು ಅಟಲ್ಜಿ. ನಮ್ಮ ದೇಶದ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಂಗ್ರೇಜ್ ಸಿಂಗ್ ಒಬ್ಬ ಸಾಮಾನ್ಯ ಸೈನಿಕ, ಒಬ್ಬ ಸಿಪಾಯಿ ಅವನು. ಆತ ಹೇಳ್ತಾನೆ, ಅಟಲ್ಜಿ ಇಡೀ ದೇಶಕ್ಕೆ ನೀವು ಸಾರು ಹೇಳಬೇಕು. ನಮ್ಮ ದೇಶದ ಯಾವುದೇ ಸೈನಿಕನ ಬೆನ್ನಲ್ಲಿ ಗುಂಡು ಸಿಗಲಿಲ್ಲ, ಎಲ್ರದ್ದು ಯಾರು ಬಿದ್ದಿದಾರೋ ಅವ್ರು ಎದೆಲೇ ಗುಂಡು ಸಿಕ್ಕಿದ್ದು ಅಂತ ದೇಶಕ್ಕೆ ಸಾರು ಹೇಳಿ ಅಂತ. ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಕನ್ನಡ ಬೇಗ ಅರ್ಥ ಆಗೋದು ಬಹಳ ಕಷ್ಟ, ಸರ್ಜಾಪುರದಲ್ಲೂ ಕೂಡ. ಅಟಲ್ಜಿಗೆ ಆತ ಅಂಗ್ರೇಜ್ ಸಿಂಗ್ ಹೇಳ್ತಾನೆ, ನಮ್ಮ ದೇಶದ ಯಾವುದೇ ಸೈನಿಕನ ಬೆನ್ನಲ್ಲಿ ಗುಂಡು ಸಿಗಲಿಲ್ಲ, ಬಟ್ ಗುಂಡು ಸಿಕ್ಕಿದಲ್ಲ ಎದೆನಲ್ಲಿ ಅಂತ ದೇಶಕ್ಕೆ ಸಾರು ಹೇಳಿ ಅಟಲ್ಜಿ. ಇದು ಭಾರತದ ಸೈನ್ಯ ಅಂತ ಹೇಳ್ತಾನೆ. ಬೆನ್ನಲ್ಲಿ ಯಾವಾಗ ಗುಂಡು ಸಿಗುತ್ತೆ ಅಂದ್ರೆ, ಓಡೋದ್ರೆ ಬೆನ್ನಲ್ಲಿ ಗುಂಡು ಸಿಗುತ್ತೆ ಅಂತ. ಆದರೆ ನೀವು ಅಪಾಯವನ್ನು ಲೆಕ್ಕಿಸಿ ನೀವು ಯಾವಾಗ ಮುಂದೆ ಹೋಗ್ತೀರಿ, ಅವಾಗ ಬೀಳೋ ಗುಂಡು ಅದು ನಮ್ಮ ಎದೆಗೋ, ಹೊಟ್ಟೆಗೋ, ಕೈಗೋ, ಕಾಲಿಗೋ ಬೀಳುತ್ತೆ. ಆತ ಅಂಗ್ರೇಜ್ ಸಿಂಗ್ ಹೇಳ್ತಾನೆ, ಈ ಥರ ಮಾಡಿ ಅಂತ ಹೇಳ್ತಾನೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರ ನಮಗೆ ಗೊತ್ತಾಗಿದೆ ಅಂತಲ್ಲಿ. ಸಾಯೋ ಅಂತಿಮ ಕ್ಷಣದಲ್ಲಿ ಆತ ಬರೀತಾನೆ, ಏ ದಿಲ್ ಮಾಂಗೆ ಮೋರ್ ಅಂತ ಬರೀತಾನೆ ಅಂತಾನೆ. ಈ ಹೃದಯ ಇನ್ನಷ್ಟು ಕೇಳ್ತಾ ಇದೆ, ಇನ್ನಷ್ಟು ಬೇಡ್ತಾ ಇದೆ ಅಂತ, ಏ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾನೆ ಅಂತಲ್ಲಿ. ಈ ಥರದ ವ್ಯಕ್ತಿಗಳ ಬದುಕು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಮಾನ್ಯ ಜನಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಕಣ್ಮರೆ ಆಗ್ತಾ ಇರ್ತಕ್ಕಂಥ ದಿನಗಳಲ್ಲಿ. ಹೇಳಿದ್ರು, ಒಂದು ಶಬ್ದ ಪ್ರಯೋಗ ಮಾಡಿದ್ರು ಶಿವಣ್ಣವರಲ್ಲ, ಜಯಣ್ಣವ್ರು ಪ್ರಯೋಗ ಮಾಡಿದ್ರು ಅಂತ ಅನ್ಸುತ್ತೆ ನನಗೊಂದ್ಸಲಿ. ರಿಯಲ್ ಲೈಫು ಮತ್ತು ರಿಯಲ್ ಲೈಫು ಅಂತ ಅನ್ಸುತ್ತೆ. ಇವತ್ತು ನಿಜ ಜೀವನದ ಹೀರೋಗಳು ನಮಗೆ ಕಣ್ಣಿಗೂ ಕಾಣಿಸೋದಿಲ್ಲ. ಯಾವುದೋ ಗುಟ್ಕಾ ವ್ಯಾಪಾರಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥ, ಯಾವುದೋ ಸಿಗರೇಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥ, ಯಾವುದೋ ಮಾದಕ ಪಾನೀಯಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥ ಕ್ರಿಕೆಟ್ ಆಟಗಾರರು ಇವತ್ತು ನಮ್ಮೆಲ್ಲ ಮಕ್ಕಳುಗಳಿಗೆ ಹೀರೋಗಳು. ನಡೆಸಬಾರ್ದಂಥ ಚಟುವಟಿಕೆಗಳನ್ನ, ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥ ಸಿನಿಮಾದ ನಟ ಮತ್ತು ನಟಿಯರು ಯಾವುದೇ ಕಾಲೇಜ್ ಹಾಸ್ಟೆಲಲ್ಲಿ ಹೋಗಿ, ನೀವು ಹುಡುಗಿರ ಹಾಸ್ಟೆಲ್ಗೆ ಹೋದರೆ ಹುಡುಗರ ಫೋಟೋಗಳಿರ್ತವೆ, ಹುಡುಗರ ಹಾಸ್ಟೆಲ್ಗೆ ಹೋದರೆ ಆಕ್ಟ್ರೆಸ್ಗಳ ಫೋಟೋ ಇರ್ತಾವೆ. ಒಂದ್ಸಲಿ ಜೀವನದಲ್ಲಿ ಆ ಥರ ಬದುಕಬೇಕು ಅಂತಕ್ಕಂಥ ಒಂದಾದರೂ ಗುಣ ಇರುತ್ತಾ ಅಂತ ಕೇಳಿದ್ರೆ, ಆ ಥರ ಬದುಕಬೇಕು ಅನ್ನುವಂಥ ಒಂದೇ ಒಂದು ಗುಣ ಇಲ್ಲದೆ ಇರತಕ್ಕಂಥವ್ರು ಇವತ್ತು ರಿಯಲ್ ಲೈಫ್ನ ಹೀರೋಗಳು.
ಆದರೆ ಆ ಸಂದರ್ಭದಲ್ಲಿ ರಿಯಲ್ ಲೈಫ್ ಏನು ಅಂತ ಕೇಳಿದ್ರೆ ರಿಯಲ್ ಲೈಫು ಪ್ರಾಂಜಲ್ಲು. ರಿಯಲ್ ಲೈಫ್ ಯಾವುದು ಅಂದರೆ ಸಂದೀಪ್ ಉನ್ನಿಕೃಷ್ಣನು. ರಿಯಲ್ ಲೈಫ್ ಯಾವುದು ಅಂತ ಕೇಳಿದ್ರೆ ಅಂಗ್ರೇಜ್ ಸಿಂಗು. ರಿಯಲ್ ಲೈಫ್ ಯಾವುದು ಅಂತ ಕೇಳಿದ್ರೆ ವಿಕ್ರಮ್ ಬಾತ್ರಾ. ರಿಯಲ್ ಲೈಫ್ ಯಾವುದು ಅಂತ ಕೇಳಿದ್ರೆ ಅಲ್ಲಿಂದ ಪಾರಾಗಿ ಬರ್ತಾನೆ ನಚಿಕೇತ್. ಬಿಡ್ಲೇಬೇಕಾಗತ್ತೆ ಪಾಕಿಸ್ತಾನ. ಯಾಕಂದ್ರೆ ಪಾಕಿಸ್ತಾನ ಅನೇಕ ಸಲ ಪಾಠ ಕಲ್ತರು ಕೂಡ ಇವತ್ತಿಗೂ ಕೂಡ ನಾಯಿ ಬಾಲ ಅದ್ರ ಡೊಂಕೆ, ಮತ್ತು ಅದನ್ನ ಡೊಂಕಾಗೆ ಇಡ್ತಕ್ಕಂಥ ಅಮೆರಿಕಾದಂಥ ಅನೇಕ ದೇಶಗಳು ಕೂಡ ಇದಾವೆ. ಅದು ನೇರ ಆಗಕ್ಕೆ ಪ್ರಯತ್ನ ಪಟ್ಟರು ನೇರ ಆಗೋ ಪ್ರಯತ್ನ ಮಾಡೋ ಮಾನಸಿಕತೆನೇ ಇಲ್ಲ ಪಾಕಿಸ್ತಾನದ್ದು. ಅದು ನೇರ ಆಗುವಂಥ ಸ್ಥಿತಿ ಬಂದರೂ ಕೂಡ ಮತ್ತೆ ವಕ್ರ ಮಾಡುವಂಥ ಅಮೆರಿಕ ದೇಶದಂಥ ದೇಶಗಳು ಕೂಡ ಯಾವಾಗಲೂ ಈ ಜಗತ್ತಿನಲ್ಲಿ ಇದ್ದೇ ಇರ್ತಾನೆ. ನಚಿಕೇತ್ನ ಬಿಡಲೇಬೇಕಾಗತ್ತೆ. 2 ಮಿಗ್ ವಿಮಾನಗಳನ್ನ ಹೊಡೆದುರುಳಿಸ್ತಾರೆ. ಅದರಲ್ಲಿ ಮೊದಲನೇ ಪೈಲಟ್ ಸಾಯ್ತಾನಾತ, 2ನೇ ಪೈಲಟ್ ನಚಿಕೇತನ ಅರೆಸ್ಟ್ ಮಾಡ್ತಾರೆ. 6 ದಿನದಲ್ಲಿ ಬಿಡಬೇಕಾಗತ್ತೆ. ಬಚಾಯಿಸ್ಕೊಳಕ್ ಆಗೋದಿಲ್ಲ, ದಕ್ಕಿಸ್ಕೊಳಕ್ ಆಗೋದಿಲ್ಲ ನಚಿಕೇತನ. 6 ದಿನದಲ್ಲಿ ನಚಿಕೇತ್ ವಾಪಸ್ ಬಂದಾಗ ಆ ನಚಿಕೇತನ ದಿಲ್ಲಿಯ ಪಾಲಂ ನಿಲ್ದಾಣದಲ್ಲಿ ಭೇಟಿಯಾದಂಥ ಜಾರ್ಜ್ ಫರ್ನಾಂಡಿಸ್ ಅವ್ರಿಗೆ, ಜಸ್ವಂತ್ ಸಿಂಗ್ ಅವ್ರಿಗೆ, ಏರ್ ಚೀಫ್ ಮಾರ್ಷಲ್ಗೆ ನಚಿಕೇತ ಹೇಳ್ತಾನೆ, ನನ್ನನ್ನು ಏನು ಮಾಡಬೇಕೋ ಡಿಬ್ರೀಫಿಂಗ್ ಮಾಡಿ. ಯಾಕಂದ್ರೆ ಸೇನೆದ ಒಂದು ವಿಚಾರಣೆ ನಡೆಯುತ್ತೆ ಶತ್ರು ದೇಶಕ್ಕೆ ಹೋಗ್ಬಾರ್ದು, ಆದರೆ ಮತ್ತೆ ನಾನು ಯುದ್ಧದಲ್ಲಿ ಪಾಲ್ಗೊಳ್ಬೇಕು, ಆದಷ್ಟು ಬೇಗ ನನ್ನನ್ನು ಕಳಿಸಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ನನ್ನನ್ನು ಕಳಿಸಿ ಅಂತ ಹೇಳಿದಂಥ ನಚಿಕೇತ್ ದೊಡ್ಡದಲ್ಲ. ನಚಿಕೇತ್ ಆದರೂ ಸೇನೆಲೇ ಬೆಳೆದವನು. ಆದರೆ ನಚಿಕೇತ್ನ ತಾಯಿ ಕಮಲೇಶ್ ಶರ್ಮಾ ಅಂತ, ಆ ನಚಿಕೇತ್ನ ತಾಯಿ ಹೇಳ್ತಾಳೆ, ನನಗೂ ಅದೇ ಇಚ್ಛೆ, ಇವನು 6 ದಿನ ವೇಸ್ಟ್ ಮಾಡಿಬಿಟ್ಟಿದ್ದಾನೆ, ಇವನನ್ನು ಬೇಗ ಸೈನ್ಯಕ್ಕೆ ಕಳಿಸಿ ಅಂತ ಹೇಳ್ತಾರೆ ಅಂತ. ನಚಿಕೇತೆ ಹೀಗೆ ಅಂತ ಹೇಳಿದ್ರೆ ನಚಿಕೇತ್ ತಾಯಿ ಹಾಗೆ. ಈ ದೇಶ ಸಾವಿರಾರು ವರ್ಷಗಳ ಆಕ್ರಮಣದ ನಂತರ ಕೂಡ ಯಾಕೆ ಬದುಕೊಂಡು ಬಂದಿದೆ ಅಂತ ಕೇಳಿದ್ರೆ, ಈ ದೇಶಕ್ಕೆ ಎಲ್ಲ ಕಾಲಘಟ್ಟದಲ್ಲೂ ಈ ಥರದ ಉದಾಹರಣೆಗಳು, ರಿಯಲ್ ಲೈಫ್ ಹೀರೋಗಳು ಈ ದೇಶಕ್ಕೆ ಸದಾ ಕಾಲಕ್ಕೂ ಸಿಗ್ತಾನೆ ಬಂದರು ಅಂಥದ್ದು. 74 ದಿನಗಳ ಕಾರ್ಗಿಲ್ ಆಗಿರ್ಬೋದು, ಅದರ 4 ದಿನಗಳ ಆಪರೇಷನ್ ಸಿಂಧೂರ್ ಆಗಿರ್ಬೋದು. ಬದಲಾಗಿರ್ತಕ್ಕಂಥ ಪರಿಸ್ಥಿತಿಗೆ ಇದು ಸಂಕೇತ. ಕಾರ್ಗಿಲ್ನಲ್ಲಿ ದುಸ್ಸಾಹಸ ಮಾಡಿದಂಥ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಲಿಕ್ಕೆ 74 ದಿನಗಳು ಅವತ್ತು ನಮ್ಮ ಸೈನ್ಯಕ್ಕೆ ಬೇಕಾಗಿತ್ತು ಅಂತದೆ. ಬೆನ್ನಿಗೆ ಚೂರು ಹಾಕೋದ್ರಲ್ಲಿ ಪಾಕಿಸ್ತಾನದ ನಾಯಕರು, ಪಾಕಿಸ್ತಾನದ ಪ್ರಜೆಗಳು, ಅವರು ನಂಬ್ಕೊಂಡು ಬಂದಿರತಕ್ಕಂಥ ನಂಬಿಕೆ, ಇದೆಲ್ಲವೂ ಬೆನ್ನಿಗೆ ಚೂರು ಹಾಕೋದ್ರಲ್ಲಿ ಯಾವಾಗಲೂ ಕೂಡ ಸದಾ ಸಿದ್ರು. ಅಟಲ್ಜಿ ಲಾಹೋರ್ ಯಾತ್ರೆ ಮಾಡಿದ್ರು, ಒಂದು ಸದ್ಭಾವನೆಯ ಹಸ್ತವನ್ನು ಮುಂದೆ ಚಾಚಿದ್ರು ಅಂತ. ಒಂದು ಸದ್ಭಾವನೆಯ ಹಸ್ತ ಮುಂದೆ ಚಾಚಿದ್ರು, ಸಿಕ್ಕಿದ್ರೆ ಬುದ್ಧಿ ಬಂದಿದ್ರೆ ಶಾಂತಿ ಇರಲಿ ಅಂತ. ಆದರೆ ದೇಶವನ್ನು ಕಾಪಾಡ್ಕೊಳ್ತಕ್ಕಂಥ, ನಮ್ಮ ಗಡಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥ, ಆಕ್ರಮಣವನ್ನು ಎದುರಿಸುವಂತಹ ಯಾವುದೇ ನಮ್ಮ ಸಂಕಲ್ಪ ಕಡಿಮೆ ಆಗಿರಲಿಲ್ಲ. ಆದರೆ ಕಾರ್ಗಿಲ್ನಲ್ಲಿ ಮೇ 14ನೇ ತಾರೀಕು ಅವರ ಆಕ್ರಮಣ ಗೊತ್ತಾಗುತ್ತೆ, ಯುದ್ಧ ಪ್ರಾರಂಭ ಆಗುತ್ತೆ. ಅವತ್ತು 74 ದಿನದ ಯುದ್ಧ. 2025ರಲ್ಲಿ 4 ದಿನದ ಯುದ್ಧ, 96 ಗಂಟೆಗಳ ಯುದ್ಧ. ಅವತ್ತು 74 ದಿನ ಬೇಕಾಯಿತು ಪಾಕಿಸ್ತಾನವನ್ನು ಬಗಬಡಿಲಿಕ್ಕೆ. ಈ ಸಲ ನಾವು ಪಾಠ ಕಲ್ತಿದ್ದೀವಿ, ವಿ ಆರ್ ಬೆಟರ್ ಆಫ್. ಭಾರತ ಕೂಡ ಬೆಟರ್ ಆಫ್ ಇವತ್ತು ನಮ್ಮ ಯೋಚನೆಯಲ್ಲಿ. ಶೌರ್ಯದಲ್ಲಿ ಅವತ್ತು ಅದೇ ಭಾರತ, ಇವತ್ತು ಅದೇ ಭಾರತ. ಆದರೆ ಪದೇ ಹೇಳ್ತೀನಿ, ನಾವು ಬುದ್ಧಿ ಕಲ್ತಿದ್ದೀವಿ, ಇವ್ರನ್ನ ಎಷ್ಟು ನಂಬಬೇಕು ಎಷ್ಟು ನಂಬಾರದು ಅಂತ. ಹೀಗಾಗಿ ಈ ಸಲ ನಮ್ಮ ತಯಾರಿನೂ ಚೆನ್ನಾಗಿತ್ತು. 4 ದಿನದಲ್ಲಿ ಮುಕ್ತಾಯ ಆಯ್ತು ಇವತ್ತು ಈ ಸಲ. ಆದರೆ ಅದಕ್ಕೆ ಹಿನ್ನೆಲೆಯಾಗಿದ್ದಂಥ ಪಹಲ್ಗಾಮ್ ಘಟನೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಅಂತಾನೆ. ಒಂದು ಸಹಜವಾಗಿರ್ತಕ್ಕಂಥ ಘಟನೆ ಅಲ್ಲ ಪಹಲ್ಗಾಮ್. 26 ಜನ ಅಮಾಯಕರಾಗಿರ್ತಕ್ಕಂಥ ಟೂರಿಸ್ಟ್ಗಳು, ಯಾತ್ರಿಗಳು, 26 ಜನ ಅಮಾಯಕರಾಗಿರ್ತಕ್ಕಂಥ ಭಾರತೀಯರು, 26 ಜನ ಅಮಾಯಕರಾಗಿರ್ತಕ್ಕಂಥ ಹಿಂದೂಗಳು ವಿಹಾರಕ್ಕೆ ಅಂತ ಹೋದವರು. ವಿಹಾರಕ್ಕೆ ಹೋದ ಯಾತ್ರಿಗಳವರು, ವಿಹಾರಕ್ಕೆ ಹೋದ ಭಾರತೀಯರು, ಅದಕ್ಕೂ ಮೇಲಾಗಿ ವಿಹಾರಕ್ಕೆ ಹೋಗಿರ್ತಕ್ಕಂಥ ಹಿಂದೂಗಳು. ಯಾಕಂದ್ರೆ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಗುಂಡು ಹಾರಿಸಲಾಗುತ್ತೆ. ಈ ದೇಶದ ಒಳಗಡೆ ಗೊಂದಲ ಹುಟ್ಟಾಕಬೇಕು, ಈ ದೇಶದೊಳಗೆ ಅಶಾಂತಿ ನಿರ್ಮಾಣ ಆಗಬೇಕು. ಕಾಶ್ಮೀರ ದಿನೇ ಮುಂದೆ ಹೋಗ್ತಾ ಇದೆ, ಜನಕ್ಕೆ ನೌಕರಿ ಸಿಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಭಯೋತ್ಪಾದಕರ ಎನ್ರೋಲ್ಮೆಂಟೇ ಕಡಿಮೆ ಆಗ್ಬಿಟ್ಟಿದೆ. ಹೀಗಾಗಿ ಮತ್ತೆ ಇವೆಲ್ಲ ನಿಲ್ಸಿದ್ರೆ ಜನ ಹೊಟ್ಟೆಗೆ ತಿನ್ನಕ್ಕಿಲ್ದೆ ಮತ್ತೆ ಕಲ್ಲೊಡಿಯೋಕ್ಕೆ ದುಡ್ಡು ಕೇಳಕ್ಕೆ ನಮ್ಮ ಹತ್ರನೇ ಬರ್ತಾರೆ. ಈಗ ದುಡ್ಡಿಗೆ ಕಲ್ಲೊಡಿಬೇಕಾಗಿಲ್ಲ, ಇವತ್ತು ದುಡ್ಡಿಗೆ ಟೂರಿಸಂ ಇದೆ, ಇವತ್ತು ದುಡ್ಡಿಗೆ ಟ್ಯಾಕ್ಸಿ ಓಡಿಸ್ಬೋದು, ಇವತ್ತು ದುಡ್ಡಿಗೆ ಬಸ್ ಓಡಿಸ್ಬೋದು, ಮೆಟಡಾರ್ ಓಡಿಸ್ಬೋದು, ದೋಣಿ ಹಾಯಿಸ್ಬೋದು. ಅಕಸ್ಮಾತ್ ಅದೆಲ್ಲ ನಿಂತೋದ್ರೆ ಮತ್ತು ಬದುಕಿಗೆ ನಮ್ಮ ಹತ್ರ ಬರ್ತಾರೆ ಅಂತ ಹುಡುಕಿ 26 ಹಿಂದೂಗಳನ್ನ ಕೊಂದ್ರು, 26 ಭಾರತೀಯರನ್ನ ಕೊಂದ್ರು, 26 ಯಾತ್ರಿಗಳನ್ನ ಕೊಂದ್ರು. ಅದರಲ್ಲೂ ಒಬ್ಬ ಮಿಲಿಟರಿ ನೇವಿ ಆಫೀಸರ್ ಇದ್ದ, ವಿನಯ್ ನರ್ವಾಲ್ ಅಂತ. ಅದರಲ್ಲೂ ಬೈತ. ಏಪ್ರಿಲ್ 12ನೇ ತಾರೀಕು ಮದುವೆ ಆಗಿತ್ತು, ಏಪ್ರಿಲ್ 22ನೇ ತಾರೀಕು ಆತ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ದಂಥ ವಿನಯ್ ನರ್ವಾಲ್, ಆತನ ಹೆಂಡತಿ ಎದುರುಗಡೆನೆ ಆತನ ಸಂಹಾರ ಆಗುತ್ತೆ. ಹೆಸರು ಕೇಳಿ ಹೊಡಿತಾರೆ, ಪರೀಕ್ಷೆ ಮಾಡಿ ಹೊಡಿತಾರೆ, ಪ್ರಾರ್ಥನೆ ಹೇಳಿ ಹೊಡಿತಾರೆ ಅಂತಲೇ.
ಭಾರತ ನಿರ್ಣಯ ಮಾಡ್ತಿ 24ಕ್ಕೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು. ಅವರನ್ನು ಬಗ್ಗು ಬಡಿಯೋವರೆಗೆ, ಸೇಡು ತೀರಿಸ್ಕೊಳ್ಳೋವರೆಗೆ ನಾವು ಸುಮ್ಮನೆ ಇರೋದಿಲ್ಲ. ನಾವು ಮೇ 7ನೇ ತಾರೀಕು ಮೊದಲನೇ ಬಾರಿಗೆ ಹಲ್ಲೆ ಮೊದಲನೇ ಬಾರಿಗೆ ಕಳೆದ 79 ವರ್ಷಗಳಲ್ಲಿ ಪಾಕಿಸ್ತಾನದ ನೆಲದ ಒಳಗಡೆ ನಮ್ಮ ವಾಯುದಳ ಕ್ಷಿಪಣಿಯ ಮುಖಾಂತರ, ವಿಮಾನದ ಮುಖಾಂತರ ದಾಳಿ ಮಾಡುತ್ತೆ. ಪಾಠ ಕಲೀಲಿಲ್ಲ ಅವರು. 400-500 ಡ್ರೋನ್ಗಳನ್ನ ಹಾರಿಸ್ತಾರೆ. 5-6 ಬಿಟ್ಟರೆ ಇನ್ಯಾವುದು ನೆಲನೇ ತಲುಪಲಿಲ್ಲ. ಉಳಿದಿದ್ದೆಲ್ಲವನ್ನು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಬೆಂಗಳೂರಿನ ವಿಜ್ಞಾನಿಗಳು, ಪುಣೆ ವಿಜ್ಞಾನಿಗಳು, ಹೈದರಾಬಾದಿನ ವಿಜ್ಞಾನಿಗಳು ನಮ್ಮ ದೇಶದ ತಂತ್ರಜ್ಞಾನವನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಆ 400-500 ಡ್ರೋನ್ಗಳಲ್ಲಿ 5, 6, 8, 10 ಮಾತ್ರ ನೆಲ ತಲುಪಿತು. ಉಳಿದಿದ್ದೆಲ್ಲವನ್ನು ಆಕಾಶದಲ್ಲೇ ಉಡಾಯಿಸಿದ್ರು ಅಂತಾರೆ. ಯಾವಾಗ ಪಾಠ ಕಲೀಲಿಲ್ಲ ಪಾಕಿಸ್ತಾನ ಅಂತ ಅನ್ನಿಸ್ತೋ 9ನೇ ತಾರೀಕು ಮತ್ತು 10ನೇ ತಾರೀಕಿನ ಮಧ್ಯದಲ್ಲಿ 21 ನಿಮಿಷದಲ್ಲಿ ಪಾಕಿಸ್ತಾನದ 10 ಏರ್ಪೋರ್ಟ್ಗಳ ಮೇಲೆ ಮಿಲಿಟರಿ ಉಪಯೋಗಿಸ್ತಾ ಇದ್ದಂಥ ಏರ್ಪೋರ್ಟ್ಗಳ ಮೇಲೆ ಭಾರತದ ಸೈನ್ಯ ದಾಳಿ ಮಾಡುತ್ತೆ. ನೋಡಬೇಕು ಅಂತಾರೆ ಆ ಚಿತ್ರ. ನಮ್ಮ ದೇಶದ ಸೈನ್ಯದ ಬಗ್ಗೆ, ನಮ್ಮ ದೇಶದ ಕಮಾಂಡ್ ಸ್ಟ್ರಕ್ಚರ್ನ ಬಗ್ಗೆ, ನಮ್ಮ ದೇಶ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆ, ನಮ್ಮ ದೇಶದ ಈಗಿನ ರಾಜಕೀಯ ನೇತೃತ್ವದ ಬಗ್ಗೆ ಒಂದ್ಸಲ ಹೆಮ್ಮೆ ಹುಟ್ಟಿತ್ತು ಅಂತಾನೆ. ಯಾಕಂದ್ರೆ ಕೆಲಸ ಮಾಡೋವನಿಗೆ ಮಾಡಕ್ ಬಿಡಬೇಕು ಅನ್ನೋದಕ್ಕೂ ಕೂಡ ಒಂದು ತಾಕತ್ ಬೇಕು ಅಂತಾರೆ. ಮಾಡಕ್ ಬಿಡಕ್ಕೂ ಒಂದು ತಾಕತ್ ಬೇಕು. ಯಾಕಂದ್ರೆ ಮುಂಚೆ ಎಲ್ಲ ಈ ತರದ ದಾಳಿಗಳಾದಾಗ ಒಂದಷ್ಟು ಜನ MG ರೋಡಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಓಡಾಡೋರು. ಇವ್ರು ಕ್ಯಾಂಡಲ್ ಹಿಡ್ಕೊಂಡ್ಬಿಟ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತೆ. ಅಮನ್ ಕಿ ಆಶಾ ಅಂತ ಒಂದು ಬ್ರಿಗೇಡ್. ಪಾಕಿಸ್ತಾನ ನಮ್ಮ ಸೈನಿಕರನ್ನು ಕೊಲ್ತಾ ಇದ್ರೆ, ನಮ್ಮ ಯಾತ್ರಿಗಳನ್ನ ಕೊಲ್ತಾ ಇದ್ರೆ, ಡೆಲ್ಲಿಯ ಇಂಡಿಯಾ ಗೇಟ್ನಲ್ಲಿ ಇನ್ನೊಂದಷ್ಟು ಜನ ಪ್ರಭೃತಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅವ್ರು ಕ್ಯಾಂಡಲ್ ಲೈಟ್ ಇಟ್ಕೊಂಡು ಯಾತ್ರೆ ಮಾಡೋರು. ನಾವು ಇಲ್ಲಿ ಕ್ಯಾಂಡಲ್ ಲೈಟ್ ಇಟ್ಕೊಂಡ್ರೆ ಸೈನಿಕರ ಪ್ರಾಣ ಉಳಿಯುತ್ತೆ ಅಂತ. ಆದರೆ ಈ ಸಲ ಆ ಥರ ಕ್ಯಾಂಡಲ್ ಲೈಟ್ ಮಾಡೋಕ್ಕೆ ಯಾರಿಗೂ ಅವಕಾಶನೇ ಇರಲಿಲ್ಲ. ಅದಕ್ಕಿಂತ ಮುಂಚೆನೇ ಭಾರತದ ಸೈನ್ಯ ಆಕ್ರಮಣ ಮಾಡಿ 4 ದಿನದ ಒಳಗಡೆ ಪಾಕಿಸ್ತಾನ ದೇಹಿ ಅಂತಕ್ಕಂಥ ಪರಿಸ್ಥಿತಿಗೆ ಬಂತು. ಯಾವಾಗ ಅವರು DGMO ನಮಗೆ ಫೋನ್ ಮಾಡ್ತಾರೆ, ಆಗ ಭಾರತ ಒಪ್ಕೊಳ್ಳುತ್ತೆ, ನಾವು ಅಂದ್ಕೊಂಡಿದ್ದಂಥ ಗುರಿಗಳನ್ನ ನಾವು ಸಾಧಿಸಿದ್ದೀವಿ ಅಂತ. ನಾವು ಅಂದ್ಕೊಂಡಿರ್ತಕ್ಕಂಥ ಗುರಿಗಳನ್ನ ನಾವು ಸಾಧಿಸ್ತಿದ್ದೀವಿ. ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ನಮ್ಮ ಹತ್ರ 2-3 ಸಂಗತಿಗಳು ನಮ್ಮ ಹತ್ರ ನೆನಪಿರ್ಬೇಕು. ಕಾರ್ಗಿಲ್ನಲ್ಲೂ ಮತ್ತು ಆಪರೇಷನ್ ಸಿಂಧೂರ್ನಲ್ಲೂ ಬದಲಾಗದೇ ಇರತಕ್ಕಂಥ 3 ವಿಷಯಗಳು ಏನು ಅನ್ನೋದು ನೀವು ನೆನಪಿಟ್ಕೊಳ್ಬೇಕು. ಮೊದಲನೇದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ಒಂದ್ಸಲ. ಆ ಕಾರ್ಗಿಲ್ನಂತ ಆಪರೇಷನ್ ವಿಜಯ್ ಮತ್ತು ಆಪರೇಷನ್ ಸಿಂಧೂರ್. ಆಪರೇಷನ್ ವಿಜಯ್ ಮತ್ತು ಆಪರೇಷನ್ ಸಿಂಧೂರ್ನ ಮಧ್ಯದಲ್ಲಿ ಬದಲಾಗದೇ ಇರತಕ್ಕಂಥ ಮೊದಲನೇದು ಯಾವುದು ಅಂತ ಕೇಳಿದ್ರೆ, ನಮ್ಮ ಸೈನಿಕರ ಕೆಚ್ಚೆದೆ, ನಮ್ಮ ಸೈನಿಕರ ಸಾಮರ್ಥ್ಯ ಮತ್ತು ನಮ್ಮ ಸೈನಿಕರ ಸೇಡು ವಾಪಸ್ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಹಂಬಲ. ಎಳ್ಳಷ್ಟು ಅದರಲ್ಲೇನೂ ಬದಲಾವಣೆ ಆಗಿರ್ಬೇಕು. ಯಾಕಂದ್ರೆ ಈ ದೇಶ ಹೆಸರು ನಾನು ಮರ್ತಿದ್ದೆ. ನಾನು ಆಮೇಲೆ ವೇಣು ಅವ್ರ ಹತ್ರ ಹೆಸರು ನೆನಪು ಮಾಡ್ಕೊಂಡೆ. ಹನುಮಂತಪ್ಪ ಕೊಪ್ಪದಂತ ನೀವೆಲ್ಲರೂ ಕೇಳಿರ್ಬೋದು ಅನ್ಸತ್ತೆ. ಗದಗ್ನ ಸೈನಿಕ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಹಿಮಪಾತ ಆದಾಗ ಆ ಹಿಮದೊಳಗೆ ಸಿಕ್ಕಾಕೊಳ್ತಾರೆ. ಇಡೀ ದೇಶ ಆತನಿಗೋಸ್ಕರ ಪ್ರಾರ್ಥಿಸುತ್ತೆ. ಹನುಮಂತಪ್ಪ ಕೊಪ್ಪದ ಬಚಾವಾಗಿ ಮೇಲ್ ಬರಬೇಕು. ಆತ ಇದು ಪ್ರಾಣ ಕೂಡ ಉಳ್ಕೊಂಡಿರುತ್ತೆ, ಉಸಿರಾಗಿರುತ್ತೆ. ಒಂದು ಸಣ್ಣ ರಂಧ್ರದ ಮುಖಾಂತರ ಸೆನ್ಸರ್ಗಳನ್ನ ಇಳಿಸಿ ಅವ್ನು ಬದುಕಿದಾನೋ ಇಲ್ವೋ ಅಂತ ನೋಡ್ತಾರೆ. ಆದರೆ ಮನುಷ್ಯನನ್ನು ಎತ್ತಬೇಕು, ಅದಕ್ಕೇನು ತೋಡಬೇಕು, ಅದು ನಾವು ಬೋರ್ವೆಲ್ ತೋಡ್ದಾಗೆ ಅಲ್ಲ. ನಿಮಗೆ ಗೊತ್ತಿದೆ, ಒಂದ್ಸಲಿ ಹಿಮ ಅದನ್ನು ತೋಡ್ತಾ ಆಲ್ಟರ್ನೇಟಿವ್ ದಾರಿ ಮಾಡ್ಕೊಂಡು ಅವನನ್ನು ತಲುಪೋ ಅಷ್ಟೊತ್ತಿಗೆ ಅವನು ಜೀವಂತವಾಗಿ ಅಲ್ಲಿ ಸಮಾಧಿ ಆಗಿರ್ತಾನೆ. ಆತನ ಪ್ರಾಣ ಉಳ್ಕೊಂಡಿರೋದಿಲ್ಲ, ಕಡೆ ಉಸಿರು ಎಳೆದಿರ್ತಾನೆ. ಹನುಮಂತಪ್ಪ ಕೊಪ್ಪದು 9 ದಿನ, ನನ್ನ ಲೆಕ್ಕಾಚಾರದ ಪ್ರಕಾರ, ನನ್ನ ಲೆಕ್ಕಾಚಾರ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಒಂದ್ಸಲ, 9 ದಿನ ಆ ಥರದ ಹಿಮದ ಒಳಗಡೆ ತನ್ನ ಪ್ರಾಣವನ್ನು ಕಾಪಾಡಿಕೊಂಡಿರ್ತಾನೆ. ಆತಂದೇ ಛಲ ಅಂಥದ್ದು ಅಂತ ಕೇಳಿದ್ರೆ, ಆತನ ಪತ್ನಿ ಮಹಾದೇವಿ, ಇಬ್ಬರು ಪುಟ್ಟ ಮಕ್ಕಳು. ಹನುಮಂತಪ್ಪ ಕೊತ್ತಪ್ಪ ತೀರ್ಕೊಂಡ್ರು ಅಂತ ಗೊತ್ತಾದಾಗ ಇನ್ನೂ ಆತನ ಶವ ಕೂಡ ವಾಪಸ್ ಬಂದಿರಲ್ಲ. ಯಾವುದೋ ಪತ್ರಿಕೆಯವರು ಪ್ರತಿಕ್ರಿಯೆ ತೋರ್ಸಕ್ಕೆ ಅಂತ ಹೊರಟಾಗ, ಇನ್ನು ನನ್ನ ಜೀವನದಲ್ಲಿ ಒಂದೇ ಒಂದು ಸಂಕಲ್ಪ ನೆನ್ಪಿಟ್ಕೊಂಡು ಕೇಳಿ ಅನ್ಸತ್ತೆ. ಮಹಾದೇವಿ ಆತನ ಪತ್ನಿ ಹೇಳಿರ್ತಕ್ಕಂಥ, ಪತಿಯ ಶವ ಇನ್ನೂ ಬಂದಿರೋದಿಲ್ಲ. ಆಕೆ ಹೇಳ್ತಾಳೆ, ಇನ್ನು ನನ್ನ ಜೀವನದಲ್ಲಿ ಒಂದೇ ಒಂದು ಸಂಕಲ್ಪ, ನನ್ನ 2 ಮಕ್ಕಳನ್ನ ಸೈನ್ಯಕ್ಕೆ ಸೇರಿಸೋವರೆಗೂ ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ ಅಂತ ಹೇಳಿ. ಮಹಾದೇವಿ ಏನೋ ಬಹಳ ಭಾಷಣ ಕೇಳಿದ್ದಾರೆ ಅಥವಾ ಬಹಳ ಜೀವನ ನೋಡಿದ್ದಾರೆ ಅನ್ನುವಂಥ ಹೆಣ್ಮಗಳಲ್ಲ, ಒಂದು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಕುಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು. ಆದ್ರೆ ಆಕೆ ಹೇಳ್ತಾಳೆ, ನನ್ನ ಗಂಡ ಯಾವುದಕ್ಕೋಸ್ಕರ ಪ್ರಾಣ ಕೊಟ್ಟನ ಆ ಸೈನ್ಯಕ್ಕೆ ನನ್ನ 2 ಮಕ್ಕಳನ್ನ ಸೇರಿಸೋವರೆಗೆ ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ ಅಂತ ಮಹಾದೇವಿ ಹೇಳ್ತಾಳೆ. ಈ ಛಲ ಏನಿದೆ ನಮ್ಮ ದೇಶದ್ದು, ಅದು ಇವತ್ತಿನವರೆಗೂ ಬದಲಾಗಿಲ್ಲ. ಇದು ನಂಬರ್ 1. ನಂಬರ್ 2ನೇದು ಬದಲಾಗದೇ ಇರೋದೇನು ಅಂತ ಕೇಳಿದ್ರೆ, ಎಂದಿಗೂ ಸುಧಾರಿಸ್ಲಿಕ್ಕೆ ಸಾಧ್ಯ ಇರತಕ್ಕಂಥ, ಜನ್ಮದಿಂದಲೇ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥ ಪಾಕಿಸ್ತಾನ. ಅದು ಹುಟ್ಟಿನಿಂದ ಸಮಸ್ಯಾತ್ಮಕ. ಹುಟ್ಟುಗುಣ ಸತ್ರು ಹೋಗೋದಿಲ್ಲ ಅಂತ ಕನ್ನಡದ ಏನು ಗಾದೆ ಹೇಳ್ತಾರೆ, ಹಾಗೆ ಹುಟ್ಟಿದ್ದೇ ಮೋಸದಲ್ಲಿ, ಹುಟ್ಟಿದ್ದೇ ಕುಯುಕ್ತಿಯಿಂದ, ಹುಟ್ಟಿದ್ದೇ ಈ ದೇಶದಲ್ಲಿ ನರಸಂಹಾರ ಮಾಡೋದ್ರ ಮುಖಾಂತರ ಬೆಳೀತಾ ಇರೋದು ಕೂಡ ಹಾಗೆ. ಒಂದು ಸರ್ಕಾರ ಅಂತ ಇಲ್ವೇ ಇಲ್ಲ ನಮ್ಮ ದೇಶದಲ್ಲಿ. ಒಬ್ಬರು ರಾಷ್ಟ್ರಪತಿ,
ಅವ್ರು ಹೇಳಿದ್ರೆ ದೇಶ ಕೇಳುತ್ತೆ. ನಮ್ಮ ದೇಶದಲ್ಲಿ ಒಬ್ಬರು ಪ್ರಧಾನಮಂತ್ರಿ ಅವ್ರು ಹೇಳಿದ್ರೆ ದೇಶ ಕೇಳುತ್ತೆ. ಆ ಪ್ರಧಾನಮಂತ್ರಿಗಳ ಸಭೆ ಕರೆದ್ರೆ, ರಕ್ಷಣಾ ಸಚಿವರ ಕತೆ ಕರೆದ್ರೆ ಸೈನ್ಯ ಕೂಡ ಬರುತ್ತೆ, ಕೂತ್ಕೊಳ್ತಾರೆ, ಒಟ್ಟಿಗೆ ಚರ್ಚೆ ಮಾಡ್ತಾರೆ, ನಿರ್ಣಯ ಮಾಡ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಒಂದು ಸರ್ಕಾರ, ಆ ದೇಶದ ಸೈನ್ಯ ಸರ್ಕಾರ ಹೇಳಿದ್ದೇನೂ ಕೇಳೋದೇ ಇಲ್ಲ. ಆ ದೇಶದ ಸೈನ್ಯ ISI ಗೂಢಚಾರ ಇಲಾಖೆ ಸೈನ್ಯ ಹೇಳಿದ್ದನ್ನೂ ಕೇಳಲ್ಲ ಅವರು. ಪಾಕಿಸ್ತಾನನೇ ಒಂದು ವಿಚಿತ್ರವಾಗಿರತಕ್ಕಂಥ ವ್ಯವಸ್ಥೆ, ಒಂದು ರೋಗ್ ಕಂಟ್ರಿ ಅಂದರೆ ಪಾಕಿಸ್ತಾನದ ಸೈನ್ಯ ಅದು ಅತ್ಯಂತ ರೋಗ್ ಆರ್ಮಿ, ಅದು ಅತ್ಯಂತ ರೋಗ ಆರ್ಮಿ. ಇನ್ನು ISI ಅತ್ಯಂತ ರೋಗ ಆಗಿರ್ತಕ್ಕಂಥ ಗೂಢಚಾರ ವ್ಯವಸ್ಥೆ. ಇದರಲ್ಲಿ ಯಾರು ಏನು ಮಾಡ್ತಾ ಇರ್ತಾರೆ, ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಅದೊಂದು ಕಾಮನ್ ಇವ್ರ ಮಧ್ಯದಲ್ಲಿ. ಸೈನ್ಯಕ್ಕೂ ಬಿಸ್ನೆಸ್ ಇದೆ, ಇಲ್ಲಿ ISIಗೂ ಬಿಸ್ನೆಸ್ ಇದೆ, ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡ್ತಾರೆ. ಸರ್ಕಾರಕ್ಕೂ ಕೂಡ ಬಿಸ್ನೆಸ್ ಇದೆ. ಬಿಸ್ನೆಸ್ 3 ಜನ ಮಾಡ್ತಾರೆ, ISIಯೂ ಮಾಡುತ್ತೆ, ಸೈನ್ಯವೂ ಮಾಡುತ್ತೆ, ರಾಜಕಾರಣಿಗಳು ಮಾಡ್ತಾರೆ. ಇನ್ನು ಉಳಿದಿದ್ರಲ್ಲಿ ಏನೂ ಸಮಾನ ಇಲ್ಲ. ಎಲ್ಲರೂ ಅಮೆರಿಕಕ್ಕೆ ಹೋಗ್ತಾರೆ, ತಾವೇ ಸ್ವತಂತ್ರವಾಗಿ ಮಾತಾಡ್ತಾರೆ ದೇಶದ ಬಗ್ಗೆ. ಎಲ್ಲರೂ ನ್ಯಾಯಾಲಯಕ್ಕೆ ಹೆದರಿಸ್ತಾರೆ, ತಮಗೆ ಬೇಕಾಗಿರೋ ತೀರ್ಪು ತಗೋತಾರೆ. ನವಾಜ್ ಶರೀಫ್ ನಾನು ಶಾಂತಿ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ನು ಜನರಲ್ ಅಲ್ಲಿ ಭಾರತದ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ನಾವೇನೋ ಬರೀ ಜನರಲ್ ಮಾತ್ರ ಯುದ್ಧ ಆರಂಭ ಮಾಡಿದ್ದಾನೆ ಅಂದರೆ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ನವಾಜ್ ಶರೀಫು ಇದರಲ್ಲಿ ಪಾತ್ರನೇ ಇದೆ ಅಂತ ಗೊತ್ತಾಗುತ್ತೆ ಒಂದ್ಸಲಿ. ಈ ಥರದ ಒಂದು ರೋಗ್ ಕಂಟ್ರಿ, ರೋಗ್ ಆರ್ಮಿ ಪಾಕಿಸ್ತಾನದ್ದು. ಇದೇನು ಬದಲಾಗಿಲ್ಲ ಅಂತಾನೆ. 3 ಸಂಗತಿಗಳು ಬದಲಾಗಿಲ್ಲ ಅಂತ ಹೇಳೋದ್ರಲ್ಲಿ ಮೊದಲನೇದು ಅತ್ಯಂತ ದೊಡ್ಡದು ಹೆಮ್ಮೆದು ಅಂತ ಕೇಳಿದ್ರೆ, ನಮ್ಮ ದೇಶದ ಸೈನ್ಯ ಎಳ್ಳು ಕಾಳಿನಷ್ಟು ಬದಲಾಗಿಲ್ಲ, ಬದಲಾಗಿ ಅದಕ್ಕಿಂತ ಹೆಚ್ಚು ಪ್ರಗತಿಯಲ್ಲಿದೆ. ಎರಡನೇದು ಪಾಕಿಸ್ತಾನ ಏನೂ ಬದಲಾಗಿಲ್ಲ, ಏನಾದ್ರು ಮುಂಚೆ ಇತ್ತೋ ಅದಕ್ಕಿಂತ ಇನ್ನಷ್ಟು ಹೆಚ್ಚು ರೋಗ್ ದೇಶ ಅಂತ ಹೇಳ್ಬಿಡ್ಬೋದು ಅಂತದೆ. ಇನ್ನು 3ನೇದು ಬದಲಾಗಿರೋದು ನಮ್ಮ ದೇಶದ ಕೆಲವು ರಾಜಕೀಯ ಮುಖಂಡರು, ನನ್ನ ಪಕ್ಷ ನಾಯಕರ ಹೆಸರು ಹೇಳಕ್ಕೆ ಅಂತ ಹೋಗೋದಿಲ್ಲ, ಯಾಕಂದ್ರೆ ಅದು ರಾಜಕೀಯ ಭಾಷಣ ಆಗುತ್ತೆ ಆಮೇಲೆ. ಯಾಕಂದ್ರೆ ರಾಜಕೀಯದ ಬಗ್ಗೆನೂ ಸತ್ಯ ಹೇಳಿದ್ರೆ ಅದು ರಾಜಕೀಯನೇ ಆಗುತ್ತೆ. ಹೀಗಾಗಿ ಹೆಸರು ಮತ್ತು ಪಕ್ಷ ಹೆಸರು ಹೇಳೋದು. ನಮ್ಮ ದೇಶದ ಕೆಲವು ರಾಜಕೀಯ ಮುಖಂಡರು, ನಮ್ಮ ದೇಶದ ಕೆಲವು ಸಾಮಾಜಿಕ ಮುಖಂಡರು, ನಮ್ಮ ದೇಶದ ಒಂದು ವರ್ಗ ಅವ್ರಿಗೆ ಯಾವಾಗಲೂ ಕೂಡ ಭಾರತ ಮಾಡಿದ ತಪ್ಪು, ಅವ್ರಿಗೆ ಯಾವಾಗಲೂ ಭಾರತದ ನ್ಯಾಯಾಲಯ ಹೇಳೋದು ಸುಳ್ಳು, ಭಾರತದ ಪ್ರಧಾನಮಂತ್ರಿಗಳು ಹೇಳೋದು ಸುಳ್ಳು, ಭಾರತದ ಸೈನ್ಯ ಹೇಳೋದು ಸುಳ್ಳು, ಭಾರತದ ಏರ್ ಚೀಫ್ ಮಾರ್ಷಲ್ ಹೇಳೋದು ಸುಳ್ಳು, ಭಾರತದ ಸೈನ್ಯ ಕ್ಲೈಮ್ ಮಾಡೋದು ಸುಳ್ಳು. ಅವ್ರಿಗೆ ಯಾವಾಗಲೂ ಅಮೆರಿಕದ ಮೀಡಿಯಾದಲ್ಲಿ ಏನು ಬರುತ್ತೆ ಅದೇ ಭಾಳ ದೊಡ್ಡದು, ಪಾಕಿಸ್ತಾನ ತನ್ನ ಟಿವಿಯಲ್ಲಿ ಏನು ಹೇಳುತ್ತೆ ಅದನ್ನೇ ಸತ್ಯ ಅಂತ ನಂಬೋದು. ಅಮೆರಿಕದ ಅಧ್ಯಕ್ಷ ಹೇಳಿದ 29 ಸರಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ನಾನೇ ಶಾಂತಿಯನ್ನು ಏರ್ಪಡಿಸಿರೋದು ಅಂತ ಇಲ್ಲಿ ಇವರೆಲ್ಲ ಚಿಗುರು ಕೂತ್ಕೊಂಡ್ಬಿಡ್ತಾರೆ. ಮೋದಿಯವರೇ ನೀವೇನು ಟ್ರಂಪ್ ಹೇಳ್ದಂಗೆ ಕೇಳಿದ್ರ ಅಂತ ನೀವೇ ಹೇಳಿ ಒಂದ್ಸಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಮರ್ಯಾದಸ್ಥರು ನೀವೆಲ್ಲ. ಯಾರಾದರೂ ಎದುರುಗಡೆ ಇರೋವನಿಗೆ ಅಕಸ್ಮಾತ್ ಏನಾದರೂ ಹೇಳಬೇಕು ಅಂದರೆ ಇಲ್ಲಿ ಕುಂತ್ಕೊಂಡ್ರೆ ಅಷ್ಟೂ ಮರ್ಯಾದಸ್ಥರು. ನೀವು ಎಷ್ಟು ಸಲ ಹೇಳ್ತೀರಿ? 1 ಸಲ ಹೇಳ್ತೀರಿ, 2 ಸಲ ಹೇಳ್ತೀರಿ. ಸತ್ಯ ಅಂತ ಯಾರಾದರೂ 29 ಸಲ ಹೇಳ್ತಾರೆ. ನಿನ್ನೆದು ಸೇರಿಸಿದ್ರೆ 33. ನಿನ್ನೆ ಟ್ರಂಪ್ 3 ಸಲ ಹೇಳಿದ್ದಾನೆ, ಅವನ ಅಸಿಸ್ಟೆಂಟ್ 1 ಸಲ ಹೇಳಿದ್ದಾರೆ. ನಿನ್ನೆ ಸೇರಿಸಿದ್ರೆ 33 ಸಲ ಹೇಳಿದ್ದಾರೆ ನಾವೇ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಶಾಂತಿ ಒಪ್ಪಂದ ಮಾಡಿದವರು. ಜಗತ್ತಲ್ಲಿ ಯಾರಾದರೂ ಒಂದು ವಿಷಯವನ್ನು ಮರ್ಯಾದೆಗೆಟ್ಟು 33 ಸಲ ಹೇಳ್ತಾರ ಅಂತ ನೀವೇ ಯೋಚನೆ ಮಾಡಿ. ಮರ್ಯಾದೆಗೆಟ್ಟು ಅಮೆರಿಕದ ವ್ಯಕ್ತಿಗಳು ಹೇಳ್ತಾ ಇದ್ರೆ ಅವ್ರಿಗಿಂತ ಮರ್ಯಾದೆ ಬಣ್ಣಗೇಡಾಗಿರ್ತಕ್ಕಂಥ ಇಲ್ಲಿ ಕೆಲವರು ಏನು ಹೇಳ್ತೀರಿ ನೀವು ಅದಕ್ಕೆ? ಟ್ರಂಪಿಗೆ ಹೇಳಿದ್ದಾನೆ, 33 ಸಲ ಹೇಳಿದ್ದಾನೆ, ನೀವೇನು ಹೇಳ್ತೀರಿ ಅಂತ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಪಾಕಿಸ್ತಾನದ ಸೈನ್ಯ ಹೇಳಿದೆ 5 ವಿಮಾನ ಹೊಡೆದು ಉರುಳಿಸಿದ್ದೀವಿ ಅಂತ, ಅದಕ್ಕೆ ನೀವೇನು ಹೇಳ್ತೀರಿ? ಅರೆ ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ ಅಂತ. ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ. ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇದ್ದಾರೆ ನಾವು ಇಂತಿಂಥ ವಿಮಾನವನ್ನು ಹೊಡೆದು ಉರುಳಿಸಿದ್ದೀವಿ ಅಂತ. ನಮ್ಮ ದೇಶದ ಸೈನ್ಯ ಹೇಳ್ತಾ ಇದೆ ನೂರ್ ಖಾನ್ ಏರ್ಫೀಲ್ಡನ್ನು ಈ ಥರ ಕ್ರಾಸ್ ಸೆಕ್ಷನಲ್ಲಿ, ಆ ನೂರ್ ಖಾನ್ ಏರ್ಫೀಲ್ಡ್ನಲ್ಲಿ 2 ಏರ್ ಸ್ಟ್ರಿಪ್ ಇದೆ. ಈಗ ಉತ್ತರ ದಕ್ಷಿಣಕ್ಕೆ ಒಂದಿದೆ, ಪೂರ್ವ ಪಶ್ಚಿಮಕ್ಕೆ ಒಂದಿದೆ. ನಮ್ಮ ದೇಶದ ಕ್ಷಿಪಣಿ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು ಮತ್ತು ಸೈನ್ಯ ಅಂತ ಹೇಳಿದ್ರೆ, ಆ 2ರ ಜಂಕ್ಷನ್ ಸ್ಪಾಟನ್ನು ಧ್ವಂಸ ಮಾಡ್ತಾರೆ. ನೀವು ಇಲ್ಲಿಂದೂ ವಿಮಾನ ಹಾರ್ತಕ್ಕಾಗಲ್ಲ, ನೀವು ಇಲ್ಲಿಂದೂ ವಿಮಾನ ಹಾರ್ತಕ್ಕಾಗಲ್ಲ ಅಂತ. ಆ ಥರ ಮುಜಫರ್ಪುರದಲ್ಲಿ ಆ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿದೆ ಅದರ ಹೊಗೆಗೊಳವೆಯಲ್ಲಿ ಬಾಂಬ್ ಹಾಕ್ತಾರೆ, ಅದರ ಸ್ಮೋಕ್ ಪೈಪ್ನಲ್ಲಿ ಬಾಂಬ್ ಹಾಕ್ತಾರೆ. ಅದರ ವಿಡಿಯೋ ಚಿತ್ರ ತೋರಿಸಿದ ಮೇಲೆ ಈ ಸಲ ಜಾಸ್ತಿ ಮಾತಾಡಲಿಲ್ಲ. ನೀವೇನು ಗ್ಯಾರಂಟಿ? ಯಾಕಂದರೆ ಇದಾದ ಮೇಲೆ ಬಾಲಾಕೋಟ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರು, ಏನು ನೀವೇನು ಗ್ಯಾರಂಟಿ ಅಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅಂತ. ಏನು ಗ್ಯಾರಂಟಿ? ಈ ವ್ಯವಸ್ಥೆನೂ ನಮ್ಗೆ ಬದಲಾಗಿಲ್ಲ. ಈ ಸಲಿನೂ ಮತ್ತು ಅದೇ ಥರ ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ 33 ಸಲ ಯುದ್ಧ ವಿರಾಮ ಅಂತ. ನೀವೇನು ಹೇಳ್ತೀರಿ? ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ನಮ್ಮಲ್ಲಿ ತುಂಬ ಜನ ಮಾತಾಡಿರ್ಬೋದು, ನಮ್ಮ ಹತ್ರ ಮಾತಾಡಬೇಕಾಗತ್ತೆ. ಇವತ್ತು ಫೋನ್ ಇಟ್ಕೊಂಡಿದ್ದೀವಿ, ಮಾತಾಡಬೇಕಾಗತ್ತೆ. ಆದರೆ ಎಲ್ಲಿವರೆಗೆ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡಲಿಲ್ಲ, ಎಲ್ಲಿವರೆಗೆ ಪಾಕಿಸ್ತಾನ ಬೇಡ್ಕೊಳ್ಳಲಿಲ್ಲ, ಅಲ್ಲಿವರೆಗೂ ನಾವು ಯುದ್ಧ ನಿಲ್ಲಿಸಲಿಲ್ಲ ಅಂತ ನಮ್ಮ ದೇಶದ ಸೈನಿಕರು ಹೇಳಿದ್ದಾರೆ, ಸೈನ್ಯ ಕೂಡ ಹೇಳಿದ್ದಾರೆ. ಆದರೆ ಅಮೆರಿಕ ಹೇಳಿದ್ದನ್ನು ನಂಬ್ತಾರೆ. ಇಲ್ಲಿ ದೇಶದ ಒಳಗಡೆ ಅಸ್ಥಿರತೆಯನ್ನು, ಅರಾಜಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ತಾವು ಮಾಡ್ತಾರೆ, ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸ್ತಾರೆ. ನಮ್ಮ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾದಂಥ ಜನರಲ್ ಬಿಪಿನ್ ರಾವತ್, ಮೊದಲನೇ CDS ಅವರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಮೊದಲನೇ CDS, ಆ ಬಿಪಿನ್ ರಾವತ್ ಒಂದು ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ವಾಕ್ಯ ಹೇಳ್ತಾರೆ.
ಭಾರತ ಯಾವಾಗಲೂ 2.5 ಫ್ರಂಟ್ನಲ್ಲಿ ವಾರನ್ನು ಎದುರಿಸಬೇಕಾಗತ್ತೆ, ಯುದ್ಧವನ್ನು ಎದುರಿಸಬೇಕಾಗತ್ತೆ. ಇಂಡಿಯಾ ಶುಡ್ ಆಲ್ವೇಸ್ ಫೇಸ್ 2.5 ಫ್ರಂಟ್ ವಾರ್ ಅಂತ. ಆಗ ಪತ್ರಕರ್ತರ ಬಿಪಿನ್ ರಾವತ್ ಅವರಿಗೆ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ದಿಸ್ 2.5 ಫ್ರಂಟ್ ವಾರ್? 2 ಫ್ರಂಟ್ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಈ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ. ಈ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಈ 2 ಫ್ರಂಟ್ ವಾರ್ ಗೊತ್ತಿದೆ. ವಾಟ್ ಈಸ್ ದಿಸ್ 2.5 ಫ್ರಂಟ್ ಅಂತ ಹೇಳಿದಾಗ ಬಿಪಿನ್ ರಾವತ್ ಒಬ್ಬ ಸೈನ್ಯಾಧಿಕಾರಿ ಇದನ್ನು ಹೇಳಬೇಕಾದ್ರೆ ಎಷ್ಟು ನೋವಿನಿಂದ ಹೇಳಿರ್ತಾರೆ ಅಂತ ನೋಡಿ ಅಂತಲೇ ಅವ್ರು ಹೇಳ್ತಾರೆ, 2.5 ಫ್ರಂಟ್ ವಾರ್ ಅಂದ್ರೆ ಒಂದ್ ಕಡೆಯಿಂದ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಎದುರಿಸಬೇಕಾಗತ್ತೆ, ಇನ್ನೊಂದು ಕಡೆಯಿಂದ ಚೀನಾ ಯುದ್ಧ ಮಾಡಿದ್ರೆ ಎದುರಿಸಬೇಕಾಗತ್ತೆ. ಈ 0.5 ಫ್ರಂಟು ಅಂದರೆ ನಮ್ಮ ದೇಶದಲ್ಲೂ ಕೊಟ್ಟು ಅಸ್ಥಿರತಾವಾದಿಗಳು, ಅರಾಜಕವಾದಿಗಳು ಕೆಲವರಿದ್ದಾರೆ. ನಾವು ಅದನ್ನು ಮಾಡ್ತಾ ಇರಬೇಕಾದ್ರೆ ನಾವು ಇಲ್ಲಿ ಇದನ್ನೂ ಮಾಡ್ತಾ ಇರಬೇಕು. ನಮ್ಗೆ ಯುದ್ಧ ಮಾತ್ರ ಮಾಡ್ತಾ ಇದ್ರೆ ಆಗೋದಿಲ್ಲ, ಅದರ ಸಾಕ್ಷಿ ಇವ್ರಿಗೆ ಕೊಡಬೇಕಾಗತ್ತೆ. ಯುದ್ಧ ಮಾತ್ರ ಮಾಡ್ತಾ ಇದ್ರೆ ಆಗೋದಿಲ್ಲ, ಅದರ ಸಾಕ್ಷಿ ಈ ದೇಶದೊಳಗಿರೋರು ಕೊಡಬೇಕಾಗತ್ತೆ. ನಾವು ಯುದ್ಧ ಮಾತ್ರ ಮಾಡ್ತಾ ಎಷ್ಟು ಜನ ಸತ್ರು ಅಂತ ನಾವು ಅವರ ಹೆಣ ತಗೊಂಡು ಬರಕ್ಕೆ, ಅವ್ರ ಶವ ತಗೊಂಡು ಬರಕ್ಕೆ ಸೇನೆ ತಾವೇ ಬಲಿ ಆಗ್ತಾರೆ. ಅಷ್ಟು ಪವಿತ್ರವಾಗಿ ನೋಡ್ತಾರೆ. ನಾವು ಆ ಥರ ಅವ್ರ ಶವವನ್ನು ತಗೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕೆಲವರು ಪ್ರಭೃತಿಗಳಿದ್ದಾರೆ, ಬುದ್ಧಿಜೀವಿಗಳು, ದೊಡ್ಡ ದೊಡ್ಡ ಜಾಗಗಳಿದೆ ಸರ್ಕಾರದಲ್ಲಿ, ನಾಚಿಕೇಡು ವ್ಯಕ್ತಿಗಳು. ಆ ಸತ್ತವ್ರ ಜಾತಿ ಹುಡುಕ್ತಾ ಇರ್ತಾರೆ, ಇದರಲ್ಲಿ ಬ್ರಾಹ್ಮಣರು ಎಷ್ಟು, ಇದರಲ್ಲಿ ಶಟ್ರು ಎಷ್ಟು, ಇದರಲ್ಲಿ ಲಿಂಗಾಯತರು ಎಷ್ಟು, ಇದರಲ್ಲಿ ದಲಿತರು ಎಷ್ಟು. ಜನರಲ್ ಬಿಪಿನ್ ರಾವತ್ ಹೇಳಿದ್ದು ಇದನ್ನೇ. ಅಲ್ಲಿ ನಾವು ಚೀನಾವನ್ನು ಎದುರಿಸ್ತೀವಿ, ಅಲ್ಲಿ ಪಾಕಿಸ್ತಾನವನ್ನು ಎದುರಿಸ್ತೀವಿ, ಅಷ್ಟು ಮಾತ್ರ ಎದುರಿಸಿದ್ರೆ ಸಾಲೋದಿಲ್ಲ. ಅದೇ ಸಂದರ್ಭದಲ್ಲಿ ಇಲ್ಲೂ ಒಂದು 0.5 ಫೋರ್ಸಸ್ ಇರುತ್ತೆ, ಇವ್ರನ್ನೂ ಎದುರಿಸ್ತಾ ಇರಬೇಕಾಗತ್ತೆ. ಯಾಕಂದ್ರೆ ಇವ್ರಿಗೆ ಉತ್ತರ ಕೊಡಬೇಕಾಗತ್ತೆ ನಾವು. ಅಧಿಕೃತವಾಗಿ ಸೇನೆ ಮುಖ್ಯಸ್ಥರು ಹೇಳ್ತಾರೆ, ಈ ಸಲ ಅಲ್ಲಿ 96 ಗಂಟೆ ಯುದ್ಧ ಮಾಡಿದಾಗ ಆ 96 ಗಂಟೆ ಪೈಕಿ 19 ಗಂಟೆ ನಾವು ಈ ಸತ್ಯ ತೋರ್ಸಕ್ಕೆ, ಸಾಕ್ಷಿ ತೋರ್ಸಕ್ಕೆ ಕೆಲಸ ಮಾಡ್ಬೇಕಾಯ್ತು. ಬರೀ ಬಾಂಬ್ ಹಾಕಿದ್ರೆ ಸಾಲಲ್ಲ, ಆ ಬಾಂಬ್ ಹಾಕೋದ್ರ ಜೊತೆಗೆ ಆ ಬಾಂಬ್ ಹಾಕೋದ್ರ ಫೋಟೋನು ತೋರಿಸ್ಕೊಂಬರ್ಬೇಕು. ಯಾಕಂದ್ರೆ ಇಲ್ಲಿ ಎದ್ದು ನಿಂತ್ಕೋತಾರೆ ರಾಜಕೀಯ ಮುಖಂಡರು ಕೆಲವರು, ಏನು ಸತ್ಯ ನೀವು ಹೇಳಿ, ಮೋದಿ ಹೇಳಿದ್ದೇನು ಸತ್ಯ? ಮೋದಿ ಹೇಳಿದ ಸತ್ಯ ಅಂತ ನಾವು ಹೇಳೋದಿಲ್ಲ, ಆದರೆ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಹೇಳಿದ್ದಾದ್ರೂ ಸತ್ಯನೇ ತಾನೆ. CDS ಅನಿಲ್ ಚೌಹಾಣ್ ಹೇಳಿದ ಸತ್ಯ ತಾನೆ. ಅದನ್ನೂ ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾನಸಿಕವಾಗಿ ಭ್ರಷ್ಟ ಆಗಿರ್ತಕ್ಕಂಥ ಕೆಲವು ಮುಖಂಡರು ಇದ್ದಾರೆ ಅನ್ಸಲ್ಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ನಾವು ಈ 3 ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ಸಲ್ಲ. ಈ ದೇಶ ಸನಾತನ ಅಂತ ಕರಿತೀವಿ ನಾವು, ಯಾವತ್ತು ಹುಟ್ಟಿದೆ ಅಂತ ಗೊತ್ತಿಲ್ಲ ಅನ್ಸಲ್ಲ. ಹಾಗೆ ಇದಕ್ಕೊಂದು ಅಂತ್ಯ ಖಂಡಿತ ಇಲ್ಲ ಅಂತ ಹೇಳ್ತೀವಿ ಅನ್ಸಲ್ಲ. ಅಂತ ಒಂದು ದೇಶ ಬದುಕಿರೋದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಏನೋ ಸದಾಕಾಲಕ್ಕೂ ಆಡಳಿತ ನಡೆಸ್ತಕ್ಕಂಥ ಪ್ರವೃತ್ತಿಗಳ ಕಾರಣಕ್ಕೆ ಅಂತ ಅಲ್ಲ. ಈ ದೇಶದಲ್ಲಿ ಈ ಥರ ರಾಮನ ಕಾಲದಲ್ಲಿ ಅಳಿಲ ಕೆಲಸವನ್ನು ಮಾಡಿದ್ರೆ ಇವತ್ತು ಪುಟ್ಟ ಸೈನಿಕರು ಯಾವ್ದು ಲಾಭದ ಆಕಾಂಕ್ಷೆ ಇಲ್ಲದೆ ಹೇಳ್ತಾರೆ ಅವ್ರು ಗ್ರ್ಯಾಚ್ಯುಟಿಗೋಸ್ಕರ ಕೆಲಸ ಮಾಡಿ, ಗ್ರ್ಯಾಚ್ಯುಟಿಗೋಸ್ಕರ ನಮ್ಮ ಮಕ್ಕಳನ್ನ ಏನಾದರೂ ಸೇನೆಗೆ ಸೇರಿಸ್ತೀವ ನಾವು? ಎಲ್ಲಿ ರ್ಯಾಲಿ ನಡೀತಾ ಇದೆಯಾ ಆ ಕಿಲೋಮೀಟರ್ ಫಾಸ್ಟಲ್ಲಿ ಎಲ್ಲೂ ಓಡಾಡಕ್ಕೆ ಬಿಡೋದಿಲ್ಲ, ಗ್ರ್ಯಾಚ್ಯುಟಿ ನಮ್ಮ ಮಕ್ಕಳಿಗೂ ಸಿಗುತ್ತೆ, ಸೇರಿಸಲ್ಲ. ಹೀಗೆ ನಾವು ಬೇರೆಯವ್ರ ಮೇಲೆ ಟಿಪ್ಪಣಿ ಮಾಡೋದು ಭಾಳ ಅಂದರೆ ಭಾಳ ಸುಲಭ ಅಂತಲೇ, ಭಾಳ ಅಂದರೆ ಭಾಳ ಸುಲಭ. ಆದರೆ ಈ ದೇಶದಲ್ಲಿ ಆ ಸೈನಿಕರು ಮತ್ತು ಪೊಲೀಸರು ಎರಡನ್ನೂ ಹೇಳ್ತೀನಿ ನಾನು. ಒಂದ್ಸಲ ಯಾರೋ 4 ಜನರನ್ನು ನೋಡಿ ನಾವು ಕಾಮೆಂಟ್ ಮಾಡಿದ್ರೆ ಹಾಗೆ 4 ಜನ ಟೀಚರು ಭ್ರಷ್ಟರು ಇರ್ತಾರೆ, 175 ಜನ ರಾಜಕಾರಣಿಗಳು ಭ್ರಷ್ಟರು ಇರ್ತಾರೆ, 150 ಜನ ಅಧಿಕಾರಿಗಳು ಭ್ರಷ್ಟರು ಇರ್ತಾರೆ, ಎಲ್ಲರೂ ಭ್ರಷ್ಟರು ಇರ್ತಾರೆ. ಹಾಗಂತೇಳಿ ಇರೋರೆಲ್ಲ ಕೆಟ್ಟವರು ಅಂತ ಹೇಳಕ್ಕ, ಯಾವುದೋ 4 ಜನ ಪೊಲೀಸರು ತೊಂದರೆ ಮಾಡಿದ್ದಾರೆ ಅಂತ ಉಳಿದು ಪೊಲೀಸರು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಸೇವೆ ನಾವು ಯಾವತ್ತೂ ಧಿಕ್ಕರಿಸಕ್ಕಾಗೋದಿಲ್ಲ. 100ಕ್ಕೆ 100ರಷ್ಟು ಸೈನಿಕರು ಮಾಡ್ತಾ ಇರ್ತಕ್ಕಂಥ ಸೇವೆನೂ ಕೂಡ ನಾವು ಧಿಕ್ಕರಿಸಕ್ಕಾಗೋದಿಲ್ಲ. ಇವತ್ತು ಶತಮಾನಗಳ ಕಾಲದಿಂದ, ಸಹಸ್ರಮಾನಗಳ ಕಾಲದಿಂದ ಈ ದೇಶ ಯಾಕೆ ಬದುಕೊಂಡು ಬಂದಿದೆ ಅಂತ ಕೇಳಿದ್ರೆ ಆ ಥರದ ವ್ಯವಸ್ಥೆಗಳ ಕಾರಣಕ್ಕೆ, ಆ ಥರದ ಶಕ್ತಿಗಳ ಕಾರಣಕ್ಕೆ ಉಳ್ಕೊಂಡ್ಬಂದಿದೆ ಅಂತ. ಕಾರ್ಗಿಲ್ನಲ್ಲೂ ಅದೇ ಕಾರಣಕ್ಕೆ ಭಾರತ ವಿಜಯಶಾಲಿ ಆಗಿದ್ದು, ಆಪರೇಷನ್ ಸಿಂಧೂರ್ನಲ್ಲೂ ಭಾರತ ಅದೇ ಕಾರಣಕ್ಕೆ ವಿಜಯಶಾಲಿ ಆಗಿರೋದು. ನಾನು ಆ ಥರದ ಎಲ್ಲ ಸೈನಿಕರಿಗೆ, ಎಲ್ಲ ವೀರ ಸೈನಿಕರಿಗೆ, ಹಾಗೆ ಆಪರೇಷನ್ ಸಿಂಧೂರ್ನಲ್ಲೂ 9 ಜನ ನನ್ನ ಸೈನಿಕರು ಸೇನಾಪಡೆಯಲ್ಲಿದ್ದಂಥವ್ರು, ಅವರು ಹುತಾತ್ಮರಾಗಿದ್ದಾರೆ. ಆ ಎಲ್ಲ ಕುಟುಂಬದ ವೀರ ನಾರಿಯರಿಗೆ ತಮ್ಮ ಪತಿನ ಕಳ್ಕೊಂಡಿದ್ದಾರೆ, ತಮ್ಮ ತಂದೆನ ಕಳ್ಕೊಂಡಿದ್ದಾರೆ, ತಮ್ಮ ಅಣ್ಣನ ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ತಮ್ಮ ತಮ್ಮನ ಕಳ್ಕೊಂಡಿದ್ದಾರೆ ಅಂತಲೇ. ಆ ಥರದ ಈಗ ಸೈನ್ಯದಲ್ಲಿ ಸ್ತ್ರೀಯರ ಪ್ರವೇಶ ಆದ ನಂತರ ನಾವು ಬರೀ ತಂದೆನ ಕಳ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು ನಾವು ಅಕ್ಕ ತಂಗಿಯರನ್ನು ಕಳ್ಕೊಳ್ತೀವಿ ಅಂತಲೇ. ಯಾಕಂದರೆ ಫ್ರಂಟಲ್ಲಿ ಇವತ್ತು ಮಹಿಳೆಯರು ಕೂಡ ಇದ್ದಾರೆ ಅಂತ, ಫ್ರಂಟ್ ಲೈನ್ಸಲ್ಲಿ ಇವತ್ತು ಮಹಿಳೆಯರು ಕೂಡ ಇದ್ದಾರೆ. ಹಾಗೆ ನಾವು ಬರೋ ಯುದ್ಧಗಳಲ್ಲಿ ನಾವು ಅಕ್ಕ ತಂಗಿಯರನ್ನು ಕಳ್ಕೊಳ್ತೀವಿ ಅಂತಲೇ. ಇವತ್ತು ಸಮಾಜ ಅವರೆಲ್ಲರಿಗೂ ಕೃತಜ್ಞರಾಗಿರಬೇಕು. ಅವರು ಕೃತಜ್ಞರಾಗಿರಬೇಕು ಅಂತ ಕೇಳಿದ್ರೆ ನಾಲಿಗೆಯ ತುದಿಯಲ್ಲಿ ಕೃತಜ್ಞರಾಗಿರೋದಲ್ಲ, ಹೃದಯದ ಅಂತರಾಳದಲ್ಲಿ ಕೃತಜ್ಞರಾಗಿರ್ಬೇಕು. ನಾನು ಇಲ್ಲಿರ್ತಕ್ಕಂಥ ಎಲ್ಲ 30 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಎಲ್ಲ ಯುವಕ ಯುವತಿಯರಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನೀವು ಉಳಿದಿದ್ದು ಎಲ್ಲವನ್ನ ಪರಿಚಯ ಇಟ್ಕೊಳ್ಬೇಕಾದ್ರೆ ಒಂದು ಸೈನಿಕರ ಮನೇನ ಒಂದ್ಸಲಿ ಪರಿಚಯ ಇಟ್ಕೊಳ್ಳಿ ಅಂತ. ಎಲ್ಲ ದೂರದಲ್ಲಿ ಇರ್ತಕ್ಕಂಥ ಎಲ್ಲಿ ಬೇಕಾದ್ರೆ ಇರ್ಬೋದು. ಕಾಲೇಜ್ನಲ್ಲಿ 4 ಜನ ಒಟ್ಟಾಗಿ ಯಾವುದೋ ಸೈನಿಕರ ಮನೆಗೆ ಹೋಗಿ ಒಂದ್ಸಲಿ, ಪ್ರಾಂಜಲ್ ಅವ್ರ ತಂದೆ ಹೇಳಿದ್ರಲ್ಲ ವೆಂಕಟೇಶ್, ಒಂದ್ಸಲಿ ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಅದು ಅರ್ಥ ಆಗೋದು, ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಅರ್ಥ ಆಗೋದು ಅಂತ.
ಹೋಗಬೇಕು, ಮಾತಾಡಬೇಕು, ಆ ಮಾನಸಿಕತೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಆಗ ನಮಗೆ ಅಂದಾಜಾಗುತ್ತೆ ಸ್ವಾತಂತ್ರ್ಯ ಅನ್ನೋದು ನಾವು ಯಾರೋ ನಮಗೆ ರಾಷ್ಟ್ರಧ್ವಜ ಕೊಡ್ತಾರೆ, ನಾವು ಅದನ್ನು 2 ಸಲ ಹೀಗೆ ಆರಿಸ್ಬಿಟ್ಟು ಒಂದ್ಸಲಿ ಫೋಟೋ ತೆಗೆದು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಅನ್ನೋಷ್ಟು ಸುಲಭದ್ದಲ್ಲ ಸ್ವಾತಂತ್ರ್ಯ. ನಿನ್ನೆ ನಮ್ಮ ಕಾರ್ಯಕರ್ತರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು, ರಾಷ್ಟ್ರಧ್ವಜ ಹೇಗೆ ಹಾರುತ್ತೆ ಅಂತ ಕೇಳಿದ್ರೆ ಅದು ಊರಲ್ಲಿರ್ತಕ್ಕಂಥ ಗಾಳಿ ಕಾರಣಕ್ಕೆ ಹಾರುತ್ತೆ ಅಂತ ಅನ್ನಲ್ಲ. ಗುಂಡು ಎದೆಗೆ ಬಿದ್ದಾಗ ಇನ್ನೂ ಅಂತಿಮ ಉಸಿರು ಆಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಉಸಿರಿನ ಕಾರಣಕ್ಕೆ ಆ ರಾಷ್ಟ್ರಧ್ವಜ ಹಾರುತ್ತೆ ಅಂತ ಹೇಳಿದ್ದು. ನಾಟ್ ಬಿಕಾಸ್ ಆಫ್ ದ ವಿಂಡ್ ಬಟ್ ಬಿಕಾಸ್ ಆಫ್ ದ ಲಾಸ್ಟ್ ಬ್ರೆತ್ ಆಫ್ ದ ಸೋಲ್ಜರ್ ಹೂ ಹ್ಯಾಸ್ ಟೇಕನ್ ಬುಲೆಟ್ ಇನ್ ಇಸ್ ಚೆಸ್ಟ್ ಅಂತ ಹೇಳ್ತಾರೆ ಅಂತಲೇ. ಹಾಗೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಫ್ರೀಡಮ್. ಸದಾ ಜಾಗರೂಕವಾಗಿರಬೇಕಾಗಿರೋದೇ ಸ್ವಾತಂತ್ರ್ಯಕ್ಕೆ ನಾವು ತೆರಬೇಕಾಗಿರ್ತಕ್ಕಂಥ ಬೆಲೆ. ಅತ್ಯಂತ ದೊಡ್ಡ ಸಂಕಲ್ಪ ನಾವೆಲ್ಲರೂ ಮಾಡಬೇಕಾಗಿರೋದು ಅಂದರೆ ಇವರೆಲ್ಲರೂ ನಮಗೋಸ್ಕರ ಬಲಿದಾನ ಮಾಡಿದ್ದಾರೆ, ಇವರೆಲ್ಲರೂ ನಮಗೋಸ್ಕರ ಜೀವ ಕೂಡ ಸವಿಸ್ತಾರ ಅಂತಲೇ. ಆ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ, ಅರುಣಾಚಲ್ ಪ್ರದೇಶದ ಫ್ರಂಟ್ನಲ್ಲಿ, ಸಿಕ್ಕಿಂನ ಆ ತುದಿಯಲ್ಲಿ, ಉತ್ತರದ ತುದಿಯಲ್ಲಿ, ರಾಜಸ್ಥಾನದ ಮರುಭೂಮಿಯಲ್ಲಿ, ಕಚ್ಚಿನ ಜವುಗು ಭೂಮಿಗಳಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಮತ್ತು ಲಕ್ಷದ್ವೀಪದಲ್ಲಿ ಇರ್ತಕ್ಕಂಥ ನೌಕಾದಳದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರ ಆ ಲೋನ್ಲಿನೆಸ್ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ಸೈನಿಕರನ್ನು ಮಿತ್ರ ಮಾಡ್ಕೊಳ್ಬೇಕು ಅಂತ. ಆ ಲೋನ್ಲಿನೆಸ್ ಒಬ್ಬೊಬ್ಬರೇ ಇರಬೇಕಾಗುತ್ತೆ, 3 ಜನ 1 ತಿಂಗಳು 1.5 ತಿಂಗಳು ಅಲ್ಲಿ ಯಾರು 4ನೇ ಬರೋದಿಲ್ಲ ಅಂಥ ಜಾಗದಲ್ಲಿ 1.5 ತಿಂಗಳು 3 ದಿನ ಇರಬೇಕಾಗತ್ತೆ, 1.5 ತಿಂಗಳು 3 ಜನ ಇರಬೇಕಾಗತ್ತೆ. ಆ ಲೋನ್ಲಿನೆಸ್ ಅರ್ಥ ಆದರೆ ನಮಗೆ ದೇಶವನ್ನು ರಕ್ಷಣೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗೆ ಯುದ್ಧಸ್ಯ ವಾರ್ತಾ ರಮ್ಯ. ತುಂಬ ಚೆನ್ನಾಗಿದೆ ಕತೆ ಕೇಳೋಕ್ಕೆ, ಆದರೆ ಒಂದ್ಸಲಿ ಅರ್ಥ ಮಾಡ್ಕೊಂಡಾಗ ನಮ್ಮ ಹೃದಯಗಳಲ್ಲೂ ಕೊಂಡೊಂದು ನಿಜವಾಗಿರ್ತಕ್ಕಂಥ ಭಾವನೆ ಯಾವುದನ್ನು ನೋವಿನಿಂದ ಶಿವಣ್ಣ ಅವರು ಹೇಳಿದ್ರು ಒಂದ್ಸಲಿ. ಸನ್ಮಾನ ಅಂತ ಕೇಳಿದ್ರೆ ಬರೀ ಒಂದು ಶಾಲ್ ಹಾಕಿ ಸನ್ಮಾನ ಮಾಡ್ತಾರೆ ಅಂತ. ಆ ಸನ್ಮಾನ ಅಲ್ಲ, ಅವ್ರದ್ದು ಅಂತ ಕೆಲವು ಹಕ್ಕುಗಳಿದಾವೆ. ನಾನು ಅವ್ರಿಗೆ ಆಶ್ವಾಸನೆ ಅಂತ ಕೊಡೋದಿಲ್ಲ, ಆದರೆ ನಾನು ಅವ್ರಿಗೆ ಮಾತು ಕೊಡ್ತೀನಿ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ನಮ್ಮೆಲ್ಲ ಕೈಯಲ್ಲಿರ್ತಕ್ಕಂಥ ಶಕ್ತಿ ಹಾಕಿ ನಾವು ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅದರಲ್ಲಿ ಸಫಲರು ಆಗ್ತೀವಿ ಅಂತ ಅಂತೇಳಿ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂಥ ಹೃದಯಗಳು, ಸೈನಿಕರ ಮನೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂಥ ಹೃದಯಗಳು. ಅವ್ರು ಯಾಕೆ ನಾವು ಬಿಟ್ಟು ಬಂದಿರೋ ಕಾಲೇಜಿಗೆ ಬೈಬೇಕಾದ್ರೆ, ನಾವು ಬಿಟ್ಟು ಬಂದಿರೋ ಕಂಪನಿಗಳಿಗೆ ಬೈಬೇಕಾದ್ರೆ, ನಾವೇ ಹುಟ್ಟಿರೋ ಬದುಕ್ತಾ ಇರೋ ಮನೆಗಳಲ್ಲಿ ಅದಕ್ಕೆ ಬೈತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರ ಹತ್ರ ಹೋಗಿ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಸೈನಿಕರು ಯಾವುದೋ ಕಾಲದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು, ಈಗಲೂ ಯಾಕೆ ಕೋಟ್ ಹಾಕೊಂಡ್ಬರ್ತಾರೆ, ಈಗಲೂ ಯಾಕೆ ಆ ಕ್ಯಾಪ್ ಧರಿಸ್ಕೊಂಡ್ಬರ್ತಾರೆ, ಈಗಲೂ ಯಾಕೆ ಆ ಮೆಡಲನ್ನು ಧರಿಸ್ಕೊಂಡು ಬರ್ತಾರೆ. ನಮ್ಮ ಪತಿ ನಮ್ಮ ತಂದೆ ತೀರ್ಕೊಂಡಿದ್ದಾರೆ ಅವರು, ಆದರೆ ಅವರ ನೆನಪಿನಲ್ಲಿ ಸೈನ್ಯ ಕೊಟ್ಟಿರ್ತಕ್ಕಂಥ ಕೋಟು ಮತ್ತು ಮೆಡಲನ್ನು ಹಾಕ್ಕೊಂಡು ಇವತ್ತು ನಮ್ಮ ಎದುರಿಗೆ 10 ಜನ ವೀರನಾರಿಯರಿದ್ದಾರೆ. ಯಾಕೆ ಹೆಮ್ಮೆ ಅವ್ರಿಗೆ? ಗಂಡನ್ ಕಳ್ಕೊಂಡಿದ್ದಾರೆ, ಆದರೆ ಯಾಕೆ ಹೆಮ್ಮೆ ಅವ್ರಿಗೆ? ಆ ಕೋಟ್ ಧರಿಸಿ ಆ ಮೆಡಲ್ ಹಾಕ್ಕೊಂಡು ಬರ್ತಕ್ಕಂಥ ಹೆಮ್ಮೆ ಯಾಕೆ ಅನ್ನೋದು ನಾವು ಅವ್ರ ಹತ್ರ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು 30 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಎಲ್ಲ ಯುವಕರು ಮತ್ತು ಯುವತಿಯರಲ್ಲಿ ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮಗೇನು ಆಗ್ರಹ ಮಾಡಲ್ಲ, ಸ್ನೇಹದಿಂದ ನಾನು ನಿಮಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಸೈನಿಕ ಕುಟುಂಬವನ್ನು ಯಾವಾಗಲೂ ಸಂಪರ್ಕದಲ್ಲಿ ಇಟ್ಕೊಳ್ಳುವಂಥ ಕೆಲಸ ಮಾಡಿ ಅಂತಲೇ. ಆವಾಗ ದೇಶದ ಕೆಲಸ ಏನು ಅನ್ನೋದು ಅಂದಾಜಾಗುತ್ತೆ. ಹಾಗೆ ಇನ್ನೊಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ದೇಶಕ್ಕೋಸ್ಕರ 140 ಕೋಟಿ ಜನ ಬಲಿದಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರಿಗ ಅವಕಾಶ ಸಿಗುತ್ತೋ ಧನ್ಯರವರು ಅಂದೆ ಅದನ್ನು ಮಾಡ್ತಾರೆ ಅವರು. ಆದರೆ 140 ಕೋಟಿ ಜನರಿಗೆ ಒಂದು ಕೆಲಸ ಇದೆ, ಅದೇನು ಅಂತ ಕೇಳಿದ್ರೆ ದೇಶಕ್ಕಾಗಿ ಬದುಕಬೇಕಾಗಿರ್ತಕ್ಕಂಥ ಕೆಲಸ ಇದೆ ಅಂತಾರೆ. ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ದೇಶಕ್ಕೆ ಉಪಯೋಗಿ ಆಗುವಂಥ ರೀತಿಯಲ್ಲಿ ಒಂದ್ಸಲಿ ಯೋಚನೆ ಮಾಡಿ, ಈ ಆತ್ಮಗಳಿಗೇನಾದರೂ ಮಾತಿದ್ದಿದ್ರೆ ಯಾರು ಬಲಿದಾನ ಆಗಿದ್ದಾರೆ ಆ ಆತ್ಮಗಳು ನಮ್ಮ ದೇಶದ ಇವತ್ತಿನ ಕೆಲವು ಪರಿಸ್ಥಿತಿಗಳನ್ನ ನೋಡಿ ಅವ್ರು ಏನು ಅನ್ಕೋತಾ ಇರ್ಬೋದು ಅಂತ ಯೋಚನೆ ಮಾಡಿ. ಒಂದ್ಸಲಿ ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸಾಮಾಜಿಕ ಬದುಕನ್ನು, ವ್ಯಕ್ತಿಗತ ಬದುಕನ್ನು, ರಾಷ್ಟ್ರೀಯ ಬದುಕನ್ನು, ಎ ನ್ಯಾಷನಲ್ ಲೈಫ್, ಎ ಸೋಷಿಯಲ್ ಲೈಫ್ ಆ್ಯಂಡ್ ಎ ಪರ್ಸನಲ್ ಲೈಫ್. ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪರ್ಸನಲ್ ಲೈಫು, ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೋಷಿಯಲ್ ಲೈಫು, ಅವ್ರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ನ್ಯಾಷನಲ್ ಲೈಫು, ಇದನ್ನು ಕಟ್ಕೊಳ್ತಕ್ಕಂಥ ಒಂದು ಬಹುದೊಡ್ಡ ಕರ್ತವ್ಯ ನಮ್ಮೆಲ್ಲರೂ ಇದೆ. ಸ್ವಾತಂತ್ರ್ಯದ 79ರ ಸಂಭ್ರಮದಲ್ಲಿ, ಆಪರೇಷನ್ ಸಿಂಧೂರದ ಹಿನ್ನೆಲೆಯಲ್ಲಿ, ಕಾರ್ಗಿಲ್ನ ಆಪರೇಷನ್ ವಿಜಯದ ಸ್ಮರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ಸೈನಿಕರ ಬಲಿದಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬದುಕನ್ನು ನಾವೆಲ್ಲರೂ ಬದುಕೋಣ ಅಂತ ಮಾತ್ರ ಹೇಳ್ತಾ, ಅವರ ಬಲಿದಾನವನ್ನು ಮತ್ತೊಂದ್ಸಲಿ ಸ್ಮರಣೆ ಮಾಡ್ಕೊಳ್ತಾ, ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ, ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಮೊಹಮ್ಮದ್ ಶರೀಫ್ ಸಾಹೇಬ್ರಿಗೂ, ಹಾಗೆ ಪ್ರಾಂಜಲ್ ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ವಿ ವೆಂಕಟೇಶ್ ಅವ್ರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ಧನ್ಯವಾದಗಳನ್ನ ಸಮರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ,
ವಂದೇ ವಂದೇ ಜೈ ಜವಾನ್. ಸೈನಿಕರು ದಯವಿಟ್ಟು ಕುತ್ಕೊಂಡ್ಬಿಡಿ. ನೀವು ಎದ್ದಿಲ್ಲ ಅದು ಬೇಡ, ನಿಮ್ಮ ಪರವಾಗಿ ನಾವು ಎದ್ದು ನಿಂತ್ಕೊತೀವಿ ಅಂತ. ಜೈ ಜವಾನ್ ಜೈ ಜವಾನ್. ಸೈನಿಕರಲ್ಲದೆ ಇರೋರು, ವೀರನಾರಿಯರು ಅಲ್ಲದೆ ಇರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಹಿರಿಯರು, ಮಾತೆಯರು ದಯಮಾಡಿ ಎದ್ದು ನಿಂತ್ಕೊಳ್ಳಿ ಅಂತೇಳಿ, ಅವ್ರಿಗೋಸ್ಕರ ಗೌರವದ ಕಾರಣಕ್ಕೆ ಎದ್ದು ನಿಂತ್ಕೊಳ್ಳೋಣ ಅಂತಲೇ ನಮ್ಮ ಹೃದಯದ ಅಂತರಾಳದಿಂದ ಕರತಾಡನವನ್ನು ಮಾಡ್ತಾವ ಅಂತೇಳಿ ಅವ್ರಿಗೆ ನಮ್ಮ ಹೃದಯದ ಶ್ರದ್ಧಾಂಜಲಿಯನ್ನು ದಯವಿಟ್ಟು ಅವರೆಲ್ಲರಿಗೂ ನಿಮ್ಮ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ. ಯು ಕ್ಯಾನ್ ಸ್ಟಾರ್ಟ್ ಕ್ಲಾಪಿಂಗ್. ಇನ್ನೂ ಚೆನ್ನಾಗಿ ಚಪ್ಪಾಳೆ ಹೊಡಿಬೋದು, ನೀವು ಇನ್ನೊಂದು ಸ್ವಲ್ಪ ಹೊಡಿಬೋದು. ಧನ್ಯವಾದಗಳು. ದಯಮಾಡಿ ಕೂತ್ಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರುವಂತಹ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಂದೆಯಾದಂತಹ ವೆಂಕಟೇಶ್ ಅವರೇ ಹಾಗೂ ನಮ್ಮ 3 ಯುದ್ಧಗಳಲ್ಲಿ ಅಂದರೆ 1962, 65 ಮತ್ತು 71ರಲ್ಲಿ ನಡೆದಂತಹ 3 ಯುದ್ಧ, ಪಾಕಿಸ್ತಾನ ಮತ್ತು ಚೀನಾ ಈ ಯುದ್ಧಗಳಲ್ಲಿ ಭಾಗಿಯಾದಂತಹ ಹೌಲ್ದಾರ್ ಮೊಹಮ್ಮದ್ ಹನೀಫ್ ಅವರೇ ಹಾಗೂ ನನ್ನ ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷರುಗಳೇ, ತಾಲೂಕು ಅಧ್ಯಕ್ಷರುಗಳೇ ಹಾಗೂ ನನ್ನ ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿಧಾನ ಪರಿಷತ್ ಸಂಸದರಾದಂತಹ ಗೋಪಿನಾಥನ್ ಅವರೇ, ಹಾಗೆ ನನ್ನ ಹಿರಿಯ ಅಧಿಕಾರಿಗಳಾದಂತಹ ಕರ್ನಲ್ ಅಕೀರ್ ಅವರೇ, ಮೇಜರ್ ರಘುನಾಥ್ ಅವರೇ, ಅನೇಕ ಮುಖಂಡರುಗಳು ಹೆಸರು ಹೇಳ್ತಾ ಹೋದ್ರೆ ತುಂಬಾ ಹೊತ್ತಾಗುತ್ತೆ. ಮುಖಂಡರುಗಳೇ, ಹಾಗೆ ನನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸೇನಾನಿ ಬಂಧುಗಳೇ, ವೀರನಾರಿಯರೇ ಹಾಗೂ ನನ್ನ ಪುಟಾಣಿ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸೇವಕರೇ, ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ ಕಾರ್ಗಿಲ್ನಿಂದ ಸಿಂಧೂರು ತನಕ ಏನು 1999ರಲ್ಲಿ ಈ ಒಂದು ಕಾರ್ಗಿಲ್ ಯುದ್ಧ ಆರಂಭ ಇತ್ತು, ಅಂದಿನಿಂದ ಹಿಂದಿನವರೆಗೆ ಬಹಳ ಸವಿಸ್ತಾರವಾಗಿ ನಮ್ಮ ಹಿರಿಯರು ರಾಷ್ಟ್ರೀಯ ಚಿಂತನೆಯನ್ನೇ ಮೈಗೂಡಿಸಿಕೊಂಡಿರುವಂತಹ ಸಂತೋಷ್ ಜಿ ಅವರು ಎಲ್ಲ ವಿಷಯಗಳನ್ನ ಹೇಳಿಬಿಟ್ರು. ನಾವು ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗಿಯಾಗಿದ್ದೇನೆ. ನನ್ನ ಅನೇಕ ಯೂನಿಟಿನ ವೀರ ಸೈನಿಕರು ನನ್ನ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಹಿರಿಯರು ಗುಮ್ಮಟ್ ಸರ್ ಆಗ್ಬೋದು, ಅನೇಕ ಯುದ್ಧಗಳಲ್ಲಿ ಭಾಗಿಯಾದಂತವರು ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಂದು ಸುಂದರವಾದ ಕಾರ್ಯಕ್ರಮವನ್ನ, ಒಂದು ಮಂಥನ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಭಾಗವಾದಂತಹ ಮಂಥನ ಅವರ ಸಂಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಗಳಿಂದ, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 24 ಜಿಲ್ಲೆಗಳಿಂದ ನಮ್ಮ ಮಾಜಿ ಸೈನಿಕರು ಬಂದಿದ್ದಾರೆ. ನಮ್ಮ ನೋವನ್ನ ಈ ಒಂದು ವೇದಿಕೆಯಲ್ಲಿ ಹೇಳ್ಕೊಳ್ಬೇಕು, ಸಂತೋಷ್ ಜಿ ಅವರ ಮುಂದೆ ನಮ್ಮ ಹಲವನ್ನ ನೋಡ್ಕೋಬೇಕು ಅಂತ ಸುಮಾರು ವರ್ಷಗಳ ಕಾಲ ನಾವು ಈ ಒಂದು ಸುಸಂದರ್ಭಕ್ಕೆ ನಾವು ಭಾಗಿಯಾಗಿದ್ವಿ. ಆ ಒಂದು ಸುಸಂದರ್ಭ ಇವತ್ತು ನೆರವೇರಿದೆ ಅನ್ಕೊಳ್ತೀನಿ. ನಮ್ಮ ನೋವು ಅವರ ಮನಮುಟ್ಟಿದೆ, ಎಲ್ಲೋ ಒಂದ್ ಕಡೆ ನಮಗೆ ನ್ಯಾಯ ಸಿಗಬಹುದು ಅಂತ ಹೇಳಿ ಆಶಾಭಾವಗಳಿಂದ ನಾನು ಭಾವಿಸಿದ್ದೇನೆ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮಾತ್ರ ಸೀಮಿತವಾಗಬಾರದು. ಇದು ಕಾರ್ಗಿಲ್ ಏನು ನಾವು ಸೈನಿಕರು ಆಚರಣೆ ಮಾಡೋದು ಸ್ಟಾರ್ಟ್ ಮಾಡಿದ್ವಿ, ಈಗ ಪ್ರತಿ ಜಿಲ್ಲೆಯಲ್ಲೂ ನಾವು ಮಾಜಿ ಸೈನಿಕರು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ನಾವು ಇನ್ನಷ್ಟು ಜನಜಾಗೃತಿ ಆಗ್ಬೇಕು. ಹೇಗೆ ನಮ್ಮ ಸಂತೋಷ್ ಜಿ ಅವರು ರಾಷ್ಟ್ರೀಯತೆಯನ್ನ ಮೈಗೂಡಿಸ್ಕೊಂಡಿದ್ದಾರೆ, ಅದನ್ನ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಈ ಒಂದು ಕಾರ್ಯಕ್ರಮಗಳ ಮೂಲಕ ಅವರಿಗೆ ರಾಷ್ಟ್ರ ಪ್ರೇಮವನ್ನ ಹಬ್ಬಿಸ್ಬೇಕು ಅಂತೇಳಿ ನಾನು ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಶಿರವಾಗಿ ವಂದಿಸ್ತಾ ನನ್ನ ಮಾತಿಗೆ ವಿರಾಮ
ಇವತ್ತು ಕಾರ್ಗಿಲ್ ವಿಜಯೋತ್ಸವ ಮತ್ತು ಆಪರೇಷನ್ ಸಿಂಧೂರದ ವಿಜಯೋತ್ಸವದಲ್ಲಿ ಇವತ್ತು ಅನೇಕ ವೀರ ಯೋಧರು ಮರಣ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ವೀರ ನಾರಿಯರನ್ನು ಉದ್ದೇಶಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಮಾಜಿ ಸೈನಿಕರ ಒಂದು ಏನು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂತೋಷ್ಜಿಯವರು ನಮ್ಮ ಸರ್ಜಾಪುರ ಗ್ರಾಮಕ್ಕೆ ಒಂದು ವಿಷಯ ಬಂದಿರತಕ್ಕಂಥದ್ದು ಒಂದು ಸುದಿನ ಇವತ್ತು. ಯಾಕೆಂದರೆ ಇವತ್ತು ಅನೇಕ ಸೈನಿಕರನ್ನು, ಶಾಲಾ ಕಾಲೇಜು ಮಕ್ಕಳನ್ನು ಮತ್ತು ಸಾರ್ವಜನಿಕರನ್ನ ಉದ್ದೇಶಿಸಿ ನಾವು ದೇಶಕ್ಕಾಗಿ ಏನು ಮುಡುಪಾಗಿಟ್ಟಿರ್ತಕ್ಕಂಥ ಸೈನಿಕರಿಗೆ ಯಾವ ರೀತಿ ಗೌರವ ಕೊಡಬೇಕು, ಅವರ ಮನೆಗಳಲ್ಲಿ ಯಾವ ರೀತಿ ನಾವು ಅವ್ರನ್ನ ನೆನೆಸ್ಕೋಬೇಕು, ಅವ್ರ ತಂದೆ ತಾಯಂದರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಎಲ್ರಿಗೂ ಕೂಡ ಒಂದು ಅರಿವನ್ನು ಮೂಡಿಸಿದ್ದಾರೆ. ಯಾಕೆಂದರೆ ನಮ್ಮ ದೇಶ ಇವತ್ತು ಉಳಿಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಯಾವ ರೀತಿ ಸೈನಿಕರಿಗೆ ಒಂದು ಗೌರವ ಕೊಡ್ತಾರೋ, ಅವರ ಒಂದು ಸೈನಿಕರ ಏನು ಇವತ್ತು ಗಡಿ ಕಾಯ್ತಕ್ಕಂಥ ಸೈನಿಕರು, ಆ ಕಡೆ ಪಾಕಿಸ್ತಾನ ಇರ್ಬೋದು, ಈ ಕಡೆ ಚೀನಾ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಅಲ್ಲಿ ನಮಗೋಸ್ಕರ ಒಂದು ಪ್ರಾಣಗಳನ್ನು ಅವರು ಬದಿಗಿಟ್ಟು ಒಂದು ದೇಶಕ್ಕಾಗಿ ಹೋರಾಟವನ್ನು ನಡೆಸುವಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಹೆಮ್ಮೆಯಿಂದ ನಾವು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಓಡಾಡ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲ ಕೂಡ ಪ್ರತಿಯೊಬ್ಬರೂ ಕೂಡ ದೇಶಕ್ಕಾಗಿ ನಾವೆಲ್ಲ ಕೂಡ ಹಿಂದೂಗಳು, ನಾವು ಪ್ರತಿಯೊಬ್ಬರು ದೇಶಭಕ್ತರು. ಯಾಕೆಂದರೆ ಇವತ್ತು ದೇಶದಲ್ಲಿ ಮನೆ ಕೂಡ ಪಾಕಿಸ್ತಾನದವರು ಯಾವ ರೀತಿ ಆಪರೇಷನ್ ಸಿಂಧೂರದಲ್ಲಿ ಬೊಗಳೆ ಬಿಡ್ತಾ ಇದ್ರು, ಅವರಿಗೆ ತಕ್ಕ ಪಾಠವನ್ನು, ಅವರ ಭಯೋತ್ಪಾದಕವನ್ನು ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಸೈನಿಕರು ವಿಶೇಷವಾಗಿ ಕೇವಲ 4 ದಿನದಲ್ಲಿ ಅವ್ರನ್ನ ಧ್ವಂಸ ಮಾಡಿದ್ರು. ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ದೇಶಕ್ಕೆ ನಾವು ಸರಿಸಾಟಿಯಾಗಿ ನಿಂತ್ಕೊಳ್ಳುವಂಥ ಶಕ್ತಿ ಭಾರತಕ್ಕಿದೆ ಅಂತ ತೋರಿಸಿದ್ದಾರೆ. ಅದನ್ನು ಇವತ್ತು ಸವಿಸ್ತಾರವಾಗಿ ನಮ್ಮ ಸಂತೋಷ್ಜಿಯವರು ಇವತ್ತು ಎಲ್ರಿಗೂ ಕೂಡ ಅರಿವನ್ನು ಮೂಡಿಸಿದ್ದಾರೆ. ನಾವೆಲ್ಲ ಕೂಡ ಅವ್ರು ಹೇಳ್ದಂಗೆ ಅವರ ಏನು ಸೈನಿಕರ ಮನೆಗೆ, ಮಾಜಿ ಸೈನಿಕರು ಏನು ವೀರ ಯೋಧರಿದ್ದಾರೆ ಅವ್ರ ಮನೆಗೆ ಹೋಗಿ ನಾವೆಲ್ಲ ಕೂಡ ಒಬ್ಬೊಬ್ಬರು ಸಾರ್ವಜನಿಕರು ಒಂದೊಂದು ಮನೆಗೆ ಹೋಗಿ ಭೇಟಿ ನೀಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದರೆ, ನಾನು ಕೂಡ ಒಂದು ಮನೆಗೆ ಭೇಟಿ ನೀಡ್ತೀನಿ, ನಾನು ನನ್ನ ಕೈಲಾಗಿದ್ದನ್ನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಜೊತೆ ನಾನು ನಿಂತ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಬಂದಿರತಕ್ಕಂಥ ಎಲ್ಲ ವೀರ ಯೋಧರಿಗೆ ಮತ್ತು ನಮ್ಮ ದೇಶಕ್ಕಾಗಿ ಏನು ಪ್ರಾಣವನ್ನು ನೀಡಿರ್ತಕ್ಕಂಥ ಎಲ್ಲ ಸೈನಿಕರಿಗೆ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭಾರತ್ ಮಾತೆ. ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸಂತೋಷ್ಜಿಯವರು ಆಗಮಿಸಿ ಎಲ್ಲರಿಗೂ ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಹೋದರು. ಅದರ ನಂತರ ಸೈನಿಕರ ಪ್ರಕೋಷ್ಠದ ಅಧ್ಯಕ್ಷರಾಗಿರುವಂತಹ ಶಿವಣ್ಣ ಅವರು ಕೂಡ ಭಾಗವಹಿಸಿದರು, ಹಾಗೂ ಹಲವಾರು ಗಣ್ಯರು ಭಾಗವಹಿಸಿದರು. ಜೊತೆಗೆ ನಮ್ಮ MLC ಆದಂಥ ಗೋಪಿನಾಥ್ ರೆಡ್ಡಿ ಅವರು ಕೂಡ ಭಾಗವಹಿಸಿದರು. ಸತತ 1 ವಾರದಿಂದ ಶ್ರಮಿಸಿ ನಮ್ಮ ವೇಣು ಮತ್ತು ತಂಡದವರು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಭಾಜಪಾದ ಎಲ್ಲ ಕಾರ್ಯಕರ್ತರು ಕೂಡ ಪರೋಕ್ಷವಾಗಿ ಇದಕ್ಕೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಪ್ಲಸ್ ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ವಿಶೇಷವಾಗಿ ಭಾಜಪ ಅಂದ್ಬಿಟ್ಟು ಒತ್ತು ಕೊಟ್ಟಿದ್ದೀನಿ, ಆದರೆ ಇದು ಯಾವುದೇ ರೀತಿಯಾದಂತಹ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ. ಇದರಲ್ಲಿ ಎಲ್ಲ ರೀತಿಯಾದಂತಹ ಪಕ್ಷದವ್ರನ್ನ ಇನ್ಕ್ಲೂಡಿಂಗ್ ಮಾಡಿಕೊಂಡೇ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದು. ಕಾರ್ಯಕ್ರಮವೂ ಯಶಸ್ವಿ ಆಯಿತು. ಹಲವಾರು ಜನನೂ ಬಂದಿದ್ದರು, ಬೇರೆ ಬೇರೆ ನಮ್ಮ ದೇಶ ಪ್ರೇಮಿಯವರು ಬೇರೆ ಬೇರೆ ಕಡೆಯಿಂದನೂ ಸುಮಾರು ಜನ ಬಂದಿದ್ದರು. ಮತ್ತು ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಮಾಜಿ ಸೈನಿಕರು ಬಂದು ಈ ಕಾರ್ಯಕ್ರಮನ ಅಟೆಂಡ್ ಮಾಡಿ ಗೌರವವನ್ನು ಸ್ವೀಕರಿಸ್ಕೊಂಡು ಹೋದರು. ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಅದೇ ರೀತಿ ವೇಣು ಅವರು ದೂರದಿಂದ ಬಂದಿರೋರಿಗೆ ಇಲ್ಲಿ ತಂಗೋದಕ್ಕೆ ವ್ಯವಸ್ಥೆ ಕೂಡ ಮಾಡಿ ತುಂಬ ಆರ್ಗನೈಸ್ ಆಗಿ ಕಾರ್ಯಕ್ರಮ ಮಾಡಿದ್ರು. ಇಂಥ ಕಾರ್ಯಕ್ರಮ ನಡೀತಾ ಇರಲಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ಸೈನಿಕರಿಗೆ ಒಂದು ಹುಮ್ಮಸ್ಸು ತುಂಬ್ದಂಗೆ ಆಗುತ್ತೆ. ನಾಳೆ ದಿವಸ ಅವರು ರಿಟೈರ್ಡ್ ಆದಮೇಲೆ ಕೂಡ ಅವ್ರಿಗೆ ಒಂದು ಗೌರವ ಇದೆ ಅನ್ನೋದು ಅವ್ರಿಗೂ ಒಂದು ಎಲ್ಲೋ ಒಂದು ಮನಸ್ಸಲ್ಲಿ ಇರುತ್ತೆ. ಅವ್ರಿಗೆ ಆ ಟ್ರಿಬ್ಯೂಟ್ ನಾವು ಕೊಡಲೇಬೇಕು. ಅದೇ ರೀತಿ ವ್ಯವಸ್ಥೆಗಳು ಚೆನ್ನಾಗಿತ್ತು. ಅಮರ್ ಜವಾನ್ದು ಒಂದು ವಿಶೇಷವಾಗಿ ಒಂದು ಸ್ಟ್ಯಾಂಡಿ ಮಾಡಿ ಅದರದ್ದು ಒಂದು ಟ್ಯಾಬ್ಲೋ ಟೈಪ್ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಅವ್ರಿಗೆ ಅಭಿನಂದನೆ. ಪ್ಲಸ್ಸು ಸುಮಾರು 1000 ಅಡಿ ಫ್ಲ್ಯಾಗ್ ಅದನ್ನ ಮಾರ್ಚ್ ಮಾಡ್ಕೊಂಬಂದರು 1.5 ಕಿಲೋಮೀಟ್ರಿಂದ. 1500 ಸಂಖ್ಯೆ ಸೀಟಿಂಗು, ಹತ್ರ 1500 ಸೀಟಿಂಗು, ಪ್ಲಸ್ಸು ಆಚೆ ಕಡೆ ನಿಂತಿರೋರೇ ಒಂದು 300 ಜನ ಮೇಲೆ ಇದ್ದರು. ತುಂಬ ವ್ಯವಸ್ಥಿತವಾಗಿ ಇಂಟೆಲೆಕ್ಚುವಲ್ ಮೀಟ್ ಆದಂಗೆ ಆಯಿತು ಇದು. ಅದಕ್ಕೆ ತಮಗೆಲ್ಲರಿಗೂ, ಮಾಧ್ಯಮದವ್ರಿಗೂ, ಇದನ್ನ ಪ್ರಚಾರ ಮಾಡ್ತಾಯಿರೋ ಮಾಧ್ಯಮದವ್ರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದವ್ರಿಗೆ ಧನ್ಯವಾದಗಳು ತಿಳಿಸ. ಇವತ್ತೊಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಪ್ಯಾಲೇಸ್ ಗಾರ್ಡನ್ ಅಲ್ಲಿ ನಾವು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಈ ಕಾರ್ಯಕ್ರಮ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ವಿ, ಕಾರ್ಗಿಲಿಂದ
ಆಪರೇಷನ್ ಸಿಂಧೂರ ತನಕ ಒಂದು ವೀರ ಯಶೋಗಾಥೆ ಅನ್ನೋ ಒಂದು ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಗಿಲಿಂದ ಸಿಂಧೂರವರೆಗೆ ಒಂದು ಯಶೋಗಾಥೆ, ವೀರ ಸೈನಿಕರ ಯಶೋಗಾಥೆಯನ್ನು ಅವರು ಭಾಳ ವಿಸ್ತಾರವಾಗಿ ಹೇಳಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿದ್ದರು ನಮ್ಮ 3 ಯುದ್ಧಗಳಲ್ಲಿ ಭಾಗಿಯಾದಂತಹ ಒಬ್ಬ ಸೈನಿಕರಿದ್ದರು, ಮೊಹಮ್ಮದ್ ಶರೀಫ್ ಅಂತೇಳಿ. 1962, 65 ಮತ್ತು 71ನೇ ಏನು ಯುದ್ಧ ನಡೀತು, ಆ 3 ಯುದ್ಧಗಳಲ್ಲಿ ಭಾಗಿಯಾದಂತಹ ಒಬ್ಬ ಯೋಧ. ಆ ಯೋಧನಿಗೆ ಒಂದು ಸನ್ಮಾನ ಕಾರ್ಯಕ್ರಮವೂ ಇತ್ತು. ಅದೇ ರೀತಿ ನಮಗೆ ಕಣ್ಮುಂದೆಯೇ ಇದ್ದಂತಹ ಒಂದು ಕ್ಯಾಪ್ಟನ್ ಪ್ರಾಂಜಲ್ ಅವರ ಒಂದು ವೀರಮರಣ, ಅವರ ತಂದೆ ತಾಯಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ 24 ಜಿಲ್ಲೆಗಳಿಂದ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಭಾಗಿಯಾಗಿದ್ದರು. ಅದೇ ರೀತಿ ವೀರನಾರಿಯರು ಸಹ ಅನೇಕ ಜಿಲ್ಲೆಗಳಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟು 1000 ಅಡಿಗಳ ಒಂದು ಪಥಸಂಚಲನವನ್ನು ಹಮ್ಮಿಕೊಂಡಿದ್ವಿ ರಾಷ್ಟ್ರಧ್ವಜದೊಂದಿಗೆ. ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ, 1500ಕ್ಕೂ ಹೆಚ್ಚು ಜನ ಭಾಗಿಯಾಗಿ, ಇನ್ನೂ ವಿಶೇಷವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಅಮರ್ ಜವಾನವನ್ನು ಸ್ಥಾಪಿಸಿ ಅವರಿಗೆ ಒಂದು ವೀರಮರಣವನ್ನು ಹಂಪಿದಂತಹ ವೀರ ಯೋಧರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಂತಹ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮ ಭಾಜಪ ಕಾರ್ಯಕರ್ತರು, ಏನು ಪುನೀತ್ ಅವರು ಇರ್ಬೋದು, ಅರವಿಂದ್ ಅವರು ಇರ್ಬೋದು, ಮುರಳಿ ಅವರು ಇರ್ಬೋದು, ಉಲ್ಲಳ್ಳಿ ಶ್ರೀನಿವಾಸಣ್ಣ ಇರ್ಬೋದು, ಶಿವಪ್ಪಣ್ಣ ಇರ್ಬೋದು, ಅನೇಕರು, ಲಕ್ಷ್ಮೀನಾರಾಯಣ ಅವರು ಇರ್ಬೋದು, JP ಅವರು ಇರ್ಬೋದು, ಅನೇಕ ನಮ್ಮ ಕಾರ್ಯಕರ್ತರು ಒಂದು ಸಣ್ಣದಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅನ್ನೋ ಒಂದು ಚಿಂತನೆಯಲ್ಲಿದ್ದಾಗ ಅವರೆಲ್ಲರೂ ಸಹಕರಿಸಿ ಇದೊಂದು ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮ, ನೀವು ಯಾಕೆ ಇಷ್ಟು ಒಂದು ಇಂಟೆಲೆಕ್ಚುಯಲ್ ಮೀಟಿಂಗ್ ಮಾಡಿ ಒಂದು ಇಂಡೋರ್ ಕಾರ್ಯಕ್ರಮ ಮಾಡಬೇಡಿ, ಇದು ದೇಶ ಪ್ರೇಮ ಇರೋದು ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ವೀರ ಯೋಧರು ಅಲ್ಲಿ ಬಾರ್ಡರ್ಗಳಲ್ಲಿ ಕೆಲಸ ಮಾಡೋದಂಥ ಯಶೋಗಾಥೆಯನ್ನು ಇವತ್ತು ಡಾಕ್ಟರ್ ಸಂತೋಷ್ ಜಿ ಅವರ ಒಂದು ಮುಖ್ಯ ಭಾಷಣವನ್ನು ಎಲ್ಲ ಸಾರ್ವಜನಿಕರು ಕೇಳಬೇಕು ಅಂತೇಳಿ ಒಂದು ತಂಡ ರಚನೆ ಮಾಡಿಕೊಂಡು ಭಾಳ ಸೊಗಸಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದಕ್ಕೆ ನನಗೆ ಬಹಳ ಸಪೋರ್ಟಿವ್ ಆಗಿ ನನಗೆ ನಿಂತು 10 ದಿನಗಳಿಂದ ಯಾವ ರೀತಿ ವ್ಯವಸ್ಥಿತವಾಗಿ, ಯಾವ ರೀತಿ ನಾವು ಆರ್ಮಿಯಲ್ಲಿ ಡಿಸಿಪ್ಲಿನಡ್ ಆಗಿ ಮಾಡ್ತೀವಿ ಆ ಕಾರ್ಯಕ್ರಮವನ್ನು, ಅದೇ ರೀತಿಯಾಗಿ ನಾವು ಆರ್ಮರಿಯಲ್ಲಿರ್ಬೋದು, ಅಮರ್ ಜವಾನ್ ಇರ್ಬೋದು, ಪಥಸಂಚಲನ ಇರ್ಬೋದು, ಈ ಒಂದು ವೇದಿಕೆ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಎಲ್ಲ ನನ್ನ ಭಾಜಪ ಕಾರ್ಯಕರ್ತರು ಮಾಡಿಕೊಟ್ರು. ಅವರಿಂದ ನಾನು ಪ್ರೇರಿತನಾಗಿದ್ದೀನಿ. ಎಲ್ಲರಿಗೂ ನಾನು ಈ ಒಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಮತ್ತು ಮಂಥನ ಸಂಯೋಜನೆಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂಡಿಬಂತು. ವಿಶೇಷವಾಗಿ ಕ್ಯಾಪ್ಟನ್ ಪ್ರಾಂಜಲ್ ಮತ್ತು 3 ಯುದ್ಧಗಳಲ್ಲಿ ಭಾಗಿಯಾದಂತಹ ವೀರ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ಇದೆಲ್ಲನೂ ವ್ಯವಸ್ಥಿತವಾಗಿ ಎಲ್ಲ ನಡೀತು. ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ, ಯಶಸ್ವಿನೂ ಆಯಿತು. ಸುಮಾರು ಸಂಖ್ಯೆಯಲ್ಲಿ ಜನಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಪ್ರೇರಿತರಾಗಿ ಅವರು ಸಹ ರಾಷ್ಟ್ರ ಭಾವನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕು ಅಂತೇಳಿ ಭಾವುಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತಹ ವಿಶೇಷವಾಗಿ ಪುನೀತ್ ಆ್ಯಂಡ್ ಟೀಮ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ದಿನ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಈ ಒಂದು ನಮ್ಮ ಮಾಜಿ ಸೈನಿಕರು ಮತ್ತು ನಮ್ಮ ದೇಶದ ಯೋಧರಿಗೆ ಗೌರವ ಸಲ್ಲಿಸುವ ದಿನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ BJP ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಕಾರ್ಯದರ್ಶಿಯವರಂಥ ಸಂತೋಷ್ ಜಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೀರ ಯೋಧರಿಗೆ ಮತ್ತು ಮಾಜಿ ಸೈನಿಕರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಭಾಗದಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮೆಲ್ಲ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ ಸಹ ಧನ್ಯವಾದಗಳು ತಿಳಿಸುತ್ತಾ, ಈ ವಿಶೇಷ ದಿನ ಪಾಲ್ಗೊಂಡಂಥ ಎಲ್ಲ ಕಾರ್ಯಕರ್ತರು ಮತ್ತು ಭಾಗವಹಿಸಿದ ಎಲ್ಲ ಮಹಿಳೆಗಳಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಕಾರ್ಗಿಲ್ನಿಂದ ಸಿಂಧೂರ ಅಂತ ಒಂದು ಕಾರ್ಯಕ್ರಮವನ್ನು ಸರ್ಜಾಪುರ ಮಂಡಲ ಭಾಗದಲ್ಲಿ ಏರ್ಪಡಿಸಿದ್ರು. ಇದಕ್ಕೆ ರಾಜ್ಯಾದ್ಯಂತ ಮಾಜಿ ಸೈನಿಕರು ಹಾಗೂ ದೇಶಕ್ಕಾಗಿ ಹುತಾತ್ಮರಾದಂಥ ಅವರ ಕುಟುಂಬದ ವರ್ಗದವರು ಬಂದಿದ್ದರು. ಅವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೂ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಂತ BL ಸಂತೋಷ್ ಜಿ ಅವರು ಕೂಡ ಬಂದಿದ್ದರು. ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ
ಸರ್ಜಾಪುರ ಮಂಡಲ ಪರವಾಗಿ ಅವರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೈ ಭಾರತ್ ಮಾತಾ. ಇವತ್ತು ನಮ್ಮ ಕರ್ನಾಟಕ ಘಟಕದ ಮಾಜಿ ಸೈನಿಕರ ಸಂಘದ ವತಿಯಿಂದ ಇವತ್ತು ಕಾರ್ಗಿಲ್ನಿಂದ ಸಿಂಧೂರ್ ಕಾರ್ಯಾಚರಣೆವರೆಗೂ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದ BL ಸಂತೋಷ್ ಜಿ ಅವರು ಬಂದು ಇವತ್ತು ಪಾಲ್ಗೊಂಡು ನಮ್ಮೆಲ್ಲರಿಗೂ ಅವರು ದೇಶದ ಬಗ್ಗೆ ಮತ್ತು ದೇಶದ ಸೈನಿಕರ ಬಗ್ಗೆ ಮತ್ತು ನಮ್ಮ ಮಾಜಿ ಸೈನಿಕರ ಬಗ್ಗೆ ನಾವು ನಡ್ಕೊಳ್ಳಬೇಕಾದ ನಮ್ಮ ಕರ್ತವ್ಯಗಳನ್ನು ಹೇಗೆ ನಾವು ಅವ್ರ ಜೊತೆಲಿರಬೇಕಂತ ತುಂಬ ಸವಿಸ್ತರವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ಮಾಜಿ BL ಸಂತೋಷ್ ಜಿ ಹೇಳಿದಂತೆ ನಾವು ನಮ್ಮ ಸೈನಿಕರು ಅಟ್ಲೀಸ್ಟ್ ನಮ್ಮ ಅಕ್ಕಪಕ್ಕದ ನೆರೆಹೊರೆ ಗ್ರಾಮಗಳಲ್ಲಿರುವಂಥ ಒಬ್ಬ ಸೈನಿಕರ ಸಂಪರ್ಕವನ್ನು ಇಟ್ಕೊಂಡು ಅವರ ಕಷ್ಟ ಸುಖಗಳನ್ನು ನಾವು ಕೇಳಬೇಕಾಗ್ತದೆ. ಯಾಕಂದರೆ ಇವತ್ತು ಒಬ್ಬ ಸೈನಿಕರಿಂದ ಇವತ್ತು ನಾವು ನೆಮ್ಮದಿಯಾಗಿ ಇವತ್ತು ಇಲ್ಲಿ ದೇಶದ ಒಳಗಡೆ ಜೀವನ ಮಾಡ್ತಾಯಿದ್ದೀವಿ. ಸೈನಿಕರು ಇಲ್ದಿರ ಈ ದೇಶನ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ಸೈನಿಕರೊಂದಿಗೆ, ಅದು ಮಾಜಿ ಸೈನಿಕರಿರ್ಬೋದು ಮತ್ತು ನಮಗಾಗಿ ಹುತಾತ್ಮರಾದ ಸೈನಿಕರ ಕುಟುಂಬಗಳೊಂದಿಗೆ ನಾವು ಸದಾ ಸಾಮಾಜಿಕವಾಗಿ ನಿಂತ್ಕೋಬೇಕಾಗ್ತದೆ. ಅದೆಲ್ಲವನ್ನು ನಾವು ಈ ದೇಶದ ನಮ್ಮ ಕರ್ತವ್ಯ ಎಂದು ತಿಳಿದು ಅವ್ರ ಜೊತೆ ನಾವೆಲ್ಲ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರ ಎಲ್ಲರಿಗೂ ಒಂದನ್ನು ತಿಳಿಸ್ತೇನೆ. ಪುಲ್ವಾಮಾ ಇದರೊಳಗೆ ಸತ್ತವರು ಪಾಪ ನಮ್ಮ ಮೋದಿಜಿಯವರು ಮಿಲಿಟ್ರಿಗೆ ಫುಲ್ ಪವರ್ ಕೊಟ್ಟರು. ಈ ಪಾಕಿಸ್ತಾನವ್ರನ್ನ ಮಟ್ಟ ಹಾಕ್ಬೇಕಂದ್ಬಿಟ್ಟು ನಮ್ಮ ಮೋದಿಜಿಯವರು ಮಿಲಿಟ್ರಿಯವ್ರಿಗೆ ಫುಲ್ ಇದು ಮಾಡಿ ಹಾಡು ಮಾಡಿದ್ರು. ಏನಾಗಲಿ ನೀವು 24 ಗಂಟೆ ಅಲ್ಲ 4 ಗಂಟೆ ಒಳಗೆ ನೀವು ಮುಗಿಸ್ಬೇಕು, ಅವರು ಅವ್ರ ಕೆಚ್ಚು ಮುರಿಬೇಕು ಅಂದ್ಬಿಟ್ಟಿದ್ದೆ. ನಮ್ಮ ಮೋದಿಜಿಯವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. 24 ಗಂಟೆ ತಗೊಳ್ಳಿಲ್ಲ ಅವರು 3 ಅವರ್ ಒಳಗೆ ಎಲ್ಲ ಮುಗಿಸಿ ಅವ್ರನ್ನ ನಾಶ ಮಾಡಿಬಿಟ್ರು. ಅದೇ ನಮ್ಮ ಭಾರತ ದೇಶದ ನಮ್ಮ ಪ್ರಧಾನಿ.